ಯು ಪಿ ಎಸ್ ಸಿ. ಯು ಆಲ್ ಸೆಡ್ ನಂದೊಂದು ಡ್ರೀಮ್ ಇದೆ, ಆ್ಯಂಬಿಷನ್ ಇದೆ, ಪವರ್ ಇದೆ, ಮನಿ ಇದೆ, ಲೀಗಲ್ ಮನಿ, ಪೇರೆಂಟ್ಸ್ ಪ್ರೆಷರ್ ಆಗ್ತಿದ್ದಾರೆ. ಎಸ್, ಕರೆಕ್ಟಾ? ಇದೆಲ್ಲ ರೀಸನ್ ಇದೆ. ಯು ಪಿ ಎಸ್ ಸಿ ಬಗ್ಗೆ ಒಂದು ಸ್ವಲ್ಪ ಏನಾದರೂ ರಿಸರ್ಚ್ ಏನಾದರೂ ಮಾಡಿದ್ದೀರಾ? ಯಾವ ರೀತಿ ಇರುತ್ತೆ ಯು ಪಿ ಎಸ್ ಸಿ ಎಕ್ಸಾಮು, ಪ್ಯಾಟರ್ನು ಎಲ್ಲ ರಿಸರ್ಚ್ ಮಾಡಿದಿರಲ್ಲ? ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ಕರೆಕ್ಟಾ? ಸೊ ನಮಗೇನಿರುತ್ತೆ ಫಸ್ಟು ಪ್ರಿಲಿಮ್ಸು, ಅದಾದಮೇಲೆ ಇಂಟರ್ವ್ಯೂ, ಕರೆಕ್ಟಾ? ಸೊ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ. ಬೋರ್ಡ್ ಕಾಣಿಸುತ್ತಲ್ಲ, ಇದು ಈ ಥರ ಇಟ್ಟರೆ, ಇಲ್ಲ ಆ ಕಡೆನೇ ಬರಿಲ್ಲ, ಬೋರ್ಡ್ ಅಷ್ಟೇ ಕಾಣುತ್ತಾ? ಹಾಂ. ಸೊ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ. ಪ್ರಿಲಿಮ್ಸಲ್ಲಿ ನಮ್ಗೆ 2 ಪೇಪರ್ ಇರುತ್ತೆ, ಮೇನ್ಸಲ್ಲಿ ನಮ್ಗೆ 9 ಪೇಪರ್ ಇರುತ್ತೆ, ಇಂಟರ್ವ್ಯೂ. ಸೊ ಇಟ್ಸ್ ಅ 30 ಮಿನಿಟ್ಸ್ ಪ್ರೊಸೆಸ್ ಅಷ್ಟೇ, ಗೊತ್ತಲ್ಲ? ಇದ್ರ ಬಗ್ಗೆ ಎಲ್ಲ ಏನು ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಇಲ್ಲ, ಕರೆಕ್ಟಾ? ಸೊ ಯಾವ ರೀತಿ ಎಕ್ಸಾಮ್ ಇರುತ್ತೆ, ಏನಿರುತ್ತೆ, ಇದ್ರ ಬಗ್ಗೆ ಏನು ನಾವು ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಒನ್ ಥಿಂಗ್, ಈಗ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ. ಪ್ರಿಲಿಮ್ಸ್ ಪಾಸ್ ಆದರೆ ನಾವು ಮೇನ್ಸ್ಗೆ ಹೋಗ್ತೀವಿ, ಮೇನ್ಸ್ ಪಾಸ್ ಆದರೆ ನಾವು ಇಂಟರ್ವ್ಯೂಗೆ ಹೋಗ್ತೀವಿ. ಸೊ ಇಂಟರ್ವ್ಯೂ ಪಾಸ್ ಆದರೆ ರ್ಯಾಂಕಲ್ಲಿ ಇರ್ತೀವಿ, ಕರೆಕ್ಟಾ? ಪ್ರಿಲಿಮ್ಸ್, ಜನರಲಿ there will be 10 lakh people who will apply for the prelims. Generally 10 lakh people will apply for the prelims, ಕರೆಕ್ಟಾ? In this 10 lakh people, 5 ಲಕ್ಷ ಜನ ಬಿಫೋರ್ ಇವನ್ ರೈಟಿಂಗ್ ದೇ ವಿಲ್ ಸ್ಕಿಪ್. ಏನಕ್ಕೆ ಕ್ವಿಟ್ ಮಾಡಿಬಿಡ್ತಾರೆ? ಏನಕ್ಕೋಸ್ಕರ? ದೇ ಆರ್ ನಾಟ್ ಯೆಟ್ ರೆಡಿ ಅಂತ. ಇಲ್ಲ ನಾನು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ, ಇಲ್ಲ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ, ಮತ್ತು ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ, ಈ ರೀತಿ ಏನು ಮಾಡ್ತಾರೆ? ಒಂದು 5 ಲಕ್ಷ ಜನ ಮೊದಲೇ ಸ್ಕಿಪ್ ಮಾಡ್ತಾರೆ. ಇನ್ನು 5 ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅಂತ ಅಂದ್ಕೊಡಿ. ಇನ್ ದಿಸ್ 5 lakh ಪೀಪಲ್ ಮೇನ್ಸಿಗೆ ಸೆಲೆಕ್ಟ್ ಆಗೋಂಥದ್ದು ಎಷ್ಟು ಜನ? ಒಂದು 13,000 to 14,000. ಲಾಸ್ಟ್ ಟೈಮ್ ಅರೌಂಡ್ 12,000 ಇತ್ತು. ಈಗೊಂದು 13,000 to 14,000 ಪೀಪಲ್ ವಿಲ್ ಗೆಟ್ ಸೆಲೆಕ್ಟೆಡ್ ಫಾರ್ ಮೇನ್ಸ್. 13,000 to 14,000 ದೇ ವಿಲ್ ಸೆಲೆಕ್ಟ್ ಫಾರ್ ಮೇನ್ಸ್. ಈ 13,000 ಪೀಪಲಲ್ಲಿ ನೆಕ್ಸ್ಟ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗೋಂಥದ್ದು ಎಷ್ಟು ಜನ? ಅರೌಂಡ್ 1:3 ರೇಷಿಯೋಲ್ಲಿ ಅರೌಂಡ್ 3,000 ಪೀಪಲ್. In this 3,000 people, how much people will get selected for all India rank? So clear ಆಗುವಂಥದ್ದು ಫೈನಲ್ ರಿಸಲ್ಟಲ್ಲಿ there will be some 1,000 people. That means ಸಕ್ಸಸ್ ರೇಷಿಯೋ ಎಷ್ಟಿದೆ? 0.001%. ಕಡಿಮೆ ಇರೋಂಥದ್ದು ಸಕ್ಸಸ್ ರೇಟ್ ಇಲ್ಲ, 0.01%. ಓಕೆ. ಸೊ ಇನ್ನು ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಈ 5 ಲಕ್ಷ ಜನ ಬರೆದ್ರೆ 5 ಲಕ್ಷ ಜನನೂ ಸೀರಿಯಸ್ ಇರಲ್ಲ. there will be some 1 lakh people who will be very serious when it comes to prelims. ಸೊ ಅದರಲ್ಲೂ ಒಂದು 13,000 ಜನ ಸೆಲೆಕ್ಟ್ ಆಗ್ತಾರೆ, ಅದರಲ್ಲೂ ಒಂದು 3,000 ಜನ ಇಂಟರ್ವ್ಯೂಗೆ ಹೋಗ್ತಾರೆ, ಅದರಲ್ಲೂ 1,000 ಜನ ಸೆಲೆಕ್ಟ್ ಆಗ್ತಾರೆ. ಸೊ ನಾವು ಜನರಲಿ ಒಂದು ಇದೆಷ್ಟು ಅಂದರೆ ಪರ್ಸೆಂಟೇಜು ಅರೌಂಡ್ 0.12% ವಿಲ್ ಬಿ ದ ಸಕ್ಸಸ್ ರೇಟ್ ಅಂತ ಹೇಳ್ತಾ ಬರ್ತೀವಿ ವೆನ್ ಇಟ್ ಕಮ್ಸ್ ಟು ಯು ಪಿ ಎಸ್ ಸಿ. ಓಕೆನಾ? ಸ್ಟಿಲ್ ಮೆನಿ ಪೀಪಲ್ ಚೂಸ್ ಯು ಪಿ ಎಸ್ ಸಿ ಮಾಡಬೇಕು, ಯು ಪಿ ಎಸ್ ಸಿ ಅಚೀವ್ ಮಾಡಬೇಕು ಅಂತ. ಏನಕ್ಕೆ? ಯು ಆಲ್ ಸೆಡ್ ದ ಸೇಮ್ ಥಿಂಗ್. ಯು ಪಿ ಎಸ್ ಸಿ ವಿಲ್ ಗಿವ್ ಯು ಪವರ್, ಯು ಪಿ ಎಸ್ ಸಿ ವಿಲ್ ಗಿವ್ ಯು ಮನಿ, ಯು ಪಿ ಎಸ್ ಸಿ ವಿಲ್ ಗಿವ್ ಯು ಸೋಷಿಯಲ್ ಸ್ಟೇಟಸ್, ಯು ಪಿ ಎಸ್ ಸಿ ವಿಲ್ ಗಿವ್ ಯು ಸೋಷಿಯಲ್ ರೆಕಗ್ನಿಷನ್, ಆ್ಯಂಡ್ ಮೋರ್ ದ್ಯಾನ್ ದಟ್ ಯು ಪಿ ಎಸ್ ಸಿ ವಿಲ್ ಗಿವ್ ಯು ಅ ಸ್ಯಾಟಿಸ್ಫ್ಯಾಕ್ಷನ್ ಟು ಸರ್ವ್ ದ ಸೊಸೈಟಿ, ಸರ್ವ್ ದ ನೇಷನ್. ಕರೆಕ್ಟಾ? ಅಂದರೆ ನೀವು ಮಾಡ್ತಿರೋಂಥ ಸರ್ವಿಸ್ಗೆ ದುಡ್ಡು ಕೊಟ್ಬಿಟ್ಟು ಸರ್ವಿಸ್ ಮಾಡಿಸುತ್ತೆ, ದುಡ್ಡು ಕೊಟ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಿಸುತ್ತೆ. ಕರೆಕ್ಟಾ? ದಟ್ ಇಸ್ ವಾಟ್ ಯು ಪಿ ಎಸ್ ಸಿ ವಿಲ್ ಗಿವ್. ನಿಮಗೆ ಮಾಸ್ಲೋ ಗೊತ್ತಾ? ಅಬ್ರಹಂ ಮಾಸ್ಲೋ, ಹಿ ಹ್ಯಾಸ್ ಹೈರಾರ್ಕಿ ಆಫ್ ನೀಡ್ಸ್. ದೇರ್ ಆರ್ 5 ಹೈರಾರ್ಕಿ ಆಫ್ ನೀಡ್ಸ್ ಹಿ ಮೆನ್ಷನ್ಡ್. ಅಬ್ರಹಂ ಮಾಸ್ಲೋ ಅವನೇನು ಮಾಡ್ತಾ ಬರ್ತಾನೆ? 5 ಹೈರಾರ್ಕಿ ಆಫ್ ನೀಡ್ಸನ್ನು ಮೆನ್ಷನ್ ಮಾಡ್ತಾ ಹೋಗ್ತಾನೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ 5 ನೀಡ್ಸ್ಗಳು ಬೇಕೇ ಬೇಕು ಫಾರ್ ಎವ್ರಿ ಹ್ಯೂಮನ್ ಅಂತ. ಅವರೆಲ್ಲ ಆಸ್ಪೈರ್ ಮಾಡ್ತಾ ಹೋಗೋಂಥದ್ದು. ದೇರ್ ಆರ್ ಸಮ್ 5 ಫಂಡಮೆಂಟಲ್ ನೀಡ್ಸು, 5 ಬೇಸಿಕ್ ನೀಡ್ಸ್ ಎವ್ರಿ ಹ್ಯೂಮನ್ ಆಸ್ಪೈರ್ಸ್ ಅಂತ. ನೀವು ಸುಮ್ಮನೆ ಇಲ್ಲಿ ಬೀದಿಲಿ ಮಲಗಿರೋನಿಗೆ ಅಥವಾ ಆಗ್ತಾನೆ ಹುಟ್ಟಿರೋಂಥ ಮಗುಗೆ ಏನು ಕೊಡ್ತೀರಿ? ಫಸ್ಟು ತಿನ್ನೋಕ್ಕೆ ಏನಾದರೂ ಕೊಡ್ತೀರಾ? ಫುಡ್. ಸೊ ದ ಫಸ್ಟ್ ನೀಡ್ ಆಫ್ ಹ್ಯೂಮನ್ ಈಸ್ ಬೇಸಿಕ್ ನೀಡ್ಸ್ ಆರ್ ಫಿಸಿಯೋಲಾಜಿಕಲ್ ನೀಡ್ಸ್ ಅಂತ ಕರಿತೀವಿ ನಾವು. ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ನೀಡ್ಸ್ಗಳು. ಬಟ್ಟೆ ಬೇಕು, ರೋಟಿ ಕಪಡ ಮಕಾನ್ ಅಂತಾರಲ್ಲ, ಸೊ ಅದೇ ತಾನೆ. ಸೊ ಊಟ, ಮನೆ, ಬಟ್ಟೆ, ದೀಸ್ ಆರ್ ದ ಬೇಸಿಕ್ ನೀಡ್ಸ್ ಪ್ರತಿಯೊಬ್ಬ ಹ್ಯೂಮನ್ ಆಸ್ಪೈರ್ ಮಾಡೋಂಥದ್ದು. ನೆಕ್ಸ್ಟ್ ಅದಾದಮೇಲೆ ದ ಸೆಕೆಂಡ್ ಬೇಸಿಕ್ ನೀಡು ಅವ್ರು ಹೋಗೋಂಥದ್ದು ಏನಪ್ಪ ಅಂದರೆ ದೇ ವಿಲ್ ಗೋ ಫಾರ್ ಸೆಕ್ಯೂರಿಟಿ ನೀಡ್ಸ್. ಈಗ ನಾವೆಲ್ಲ ಏನೋ ಒಂದು ಬೇಸಿಕ್ ಕೆಲಸ ಮಾಡ್ಕೊಂಡಿರ್ತೀವಿ, ಬೇಸಿಕ್ ಊಟ ಸಂಗ್ರಹ ಮಾಡ್ಕೊಂಡಿರ್ತೀವಿ, ಅದನ್ನು ಯಾರು ಕದಿ ಬರೋದಲ್ಲ. ಪೊಲೀಸ್ ಅನ್ನೋದು ಬೇಕು, ಮಿಲಿಟ್ರಿ ಬೇಕು. ಸುಮ್ಮನೆ ರೋಡಲ್ಲಿ ನಡ್ಕೋಗ್ತಾರೆ, ಯಾರಾದರೂ ಒಂದು ಹೊಡೆದ್ಬಿಟ್ರೆ ಸೊ ದೇರ್ ಮಸ್ಟ್ ಬಿ ಪ್ರೊಟೆಕ್ಷನ್. ಸೊ ವಿ ನೀಡ್ ಸಮ್ ಸೆಕ್ಯೂರಿಟಿ. ಕರೆಕ್ಟಾ? ಸೊ ವಿ ನೀಡ್ ಸಮ್ ಸೆಕ್ಯೂರಿಟಿ. ದಟ್ ಇಸ್ ದ ಸೆಕೆಂಡ್ ಬೇಸಿಕ್ ನೀಡ್ ವಿ ಆಸ್ಪೈರ್. ದೆನ್ ಬೇಸಿಕ್ ನೀಡ್ಸು ಆಯಿತು, ಫಿಸಿಯೋಲಾಜಿಕಲ್ ನೀಡ್ಸ್ ಆಯಿತು, ಹೊಟ್ಟೆ ತುಂಬಿತು, ರಕ್ಷಣೆನೂ ಆಯಿತು. ಕರೆಕ್ಟಾ? ಅದಾದಮೇಲೆ ಏನು ಬೇಕು ಮನುಷ್ಯನಿಗೆ? ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್? ಸೊ ಇನ್ ಯುವರ್ ಲೈಫ್ ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್? ರೆಸ್ಪೆಕ್ಟ್. ಓಕೆ, ನೆಕ್ಸ್ಟ್ ಹ್ಯಾಪಿನೆಸ್. ನೆಕ್ಸ್ಟ್
ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಎಸ್, ವೆರಿ ಗುಡ್ ಪಾಯಿಂಟ್. ಎಸ್, ಸಾಕು. ಸೊ ಇನ್ ಅವರ್ ಲೈಫ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ದ ರಿಲೇಷನ್ಸ್. ನೀವು ನೋಡಿ, ಫಾರ್ ಎಕ್ಸಾಂಪಲ್ ನಮ್ಗೆ ತುಂಬ ಹ್ಯಾಪಿ ಆಗಿದ್ದಾಗ ಮತ್ತು ತುಂಬ ದುಃಖ ಆಗಿದ್ದಾಗ ಯಾರ ಜೊತೆನಾದರೂ ಹಂಚ್ಕೊಳ್ಳೋಕ್ಕಿಲ್ಲ ಅಂದರೆ ಅದು ವ್ಯರ್ಥ ಅನಿಸ್ಬಿಡುತ್ತೆ. ಈವನ್ ಇಫ್ ಯು ಕ್ಲಿಯರ್ UPSC ಆಲ್ಸೋ, ದಟ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಆದರೂ ಕೂಡ ಯಾರೂ ಜೆನ್ಯೂನ್ ಆಗಿ ಹ್ಯಾಪಿ ಪಡೋರಿಲ್ಲ ಅಂದರೆ ಏನಾಗುತ್ತೆ, ಇವನ್ ದ UPSC ರಿಸಲ್ಟ್ ಇಸ್ ಆಲ್ಸೋ ವೇಸ್ಟ್. ಕರೆಕ್ಟಾ? ನಿಂಗೇನು ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ವೇಸ್ಟೇ ಅಲ್ಲ ವೆನ್ ಯು ಕಾಂಟ್ ಶೇರ್ ವಿತ್ ದ ಪೀಪಲ್ ಯು ಲವ್. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಲವ್ ಆ್ಯಂಡ್ ಅಫೆಕ್ಷನ್ ಫ್ರಮ್ ದ ಫ್ಯಾಮಿಲಿ, ಫ್ರಮ್ ದ ಫ್ರೆಂಡ್ಸ್. ದೆ ನೀಡ್ ಸಮಥಿಂಗ್. ಕರೆಕ್ಟಾ? ಸೊ ದಟ್ ಈಸ್ ಲವ್ ಆ್ಯಂಡ್ ಅಫೆಕ್ಷನ್. ನೀವು ನಿಮ್ಮ ಪೇರೆಂಟ್ಸ್ ಲೆವೆಲನ್ನು ನೋಡ್ತಾ ಬನ್ನಿ. ಜನರಲಿ ಮೆಜಾರಿಟಿ ಆಫ್ ದ ಪೇರೆಂಟ್ಸ್ 80 to 85% ಆಫ್ ದ ಇಂಡಿಯನ್ ಪೇರೆಂಟ್ಸನ್ನು ನೀವು ನೋಡ್ತಾ ಬಂದರೆ ದೇ ವಿಲ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್. ಕರೆಕ್ಟಾ? ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಜನರಲಾಗಿ ನೀವು ಹುಟ್ಟೋಕ್ಕೂ ಮುಂಚೆ ಅವ್ರ ಡ್ರೀಮ್ ಏನಿತ್ತು, ನೀವು ಹುಟ್ಟಿದ ಮೇಲೆ ಅವ್ರ ಡ್ರೀಮ್ ಏನಿತ್ತು ಅಂತ ಕೇಳಿ ಒಂದ್ಸರಿ. ನೀವು ಹುಟ್ಟೋಕ್ಕೂ ಮುಂಚೆ ಅವ್ರ ಡ್ರೀಮ್ ಏನಿರುತ್ತೆ, ಏನಾದರೂ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಮಾಡಬೇಕು, ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಏನೇನೋ ಇರುತ್ತೆ. ಕರೆಕ್ಟಾ? ನೀವು ಹುಟ್ಟಿದ ಮೇಲೆ ಅವ್ರಿಗೆ ಒಂದೇ ಡ್ರೀಮು. ಏನು ಡ್ರೀಮ್ ಅಂದರೆ ನಿಮ್ಮನ್ನು ಓದಿಸ್ಬಿಟ್ಟು ಏನೋ ಒಂದು ಸೆಟ್ಲ್ ಮಾಡಿಬಿಟ್ರೆ ಸಾಕು ಅಂತ. ನಮ್ಮ ಮಕ್ಕಳನ್ನು ಚೆನ್ನಾಗಿ ಒಂದು ಕಡೆ ತೊಗೊಂಡೋಗಿ ಸೇರಿಸ್ಬಿಟ್ರೆ ಸಾಕು, ಒಂದು ದಡ ಮುಟ್ಟಿಸ್ಬಿಟ್ರೆ ಸಾಕು. ಸೊ ಕಂಪ್ಲೀಟ್ ಅವರ ಡ್ರೀಮು, ಆಸ್ಪಿರೇಷನ್, ಎವ್ರಿಥಿಂಗ್ ಶಿಫ್ಟೆಡ್ ಟುವರ್ಡ್ಸ್ ಯು. ಕಂಪ್ಲೀಟ್ಲಿ ಅವ್ರು ಏನು ಅಂದ್ಕೊಂಡಿದ್ರು, ದಟ್ ಇಸ್ ದ ಥರ್ಡ್ ಸ್ಟೇಜ್. ಅಲ್ಲಿಗೆ ಮುಗ್ದೋಯ್ತು ಅವ್ರದ್ದು ದ ಸ್ಟೇಜ್. ಇನ್ನೂ 2 ಸ್ಟೇಜ್ ಇದೆ ನಮಗೆ ಆ್ಯಕ್ಚುಲಿ. ಸೊ ಪ್ರತಿಯೊಬ್ಬ ಮನುಷ್ಯನ ಬೇಸಿಕ್ ನೀಡ್ಸ್ಗಳಲ್ಲಿ 80 to 85% ಆಫ್ ದ ಹ್ಯೂಮನ್ಸು ಏನಂತ ಬರುತ್ತೆ, ಇಲ್ಲಿಗೆ ಎಂಡಾಗಿ ಹೋಗುತ್ತೆ. ನಿಮ್ಮ ತಾತನ ಹೆಸರು ನಿಮ್ಮೆಲ್ರಿಗೂ ಗೊತ್ತಾ? ಅವ್ರ ತಾತನ ಹೆಸರು ಗೊತ್ತಿಲ್ಲ ಅಲ್ಲ? ಅವ್ರ ತಾತನ ಹೆಸರು ಇನ್ನೂ ಏನೋ ವಂಶವೃಕ್ಷನೋ ಅದೋ ಇದೋ ಬರೆಸಿ ಏನೋ ಟ್ರೈ ಮಾಡಿದರೆ ಎಲ್ಲೋ ಒಂದು ಕಡೆ ಇರ್ಬೋದೇನೋ. ಹಂಗಿದ್ರೆ ನಾವು ಹುಟ್ಟಲಿಕ್ಕೆ ಯಾರೋ ಒಬ್ಬ ಆದಿಮಾನವ ಇರಲೇಬೇಕಲ್ಲ ನಮಗೆ, ನಾವೆಲ್ಲ ಇದ್ದೀವಿ ಅಂದರೆ. ಮತ್ತು ಅವರೆಲ್ಲರೂ ಹೆಸರೇನು? ಇನ್ನೊಂದು 200 years ನಿಮ್ಮ ಹೆಸರನ್ನ ಯಾರು ನೆನ್ಪಿಡ್ಕೋತಾರೆ? ಬಟ್ ವಿ ಆಲ್ ನೋ ಹೂ ಈಸ್ ಗಾಂಧೀಜಿ, ಹೂ ಈಸ್ ಅಂಬೇಡ್ಕರ್. ನಮ್ಗೆ ಯಾವುದೇ ರೀತಿ ರಿಲೇಟೆಡ್ ಇಲ್ಲದೇ ಇದ್ರೂ ಕೂಡ ಹೂ ಈಸ್ ಬಸವಣ್ಣ, 12ನೇ ಸೆಂಚುರಿ ಇದ್ದರು. ಹೂ ಈಸ್ ಬುದ್ಧ, 6th century BCE. ಅಲೆಕ್ಸಾಂಡರ್, ಅಶೋಕ, ವಿ ಆಲ್ ನೋ ದೆಮ್. ವೈ? ದೇ ಹ್ಯಾವ್ ಲೆಫ್ಟ್ ಸಮಥಿಂಗ್ ಆನ್ ದಿಸ್ ಸೊಸೈಟಿ, ಆನ್ ದಿಸ್ ನೇಷನ್. ಏನೋ ಒಂದು ಬಿಟ್ಟೋಗಿದ್ದಾರೆ, ಏನೋ ಒಂದು ಕುರುಹು, ಮತ್ತು ತಮಗೋಸ್ಕರ ಬದುಕ್ತೆ, ಸಮಾಜಕ್ಕೋಸ್ಕರ ಬದುಕಿ ಏನೋ ಒಂದು ದೇ ಲೆಫ್ಟ್. ಇವನ್ ದ ನೆಗೆಟಿವ್ ಪೀಪಲ್ ಆಲ್ಸೋ, ಇವನ್ ದ ಪಾಸಿಟಿವ್ ಪೀಪಲ್ ಆಲ್ಸೋ. ವಿ ರಿಮೆಂಬರ್ ಹಿಟ್ಲರ್ ಆಲ್ಸೋ, ವಿ ರಿಮೆಂಬರ್ ಗಾಂಧಿ ಆಲ್ಸೋ. ಕರೆಕ್ಟಾ? ಸೊ ಅಟ್ ಲೀಸ್ಟ್ ದೇ ಹ್ಯಾವ್ ಲೆಫ್ಟ್ ಸಮಥಿಂಗ್ ದಟ್ ದ ಸೊಸೈಟಿ ವುಡ್ ರಿಮೆಂಬರ್ ಫಾರ್ ದೆಮ್ ಥ್ರೂ ಔಟ್ ದ ಜನ್ರೇಷನ್. ಎಷ್ಟು ಜನ್ರೇಷನ್ ಬಂದ್ರೂ ಕೂಡ. ಬಟ್ ನಮಗೆ ನಮ್ಮ ಹುಟ್ಟಿಗೆ ಕಾರಣ ಆದಂಥ ನಮ್ಮ ತಾತ ಮುತ್ತಾತ ಅವರಪ್ಪನ ಹೆಸರುಗಳಿಗಂತೂ ಒಂದೂ ಗೊತ್ತಿಲ್ಲ. ಸೊ ಏನಕ್ಕೆ ಅಂದರೆ ಈ ಸ್ಟೇಜಲ್ಲಿ ಎಲ್ಲರೂ ಅಷ್ಟೇ ಮುಗಿದೋಯ್ತು. ಬೇಸಿಕ್ ಈಗ ನೀವು ಹೊರಗಡೆ ಹೋಗಿ ಗಮನಿಸ್ತಾ ಹೋದರೆ ಎಷ್ಟೋ ಪಕ್ಷಿಗಳು, ಪ್ರಾಣಿಗಳು, ಅವೆಲ್ಲ ಅವುಗಳ ಪರ್ಪಸ್ ಏನು ಜೀವನದಲ್ಲಿ? ಮಕ್ಳು ಹುಡ್ಸೋದು, ಮಕ್ಳನ್ನ ಸಾಕೊಂಡು ಹೋಗೋದು, ಮುಗೀತು ಅಲ್ಲಿಗೆ. ಅದಾದಮೇಲೆ ದೇ ಆಲ್ ಡೈ ಇವೆಂಚುಯಲಿ. ಕರೆಕ್ಟಾ? ವಾಟ್ ಈಸ್ ದ ಪರ್ಪಸ್ ಆಫ್ ದೇರ್ ಲೈಫ್? ಸೊ ವಿ ಡೋಂಟ್ ನೋ. ಸೊ ದಟ್ ಈಸ್ ದ 4th ನೀಡ್ ಅ ಹ್ಯೂಮನ್ ಆಸ್ಪೈರ್, ಸೆಲ್ಫ್ ಎಸ್ಟೀಮ್ ನೀಡ್ ಅಂತ. ಹುಟ್ಟಿದೀವಲ್ಲ ಏನಾದರೂ ಮಾಡ್ಬಿಡ್ಮ ಅಂತ. ಕರೆಕ್ಟಾ? ನಾವು ಹುಟ್ಟಿದೀವಲ್ಲ ಏನಾದರೂ ಒಂದು ಸಾಧನೆ ಮಾಡೋಣ, ಅದಕ್ಕೋಸ್ಕರನೇ. ಇವನ್ ಇಲ್ಲೂ ಕೂಡ ನೀವು 20 ಲಕ್ಷ ಜನ ಟ್ರೈ ಮಾಡ್ತಾನೆ ಇರ್ತಾರೆ ಪ್ರತಿ ವರ್ಷ. ಓನ್ಲಿ 1000 people ವಿಲ್ ಗೆಟ್ ಕ್ಲಿಯರ್. ಅಂಡರ್ಸ್ಟುಡ್? ದೆನ್ ಆಲ್ಸೋ ವಿ ವಾಂಟ್ ಟು ಟ್ರೈ ಸಮಥಿಂಗ್. ನಮ್ಮ ಸೆಲ್ಫ್ ಎಸ್ಟೀಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಮಗೆ ಹಿ ಸೆಡ್ ರೆಸ್ಪೆಕ್ಟ್. ವಿ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫ್ರಮ್ ದ ಪೀಪಲ್, ವಿ ಎಕ್ಸ್ಪೆಕ್ಟ್ ಜೆನ್ಯೂನ್ ಲವ್ ಫ್ರಮ್ ದ ಪೀಪಲ್. ಕರೆಕ್ಟಾ? ಒಂದು ಸೋಷಿಯಲ್ ಸ್ಟೇಟಸ್ಸು, ಸೋಷಿಯಲ್ ರೆಕಗ್ನಿಷನು, ಸೋಷಿಯಲ್ ಕ್ಯಾಪಿಟಲನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಬರ್ತೀವಿ. ಕರೆಕ್ಟಾ? ದಟ್ ಈಸ್ ವಾಟ್ UPSC ಪ್ರೊವೈಡ್ಸ್. ಏನಕ್ಕೆ UPSC ಅಂದರೆ ವಿ ಡೋಂಟ್ ಹ್ಯಾವ್ ಎನ್ ಎಕ್ಸಾಕ್ಟ್ ಆನ್ಸರ್. ನಮ್ಮ ಪರ್ಸ್ಪೆಕ್ಟಿವ್ ವೈಸು, ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ ವೈಸು ನಮಗೊಂದೊಂದು ಆನ್ಸರ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಮನಿ ಇರ್ಬೋದು, ಗ್ರೀಡ್ ಎನಿಥಿಂಗ್, ಪವರ್ ಇರ್ಬೋದು. ಬಟ್ ಒನ್ ಥಿಂಗ್ ಏನು UPSC ಕೊಡುತ್ತೆ ಅಂದರೆ ಇಟ್ ಗಿವ್ಸ್ ಯು ಆ ಸೋಷಿಯಲ್ ಕ್ಯಾಪಿಟಲ್. ಸೊ ಇಟ್ ಈಸ್ 7th year ಆಫ್ ಮೈ ಜರ್ನಿ. ನಾನು ಆ್ಯಕ್ಚುಲಿ ಇವತ್ತು ಹೇಳೋಣ ಅಂತಲೇ ಬಂದೆ. ವೆನ್ ಐ ಸ್ಟಾರ್ಟೆಡ್ ಮೈ UPSC ಜರ್ನಿ, ದಟ್ ಈಸ್ 13th June 2019. ದಿಸ್ ಈಸ್ 13th June 2026 ಆ್ಯಂಡ್ ಐ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ ಲಾ ಎಕ್ಸಲೆನ್ಸ್. ನಾನು ಕ್ಲಾಸ್ ರೂಮ್ ಸ್ಟೂಡೆಂಟು ಲಾ ಎಕ್ಸಲೆನ್ಸು. ಐ ಸ್ಟಾರ್ಟೆಡ್ ಇನ್ ದ 13th June. ಫಸ್ಟ್ ಕ್ಲಾಸು ಪೊಲಿಟಿ ಕ್ಲಾಸು, ರಾಂಬಾಬು ಸರ್ ಕ್ಲಾಸ್ ಮಾಡೋಕ್ಕೆ ಬಂದಿದ್ದು. ಅವ್ರು ಸ್ವಲ್ಪ ಇಂಗ್ಲೀಷ್ ತುಂಬ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಇರುತ್ತೆ. ಐ ಕುಡ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನಾವೆಲ್ಲ ಹಳ್ಳಿ ಹುಡುಗರು, ಕನ್ನಡ ಮೀಡಿಯಂ ಹುಡುಗರು. ಬಟ್ ಹಿ ಈಸ್ ಎಕ್ಸಲೆಂಟ್. ಪಾಠದ ವಿಷಯದಲ್ಲಿ ದೇರ್ ಇಸ್ ನೋ ಡೌಟ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಲ ಪಾಠ ಮಾಡೋಂಥವ್ರು. ಸೊ ಈ ರೀತಿ 13th June 2019 ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಲಾ ಎಕ್ಸಲೆನ್ಸ್. ಆ್ಯಂಡ್ ದಿಸ್ ಇಸ್ ಒಂದು ಸರ್ಕಲ್. ನಾನು ಅದನ್ನೇ ಇವತ್ತು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ. ಸೊ ಐ ಕಂಪ್ಲೀಟೆಡ್ ಮೈ ಸರ್ಕಲ್ ಅಂತ. ಕರೆಕ್ಟಾ? ಮತ್ತೆ ಇಲ್ಲಿಗೆ ಬಂದಿದ್ದೀನಿ, ಬಟ್ ನಾಟ್ ಆಸ್ ಎ ಸ್ಟೂಡೆಂಟ್, ಬಟ್ ಆಸ್ ಎ ಟಾಪರ್. ಸೊ ದಿಸ್ ಈಸ್ ಹೌ ಮೈ ಜರ್ನಿ ಹ್ಯಾಸ್ ಸ್ಟಾರ್ಟೆಡ್. ನಿಮ್ಮದು ಕೂಡ 13th, ಸುಮಾರು ಜನದಲ್ಲಿ 13th ಸ್ಟಾರ್ಟ್ ಆಗ್ತಿದೆ, ನೋಡೋಣ.
ಸೊ ನನಗೆ 7 years ತೊಗೊಳ್ತು ತಲಾ ಫಾರ್ ಅ ರೀಸನ್ ಅಂತ. ಲೆಟ್ ಸಿ ಹೌ ಮಚ್. ಅಷ್ಟೊಂದು ವರ್ಷ ಎಲ್ಲ ಇರೋಕ್ಕೆ ಹೋಗ್ಬೇಡಿ. ನನಗೆ ಬೇರೆ ಆಪ್ಷನ್ಸ್ಗಳಿರಲಿಲ್ಲ. ಸೊ ಈ ಒಂದು ಬೇಸಿಕ್ ಅಗ್ರಿಕಲ್ಚರ್ ಸೊಸೈಟಿಯಿಂದ ಫ್ಯಾಮಿಲಿಯಿಂದ ಬಂದಂಥವ್ರಿಗೆ ನಮಗೆ ಪವರು ಇಲ್ಲ, ಮನಿನೂ ಇಲ್ಲ, ಸೋಷಿಯಲ್ ಪೊಲಿಟಿಕಲ್ ಸಪೋರ್ಟು ಇಲ್ಲ, ಏನು ಮಾಡೋಕ್ಕಾಗತ್ತೆ? ನಮಗಿರೋಂಥದ್ದು ಇಲ್ಲಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಇಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ನಿಮಗೂ ಕೂಡ ಅಷ್ಟೇ ಇರೋಂಥದ್ದು, ಮಾಡು ಇಲ್ಲವೇ ಮಡಿ ಅಂತ, ಡೂ ಆರ್ ಡೈ. ಸೊ ಅದು ಬಿಟ್ಟು ಬೇರೆ ಆಪ್ಷನ್ಸು ಹೇಳ್ತೀನಿ ನೆಕ್ಸ್ಟು, ಪ್ಲ್ಯಾನ್ ಬಿ ಇರಬೇಕಾ ಬೇಡ ಅವೆಲ್ಲ ವಿಲ್ ಡಿಸ್ಕಸ್. ಬಟ್ ಒನ್ ಥಿಂಗ್, ಸೊ ಈ ಸೆಲ್ಫ್ ಎಸ್ಟೀಮ್ ಅನ್ನೋಂಥದ್ದು ಏನಿದೆ ಅದಕ್ಕೋಸ್ಕರ ನಾವು ಬಂದಿರೋಂಥದ್ದು ಇಲ್ಲಿ. ಅಂದರೆ ನಮ್ಮ ಸೆಲ್ಫ್ ಎಸ್ಟೀಮನ್ನು ನಾವು ಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಗೆ ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಇದೆಲ್ಲ ಅಚೀವ್ ಮಾಡಿದ್ಮೇಲೆ ಏನು ಗೊತ್ತಾ, ಲಾಸ್ಟಲ್ಲಿ ಬರುತ್ತಲ್ಲ, ನೀವೆಲ್ಲ UPSC ಎಲ್ಲ ಕ್ಲಿಯರ್ ಮಾಡಿ ಒಂದು 20 ವರ್ಷ ಸರ್ವಿಸ್ ಆದಮೇಲೆ ಏನು ಮಾಡಿದೆ ಜೀವನದಲ್ಲಿ ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಆಗೊಂದು ಬರುತ್ತಲ್ಲ ಆತ್ಮಕ್ಕೆ, ಅದಕ್ಕೊಂದು ತೃಪ್ತಿ ಬೇಕಲ್ಲ, ಅದನ್ನು ನಾವು ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ ಅಂತ ಕರಿತೀವಿ. ಸೊ ಆಗ ನಮಗೆ ರಿಯಲೈಸೇಷನ್ ಆಗ್ತಾ ಬರುತ್ತೆ, ಸೆಲ್ಫ್ ರಿಯಲೈಸೇಷನ್. ನಾವು ಇದುವರೆಗೆ ಮಾಡಿದ್ದೇನಕ್ಕೆ ಒಂದಲ್ಲ ಒಂದಿನ ಸಹಾಯಕ್ಕೆ ಅಂತ. ಕರೆಕ್ಟ್. ಬಟ್ ಆದರೂ ಕೂಡ ವಿ ಹ್ಯಾವ್ ಇಂಪ್ಯಾಕ್ಟೆಡ್ ಸಮ್ ಪೀಪಲ್ ಅನ್ನೋದಿರುತ್ತಲ್ಲ, ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ವಿತ್ ಅ ಕಾಮನ್ ಪರ್ಸನ್, ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜಿನಿಯರು, ಒಂದು CA ತಗೊಳ್ಳಿ. ಸೊ ಒಂದು ಇಂಜಿನಿಯರ್ ಆಗ್ಬೋದು, ಒಂದು ಬೇಸಿಕ್ ಡಿಗ್ರಿ ಮಾಡಿರೋನು, ಅಥವಾ ಯಾವುದೇ ಒಂದು ಜಾಬನ್ನು ತಗೊಳ್ಳಿ, ದೇ ಹ್ಯಾವ್ ಸಮ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ, ಸಮ್ ಇಂಪ್ಯಾಕ್ಟ್ ಆನ್ ದ ಪೀಪಲ್. ಬಟ್ ವೆನ್ ಇಟ್ ಕಮ್ಸ್ ಟು UPSC, ಯು ಕ್ಯಾನ್ ಕ್ರಿಯೇಟ್ ಅ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್. ಯು ಕ್ಯಾನ್ ಕ್ರಿಯೇಟ್ ವಿತೌಟ್ ಇವನ್ ನೋಯಿಂಗ್. ಸಿಂಪ್ಲಿ ಹೀಗೆ ಒಂದ್ಸಲ ಏನಾಗಿತ್ತು, ದೆರ್ ವಾಸ್ ಒನ್ ಇನ್ಸಿಡೆಂಟ್. ಇಲ್ಲೇ ಚಂದ್ರ ಲೇಔಟಲ್ಲೇ, ಹಿ ಈಸ್ ಅ ವೆರಿ ಫೇಮಸ್ ಪರ್ಸನ್, ಟೆಲಿಗ್ರಾಮ್ ಚಾನಲ್ ಈ ಥರ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರದ್ದು ಮತ್ತು ತುಂಬ ಜನಕ್ಕೆ ಪರಿಚಯ ಅವರು. ಸೊ ಅವರು ಆಲ್ಮೋಸ್ಟ್ KPSC ಮೇನ್ಸು ಫೇಲ್ ಆಯಿತು, UPSCನೂ ಆಗಲಿಲ್ಲ. ಹಿ ವಾಸ್ ವೆರಿ ಸ್ಯಾಡ್. ಬರ್ಡೇ ಬಂದಿದೆ, ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಈ ವಾಸ್ ಸ್ಯಾಡ್, ಸುಮ್ಮನೆ ಮಲ್ಕೊಂಡಿದ್ದಾರೆ. ನಾವು ಸುಮ್ಮನೆ ನಾರ್ಮಲಾಗಿ ಗ್ರೂಪಲ್ಲಿ ಬರ್ಡೇ ವಿಶ್ ಆಗ್ತು, ಸುಮ್ಮನೆ ಚಂದ್ರ ಲೇಔಟ್ನ ಜನನಾಯಕ ಹಂಗೆ ಹಿಂಗೆ ಅಂತ ಒಂದು ವಿಶ್ ಮಾಡಿದ್ದು. ಐ ಪುಟ್ ಇಟ್ ಆಸ್ ಎ ಕಾಮಿಡಿ, ಮತ್ತು ಅವ್ರಿಗೆ ತುಂಬ ಗುಡ್ ಪರ್ಸನ್ ಅಂತ ಹೇಳಿ ಒಂದು ರೀತಿ ರೇಕ್ಸೋ ರೀತಿ ಮೆಸೇಜ್ ಹಾಕಿದ್ದು. ಬಟ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತು ಅಂದರೆ, ಹೀಸ್ ಲೈಫ್, ಅವ್ರು ಡಿಸಿಷನ್ ಮಾಡಿದ್ರಲ್ಲ, ನನ್ನ ಜೀವನದಲ್ಲಿ ಏನೂ ಪಾಸಿಟಿವ್ ಆಗ್ತಿಲ್ಲ, ಎಲ್ಲ ಫೇಲ್ ಆಗ್ತಿದೆ. ಬಟ್ ಆ ಮೂಡ್ ಕಂಪ್ಲೀಟ್ಲಿ ಶಿಫ್ಟ್ ಆಯಿತು. ನಾವು ಇಂಟೆನ್ಷನ್ಲಿ ಅದನ್ನು ಮಾಡಿಲ್ಲ ಅಂದ್ರೂ ಕೂಡ ಜಸ್ಟ್ ಒಂದು ಮೆಸೇಜ್ ಅವ್ರ ಮೂಡನ್ನು ಚೇಂಜ್ ಮಾಡುತ್ತೆ. ಆ್ಯಂಡ್ ಹಿ ವೆಂಟ್ ಫಾರ್ ದ ಸೆಲೆಬ್ರೇಷನ್, ಫುಲ್ಲು ಪಾರ್ಟಿ ಮಾಡಿದ್ರು. ಆ ಪಾರ್ಟಿಗೆ ನಾನು ಕರೀಲಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಹಿ ವಾಸ್ ಹ್ಯಾಪಿ ಜಸ್ಟ್ ಬೈ ಒನ್ ಮೆಸೇಜ್. ಇಟ್ ವೋಂಟ್ ಟೇಕ್ ಮಚ್ ಟೈಮ್, ಗೊತ್ತಲ್ಲ. ಮತ್ತು ಈವನ್ ಇನ್ಸ್ಟಾಗ್ರಾಮಲ್ಲಿ, ಇದರಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಂಥ ಸ್ಟೂಡೆಂಟ್ಸ್ಗಳು ತುಂಬ ಜನ ಇರ್ತಾರಲ್ಲ, ಅವ್ರಿಗೇನಂದರೆ ಜಸ್ಟ್ ಒಂದು ರಿಪ್ಲೈ ಹಾಗೆ ಹಲೋ ಅಂತ ಕಳಿಸ್ಬಿಟ್ರೆ ದೇ ವಿಲ್ ಫೀಲ್ ಹ್ಯಾಪಿ. ಅದು ನಾವಿನ್ನೂ ಸರ್ವಿಸ್ಗೆ ಹೋಗಿಲ್ಲ, ಎಂಟ್ರಿ ಆಗಿಲ್ಲ ಇನ್ ದಿಸ್ ಇದರಲ್ಲೇ. ಅಂಥದ್ರಲ್ಲಿ ಸರ್ವಿಸ್ಗೆ ಹೋದಾಗ ಬೈ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಕ್ಯಾನ್ ಇಂಪ್ಯಾಕ್ಟ್ ಸೋ ಮೆನಿ ಪೀಪಲ್, ನಾಟ್ ಜಸ್ಟ್ ಸ್ಟೂಡೆಂಟ್ಸ್. ಇಮ್ಯಾಜಿನ್ ಅಬೌಟ್ ದ ಪೀಪಲ್, ಇಮ್ಯಾಜಿನ್ ಅಬೌಟ್ ದ ಪುವರ್. ದ ಇಂಡಿಯಾ ನೀಡ್ಸ್ ಅ ಪ್ರೊಡಕ್ಟಿವ್ ಯೂತ್. ಸೊ ದಟ್ ವಿಲ್ ಬಿ ಪ್ರೊವೈಡೆಡ್ ಬೈ ದಿಸ್ ಸರ್ವಿಸ್. ಒಬ್ಬ ಆಫೀಸರು, ಹಿ ಕ್ಯಾನ್ ಮೇಕ್ ಅ ಚೇಂಜ್, ಶಿ ಕ್ಯಾನ್ ಮೇಕ್ ಅ ಬಿಗ್ ಇಂಪ್ಯಾಕ್ಟ್, ಕರೆಕ್ಟಾ? ಆ್ಯಂಡ್ ದೇ ಕ್ಯಾನ್ ಮೇಕ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಆಲ್ಸೋ. ದಟ್ ಡಿಪೆಂಡ್ಸ್ ಆನ್ ಯು. ನೀವು ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತೀರಿ, ಅದ್ರ ಬೇಸ್ ಮೇಲೆ ಯು ಕ್ಯಾನ್ ಶಿಫ್ಟ್ ದ ಕೋರ್ಸ್ ಆಫ್ ನೇಷನ್ ಇಟ್ ಸೆಲ್ಫ್, ಶಿಫ್ಟ್ ದ ಕೋರ್ಸ್ ಆಫ್ ಸೊಸೈಟಿ ಇಟ್ ಸೆಲ್ಫ್. ದಟ್ಸ್ ವೈ UPSC ಅನ್ನೋದನ್ನು ನಾವೆಲ್ಲ ಚೂಸ್ ಮಾಡ್ಕೊಳ್ಳೋಂಥದ್ದು. ಇವಂದು ನಾವೆಲ್ಲ ಸುಮ್ಮನೆ ಏನೋ ಒಂದು ಇದನ್ನು ಬಂದಿರ್ತೀವಲ್ಲ, ಸುಮ್ಮನೆ ನೋಡೋಣ, ಟ್ರೈ ಮಾಡೋಣ, ಹೆಂಗಿರುತ್ತೋ ಏನೋ ಈ ರೀತಿ ಅಂದ್ಕೊಂಡು ಬಂದಿರ್ತೀವಲ್ಲ. ವೆನ್ ಯು ಸ್ಟಾರ್ಟ್ ದಿಸ್ ಜರ್ನಿ ಅಲ್ಲ, ಯು ವಿಲ್ ಲವ್ ದಿಸ್ ಜರ್ನಿ ಆ್ಯಕ್ಚುಲಿ, ಇಫ್ ಯು ಆರ್ ಸೋ ಇಂಟ್ರೆಸ್ಟೆಡ್. ಈ ಜರ್ನಿ ಏನು ಮಾಡ್ತಾ ಬರುತ್ತೆ ಅಂದರೆ, ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್, ಲಾಟ್ ಆಫ್ ನಾಲೆಡ್ಜು. ನಿಮ್ಗೆ ಎಂತೆಂಥ ನಾಲೆಡ್ಜನ್ನು ಕೊಡುತ್ತೆ ಅಂದರೆ, ನೀವು ಎಲ್ಲ ಒಂದು ಬೇಸಿಕ್ ಎಲ್ಲಿಂದನೋ ಬಂದಿರ್ತಾರಲ್ಲ, ಒಂದು ನ್ಯಾರೋ ಮೈಂಡ್ಸೆಟ್, ಬಾವಿ ಒಳಗಿನ ಕಪ್ಪೆ ಅಂತಾರಲ್ಲ, ಸೊ ತೊಗೊಂಬಂದು ಸಮುದ್ರದೊಳಗೆ ಎಸ್ತಂಗಾಗುತ್ತೆ. ಆ್ಯಂಡ್ ಯು ವಿಲ್ ಸರ್ವೈವ್ ಸಮ್ ಹೌ. ಫೇಲ್ ಆಗಲಿ ಪಾಸ್ ಆಗಲಿ, ದಟ್ ಈಸ್ ಸೆಕೆಂಡ್ರಿ. ಯು ಸ್ಟಿಲ್ ಸರ್ವೈವ್ ಅಲ್ಲ, ದಟ್ ಈಸ್ ದ ಬ್ಯೂಟಿ ಆಫ್ UPSC. ಏನೋ ಒಂದು ಈಗ 20 ಲಕ್ಷ ಜನದಲ್ಲಿ ಎಲ್ಲರೂ ಪಾಸ್ ಆಗಲೇಬೇಕು ಅಂತ ಏನಿಲ್ಲ. ಬಟ್ ಸ್ಟಿಲ್ ಒಂದು 1000 ಜನ ಪಾಸ್ ಆಗಲಿ, 10,000 ಜನ ಪಾಸ್ ಆಗಲಿ, ಇನ್ನು ಮಿಕ್ಕಿದ್ದು ಅಷ್ಟೊಂದು ಜನ 19 ಲಕ್ಷ ಜನ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಏನು ಕೊಡುತ್ತೆ UPSC? ಇಟ್ ವಿಲ್ ಗಿವ್ ಕಾನ್ಫಿಡೆನ್ಸ್. ನಿಮ್ಮ ಪರ್ಸ್ಪೆಕ್ಟಿವನ್ನು ಚೇಂಜ್ ಮಾಡುತ್ತೆ, ನಿಮ್ಮ ನಾಲೆಡ್ಜನ್ನು ಚೇಂಜ್ ಮಾಡುತ್ತೆ, ನಿಮ್ಮ ಈ ಸೋಷಿಯಲ್ ಸ್ಪಿಯರನ್ನು ಚೇಂಜ್ ಮಾಡ್ತಾ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನೀವು ನಿಮ್ಮ ಕ್ಲಾಸ್ ಫ್ರೆಂಡ್ಸು ಅಥವಾ ಯಾರನ್ನಾದರೂ ಹೇಳಿ ನಾನು UPSC ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಅವ್ರು ಶಾಕ್ ಆಗ್ತದೆ, UPSC ಮಾಡ್ತಿದ್ಯಾ ಅಂತ. ಸಮ್ ಪೀಪಲ್ ವಿಲ್ ಡೇರ್ ಟು ಸ್ಟಾರ್ಟ್ ದಿಸ್ ಜರ್ನಿ. ಯು ಆಲ್ರೆಡಿ ಸ್ಟಾರ್ಟೆಡ್, ಸೊ ಯು ಹ್ಯಾವ್ ಟು ಫೀಲ್ ಪ್ರೌಡ್ ಅಬೌಟ್ ಇಟ್. ಕರೆಕ್ಟಾ? ಎಷ್ಟೋ ಜನಕ್ಕೆ ಹೋದರೆ ಭಯ, ಇದಕ್ಕೆ UPSC ಮಾಡ್ತಿದ್ದೀರಾ ಅಂತ ಭಯ ಬೀಳಲ್ವಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಕ್ಕೆ ಹೋದರೆ, ನಿಮ್ಮ ಫ್ಯಾಮಿಲಿ ಕಡೆ UPSC ಮಾಡ್ತಿದ್ದಾರಾ ಅಂತ ಶಾಕ್ ಆಗ್ತಾರೆ. ಹೌದಾ, ಮಾಡು ಅಂತಾರೆ, ಸಪೋರ್ಟ್ ಮಾಡ್ತಾರೆ. ಈ ರೀತಿ ಎಲ್ಲ ಅಂದರೆ ಮೆಜಾರಿಟಿ ಆಫ್ ದ ಪೀಪಲ್ ಇನ್ ದಿಸ್ ಸೊಸೈಟಿ ವಿಲ್ ಡೇರ್ ಟು ಸ್ಟಾರ್ಟ್ ದಿಸ್ ಜರ್ನಿ, ವಿಲ್ ಫಿಯರ್ ಟು ಸ್ಟಾರ್ಟ್ ದಿಸ್ ಜರ್ನಿ. ಅಂಥದ್ರಲ್ಲಿ ಯು ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದಿಸ್ ಜರ್ನಿ, ಫೀಲ್ ಪ್ರೌಡ್ ಅಬೌಟ್ ಇಟ್. ಅಲಾಂಗ್ ವಿತ್ ದಟ್ ನಾವು ಇನ್ನೊಂದು ನೀಡು ಸೆಲ್ಫ್ ಆ್ಯಕ್ಚುಲೈಸೇಷನ್, ಗೊತ್ತಾಯ್ತಲ್ಲ ಅದು. ಸೊ ಅಲಾಂಗ್ ವಿತ್ ದಟ್ ನಾವು ಏನಂತ ಹೇಳ್ತೀವಿ ಅಂದರೆ, ಈ UPSC ಜರ್ನಿಯನ್ನು ನೀವು ನೋಡ್ತಾ ಬನ್ನಿ. ದೆರ್ ಇಸ್ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಇನ್ ಎವ್ರಿ ಸ್ಟೇಜ್ ಇಟ್ ವಿಲ್ ಚೆಕ್
ವೆದರ್ ಯು ಆರ್ ಸೂಟಬಲ್ ಫಾರ್ ದ ಎಕ್ಸಾಮ್, ಸೂಟಬಲ್ ಫಾರ್ ದ ಸರ್ವಿಸ್ ಆರ್ ನಾಟ್. ಪ್ರತಿಯೊಂದು ಸ್ಟೇಜಲ್ಲೂ ಅಷ್ಟೇ, ನೀನು ಸರ್ವಿಸ್ಗೆ ಯೋಗ್ಯನೋ ಅಥವಾ ಯೋಗ್ಯನಲ್ಲವ ಅಂತಲೇ ಚೆಕ್ ಮಾಡ್ತಾ ಹೋಗುತ್ತೆ. ವೆದರ್ ಇಟ್ಸ್ CSAT ಆಗ್ಬೋದು, ವೆದರ್ ಇಟ್ಸ್ ಪ್ರಿಲಿಮ್ಸ್ ಆಗ್ಬೋದು. ಇಟ್ ಇಸ್ ನಾಟ್ ಓನ್ಲಿ ಚೆಕಿಂಗ್ ಯುವರ್ ನಾಲೆಡ್ಜ್. ಏನಕ್ಕೆ ನಮ್ಗೆ 2 ಅವರಲ್ಲೇ ಅಷ್ಟು ದೊಡ್ಡ CSAT ಪೇಪರ್ನ ಇಟ್ಬಿಟ್ಟು ಅಟೆಂಡ್ ಮಾಡಿ ಪಾಸ್ ಆಗಲೇಬೇಕು ಅನ್ನೋಂಥ ಒಂದು ರೆಸ್ಟ್ರಿಕ್ಷನ್ ಹಾಕಂಥದ್ದೇನು, ಪ್ಯಾಟರ್ನ್ಗಳನ್ನು ಪದೇ ಪದೇ ಚೇಂಜ್ ಮಾಡೋದೇನಕ್ಕೆ ಅಂದರೆ ದ ಅಪ್ಕಮಿಂಗ್ ರಿಯಾಲಿಟೀಸ್ಗಳಿಗೆ ನೀವು ಅಡಾಪ್ಟ್ ಆಗ್ತಿದ್ದೀರಾ ಇಲ್ವಾ ಅಂತ. ಈಗಂತೂ ChatGPT ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ವೆನ್ ದ ಎಕ್ಸಾಮ್ ಪ್ರೊಸೆಸ್ ಬಿಕಮ್ಸ್ ಈಸಿ, ದ ಎಕ್ಸಾಮ್ ವಿಲ್ ಬಿಕಮ್ ಟಫೆಸ್ಟ್. ಏನಕ್ಕೆ ಅಂದರೆ ಈಸಿ ಮೆಥಡ್ ಎಲ್ರಿಗೂ ಈಸಿನೇ, ಅದಕ್ಕೆ ಎಕ್ಸಾಮ್ ಏನು ಮಾಡ್ತಾ ಬರ್ತಾರೆ, ಸಾಧ್ಯ ಆದಷ್ಟು ಟಫ್ ಮಾಡ್ತಾ ಬರ್ತಿದ್ದಾರೆ. ಸೊ ದೀಸ್ ಚೇಂಜಿಂಗ್ ರಿಯಾಲಿಟೀಸ್ಗೆ ನೀವು ಅಡಾಪ್ಟ್ ಆಗ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ತಾ ಹೋಗೋಂಥದ್ದು. ಜನರಲಿ ಇಫ್ ವಿ ಸಿ ದ ಲೀನಿಯರ್ ಎಕ್ಸಾಮ್ ಸ್ಟ್ರಕ್ಚರನ್ನು ನೀವು ನೋಡ್ತಾ ಬಂದರೆ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ದಿಸ್ ಇಸ್ ದ ಲೀನಿಯರ್ ಸ್ಟ್ರಕ್ಚರ್. ಬಟ್ ವೆನ್ ಯು ಪ್ರಿಪೇರ್, ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕಂದ್ರೆ ಯು ಹ್ಯಾವ್ ಟು ಪ್ರಿಪೇರ್ ಫ್ರಮ್ ದ ಲಾಸ್ಟ್. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಇಂಟರ್ವ್ಯೂ ಫಸ್ಟ್. ಇಂಟರ್ವ್ಯೂ ಅಂದ್ರೇನು? ಇಟ್ಸ್ ಅ ಪರ್ಸ್ನಾಲಿಟಿ ಟೆಸ್ಟ್ ಫಾರ್ 275 ಮಾರ್ಕ್ಸು. 5 ಜನ ಸೆಕ್ರೆಟರಿ ಲೆವೆಲ್ ಆಫೀಸರ್ಸ್ಗಳು, ದೇ ವಿಲ್ ಸಿಟ್ ಆ್ಯಂಡ್ ಜಡ್ಜ್ ಯು. ಜಸ್ಟ್ 25 ಮಿನಿಟ್ಸಲ್ಲಿ ವೆದರ್ ಯು ಆರ್ ಸೂಟಬಲ್ ಫಾರ್ ದ ಸರ್ವಿಸ್ ಆರ್ ನಾಟ್ ಅಂತ ಚೆಕ್ ಮಾಡ್ತಾ ಬರ್ತಾರೆ. ಕರೆಕ್ಟಾ? ಎಷ್ಟು? 5 ಜನ ಮೆಂಬರ್ಸ್. ಈ 5 ಜನ ಮೆಂಬರ್ಸಲ್ಲಿ ಇಮ್ಯಾಜಿನ್ ಇನ್ ಫಸ್ಟ್ ಅಟೆಂಪ್ಟ್, ಫಸ್ಟ್ ಇಂಟರ್ವ್ಯೂ ಐ ಹ್ಯಾವ್ ಗಿವನ್ 3 ಇಂಟರ್ವ್ಯೂಸ್, 3 ಇಂಟರ್ವ್ಯೂ ಕೊಟ್ಟಿದ್ದೀನಿ. ಇನ್ ಮೈ ಫಸ್ಟ್ ಇಂಟರ್ವ್ಯೂ ಐ ಗಾಟ್ ಓನ್ಲಿ 129 ಮಾರ್ಕ್ಸು. ಹೇಳ್ಕೊಳ್ಳೋಕ್ಕೂ ಆಗ್ತಿರಲ್ಲ ನನಗೆ, 4 ಜನದ ಹತ್ರ ಇಂಟರ್ವ್ಯೂಗೆ ಹೋಗಿದ್ದೀನಿ ಅಂತ ಹೇಳ್ಕೋಬೋದು, ಬಟ್ ಮಾರ್ಕ್ಸ್ 129 ಅಂದರೆ ಹಿಂಗೆ ಇಂಟರ್ವ್ಯೂ ಗಂಟೆ ಹೋಗಿ ವೆರಿ ಲೆಸ್ ಸ್ಕೋರ್. ಇನ್ ಮೈ ಸೆಕೆಂಡ್ ಅಟೆಂಪ್ಟ್ ಐ ಗಾಟ್ ಸ್ಕೋರ್ 184. ಇನ್ ದಿಸ್ ಅಟೆಂಪ್ಟ್ ಐ ಗಾಟ್ 175 ಸ್ಕೋರ್. ಸೊ ಇದು ಓಕೆ, ಒಂದು ಎಷ್ಟು ಮಾರ್ಕ್ಸು? 9 ಮಾರ್ಕ್ಸ್ ವೇರಿಯೇಷನ್ ಇದೆ. 129 to 184, 55 ಮಾರ್ಕ್ಸ್ ವೇರಿಯೇಷನ್. ಒಂದು ವರ್ಷದಲ್ಲಿ ನನ್ನ ಪರ್ಸ್ನಾಲಿಟಿ 55 ಮಾರ್ಕ್ಸ್ ಅಷ್ಟು ಚೇಂಜ್ ಆಗುತ್ತಾ? ಮೇ ಬಿ, ಮೇ ನಾಟ್ ಬಿ, ಐ ಡೋಂಟ್ ನೋ. ಆ್ಯಕ್ಚುಲಿ ಐ ಡೋಂಟ್ ನೋ 55 ಮಾರ್ಕ್ಸ್ ಅಷ್ಟು ಹೆಂಗೆ ಚೇಂಜ್ ಆಗೋಕ್ಕೆ ಸಾಧ್ಯ 1 ಇಯರಲ್ಲಿ? ಕರೆಕ್ಟಾ? ಸ್ಟಿಲ್ ದಟ್ ಈಸ್ ಆಲ್ಸೋ ಬಿಕಮಿಂಗ್ ಸಮ್ ಆಫ್ ದಿ ಲಕ್ ಫ್ಯಾಕ್ಟರ್ ಕೂಡ ಇನ್ವಾಲ್ವ್ ಆಗ್ತಾ ಬರಬೇಕು. ಬಟ್ ನೀವೇನು ಪ್ರಿಪೇರ್ ಆಗಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ ಸ್ಟೇಜ್, ಪರ್ಸ್ನಾಲಿಟಿ ಟೆಸ್ಟ್, ಇಂಟರ್ವ್ಯೂ ಸ್ಟೇಜ್. ಅಂದರೆ ಯಾವ ರೀತಿ ಇಂಟರ್ವ್ಯೂ ಸ್ಟೇಜ್ಗೆ, ಪರ್ಸ್ನಾಲಿಟಿ ಟೆಸ್ಟ್ಗೆ ಪ್ರಿಪೇರ್ ಆಗಬೇಕು ಅಂದರೆ ವೆದರ್ ಯು ಆರ್ ಸೂಟಬಲ್ ಫಾರ್ ಬಿಕಮಿಂಗ್ ಆನ್ ಆಫೀಸರ್ ಆರ್ ನಾಟ್. ಅದನ್ನು ನೀವು ಅನಲೈಸ್ ಮಾಡ್ಕೊಳ್ತಾ ಹೋಗಬೇಕು ಈಚ್ ಆ್ಯಂಡ್ ಎವ್ರಿ ಸ್ಟೇಜ್. ಇನ್ UPSC ಯು ವಿಲ್ ಗೆಟ್ ಅರೌಂಡ್ 17 to 19 ಸಬ್ಜೆಕ್ಟ್. UPSC ಇರೋದು 17ರಿಂದ 19 ಸಬ್ಜೆಕ್ಟ್ಗಳು. ಆಪ್ಷನಲ್ಲು ಮತ್ತು ಕಂಪಲ್ಸರಿ ಪೇಪರ್ಗಳನ್ನು ಸೇರಿದ್ರೆ ಒಂದು 2-3 ಸಬ್ಜೆಕ್ಟ್ ಎಕ್ಸ್ಟ್ರಾ ಆಗುತ್ತೆ. ದೇರ್ ಆರ್ ಸಮ್ 20 ಸಬ್ಜೆಕ್ಟ್, ರಫ್ ಫಿಗರ್ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 20 ಸಬ್ಜೆಕ್ಟು ನೀವು UPSCಗೆ ಪ್ರಿಪೇರ್ ಆಗಬೇಕು. ಒಬ್ಬ DC ಆದರೆ ಯು ಹ್ಯಾವ್ ಟು ಮೇಂಟೈನ್ ಅರೌಂಡ್ 22 to 24 ಡಿಪಾರ್ಟ್ಮೆಂಟ್. 22ರಿಂದ 24 ಡಿಪಾರ್ಟ್ಮೆಂಟು ಒಬ್ಬ DC ಮೇಂಟೈನ್ ಮಾಡಬೇಕು. ಹೆಲ್ತ್, ಎಜುಕೇಷನ್, ಇರಿಗೇಷನ್, ಎಲೆಕ್ಟ್ರಿಸಿಟಿ, ಎನಿಥಿಂಗ್, ನ್ಯೂಟ್ರಿಷನ್, ಈ ರೀತಿ ಏನಿದೆ ಅವನ್ನೆಲ್ಲ ಮೇಂಟೈನ್ ಮಾಡೋಂಥದ್ದು ಒಬ್ಬ DC ಕೈಲಿ. ನೀನಿಲ್ಲ 17 ಸಬ್ಜೆಕ್ಟೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ 20 ಡಿಪಾರ್ಟ್ಮೆಂಟ್ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ? ಕರೆಕ್ಟಾ? ಸೊ ಯು ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್ ಫಾರ್ ದಟ್ ಸರ್ವಿಸ್. ಅಂದರೆ UPSC ಏನು ಮಾಡ್ತಿದೆ ನಿನಗೆ ಬಿಫೋರ್ ಇವನ್ ಸ್ಟಾರ್ಟಿಂಗ್ ದ ಸರ್ವಿಸ್ ಟ್ರೈನಿಂಗನ್ನು ಇಲ್ಲಿಂದನೇ ಕೊಡ್ತಾ ಬರ್ತದೆ. ಸೊ ವೆದರ್ ಯು ಆರ್ ಹಾರ್ಡ್ ವರ್ಕಿಂಗ್ ಇದೆಯಾ, ಸ್ಮಾರ್ಟ್ ವರ್ಕಿಂಗ್ ಇದೆಯಾ, ಡಿಸಿಪ್ಲಿನ್ ಇದೆಯಾ, ಕನ್ಸಿಸ್ಟೆನ್ಸಿ ಇದೆಯಾ, ಪರ್ಸಿವರೆನ್ಸ್ ಇದೆಯಾ, ಲಾಯಲ್ಟಿ ಇದೆಯಾ, ಲಾಯಲ್ಟಿ ಟುವರ್ಡ್ಸ್ ದ ಡ್ರೀಮ್, ಯುವರ್ ಓನ್ ಡ್ರೀಮ್ ಇದೆಯಾ, ಹಾರ್ಡ್ ವರ್ಕ್ ಮಾಡ್ತೀಯಾ, ಪರ್ಸಿಸ್ಟೆಂಟಾಗಿ ಎಫರ್ಟ್ ಆಗ್ತೀಯಾ. ಸೊ ಇದನ್ನೆಲ್ಲ ಇಲ್ಲೇ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಪರ್ಸ್ನಾಲಿಟಿ ಟೆಸ್ಟ್ ಫಸ್ಟ್. ನಾನು ಒಬ್ಬ ಆಫೀಸರ್ ಆಗಲಿಕ್ಕೆ ಯೋಗ್ಯನ ಅಲ್ವಾ? ಸೊ ದಟ್ ಯು ಹ್ಯಾವ್ ಟು ಆಸ್ಕ್. ಕರೆಕ್ಟಾ? ಇನ್ ಮೈ ಫಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್ ನನ್ನ ಡ್ರೀಮ್ ಇದ್ದಿದ್ದು ನಾನು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು ಅಂತ. ಸೊ ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ, ಮೈ ಏಜ್ ವಾಸ್ 20 ವರ್ಷ. ನಾನೇನಾದರೂ ಆ ಅಟೆಂಪ್ಟ್ ಕ್ಲಿಯರ್ ಮಾಡಿದರೆ ಐ ವುಡ್ ಹ್ಯಾವ್ ಬಿನ್ ದ ಯಂಗೆಸ್ಟ್. ಸೊ ದಟ್ ವಾಸ್ ಮೈ ಡ್ರೀಮ್, ಯಂಗೆಸ್ಟಾಗೆ ಕ್ಲಿಯರ್ ಮಾಡಬೇಕು ಅಂತ. ಬಟ್ ಇಟ್ ಟುಕ್ ಮೀ 7 years. ದೇರ್ ವರ್ ಲಾಟ್ ಆಫ್ ಮಿಸ್ಟೇಕ್ ಐ ಕಮಿಟೆಡ್. ಇಲ್ಲಾಂದರೆ ತುಂಬ ಮಿಸ್ಟೇಕ್ಸ್ ಕಮಿಟ್ ಮಾಡಿದ್ವಿ, ತುಂಬ ಹಾರ್ಡ್ ವರ್ಕು ಮಾಡಿದ್ದೀನಿ, ಬಟ್ ತುಂಬ ಮಿಸ್ಟೇಕನ್ನು ಕಮಿಟ್ ಮಾಡಿದ್ದೀನಿ. ಯೆಟ್ ಸಮ್ಹೌ ದ ಜರ್ನಿ ಎಂಡೆಡ್ ವಿತ್ ಅ ಪಾಸಿಟಿವ್ ನೋಟ್. ಕರೆಕ್ಟಾಗಿ 7 years ಆದಮೇಲೆ ಆದರೂ ಸರಿ ಜರ್ನಿ ಎಂಡೆಡ್ ವಿತ್ ಅ ಪಾಸಿಟಿವ್ ನೋಟು. ಸೊ ಫಸ್ಟ್ ಅಟೆಂಪ್ಟ್ ಐ ಕ್ಲಿಯರ್ಡ್ ಪ್ರಿಲಿಮ್ಸ್. ಆ್ಯಕ್ಚುಲಿ ನಂದು ಫಸ್ಟ್ ಅಟೆಂಪ್ಟಲ್ಲೇ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದು. ಅದಾದಮೇಲೆ ನಾನು ಬರೆದಿರೋಂಥ ಪ್ರಿಲಿಮ್ಸಲ್ಲಿ ಓನ್ಲಿ 1 ಅಟೆಂಪ್ಟ್ ಐ ಫೇಲ್ಡ್, ದಟ್ ಈಸ್ ಕೋವಿಡ್ ಇಯರ್. ನನಗೆ ಕೋವಿಡ್ ಬಂತು ಅಂತ ಕ್ಲಿಯರ್ ಆಗಲಿಲ್ಲ. ಅದು ಬಿಟ್ಟು ಮಿಕ್ಕಿದ 3 ಅಟೆಂಪ್ಟು ಐ ಹ್ಯಾವ್ ಕ್ಲಿಯರ್ಡ್. ಐ ಹ್ಯಾವ್ ಗಿವನ್ 5 ಅಟೆಂಪ್ಟ್ಸು, ಐ ಹ್ಯಾವ್ ರೋಟ್ 4 ಮೇನ್ಸು, 3 ಇಂಟರ್ವ್ಯೂಸ್ ಆ್ಯಂಡ್ ಈ ಸಲ ಸೆಲೆಕ್ಷನ್ ಆಗಿರೋಂಥದ್ದು. ದಿಸ್ ಈಸ್ ಮೈ ಜರ್ನಿ ಇನ್ UPSC. ಇನ್ ಮೈ ಫಸ್ಟ್ ಅಟೆಂಪ್ಟ್ ಹೌ ಐ ಯೂಸ್ ಟು ಪ್ರಿಪೇರ್ ಅಂದರೆ, ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೆ ಅಂದರೆ, ಆ ಟೆನಿಕಾಸ್ಟ್ ನಾನು ಐ ವುಡ್ ಬಿ ದ ಯಂಗೆಸ್ಟ್. ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಕೋಬೇಕು, ನಾನು ಯಂಗೆಸ್ಟ್ ಆಗಬೇಕು ಅಂತ. ದಿಸ್ ಇಸ್ ಹೌ ನಾನು ಪ್ರಿಪೇರ್ ಆಗ್ತಿದ್ದು. ಆ್ಯಕ್ಚುಲಿ ಹುಚ್ಚ ಅಂತಿದ್ರೆ ನಾನು ಆ ಲೆವೆಲ್ ಪ್ರಿಪೇರ್ ಆಗ್ತಿದ್ದೋ. ನಮ್ಮ ಹುಡುಗರಲ್ಲಿ ನಾವೆಲ್ಲ ಇದು ಮಾಡ್ತಾ ಇರಬೇಕಾದ್ರೆ ನೈಟ್ ಓದೋದು ಸ್ವಲ್ಪ ಜಾಸ್ತಿ. ಸೊ ಈ ರೀತಿ ಹೈದರಾಬಾದಲ್ಲಿ ಇದ್ದಿದ್ದು ನಾವು. ಆ್ಯಕ್ಚುಲಿ ಹೈದರಾಬಾದು, ಡೆಲ್ಲಿ ಈ ರೀತಿ ಏನು ಆ ಥರ ಏನು ಡಿಫ್ರೆನ್ಸ್ ಏನಿಲ್ಲ. ನಾವು 4 ವರ್ಷ ಇಲ್ಲೇ ಓದಿದ್ದು. ನಮ್ಮ ಕ್ಲಿಯರ್ ಎಲ್ಲ ಆಗಿದ್ದಿಲ್ಲೇ ಬೆಂಗಳೂರು.
ನೀವೆಲ್ಲಿ ಓದ್ತೀರಿ? ನಮ್ಮ ಅಪ್ಪ ಹೇಳೋದು ಯಾವಾಗ್ಲೂ, ಓದೋನು ಎಲ್ಲಿದ್ರು ಓದ್ತಾನೆ ಅಂತ. ಅವ್ರು ಓದಲಿಲ್ಲ. ಸೊ ನಾವು ಊರಲ್ಲಂತೂ ಓದೋಕ್ಕಾಗಲ್ಲ, ಮನೇಲಂತೂ ಓದೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಎನ್ವಿರಾನ್ಮೆಂಟ್ ಬೇಕು. ಸೊ ಯು ಕ್ಯಾನ್ ಪ್ರಿಪೇರ್ ಫ್ರಮ್ ಇಲ್ಲೂ ಕೂಡ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ. ನಾವೆಲ್ಲ 4 ವರ್ಷ ಇಲ್ಲೇ ಎಲ್ಲ ಓದಿದ್ದು, ಮೇನ್ಸ್ ಎಲ್ಲ ಬರೆದಿದ್ದಿಲ್ಲ. ಈ ಸಲ ಒಂದ್ಸಲ ಶಿಫ್ಟ್ ಮಾಡಿದೆ ಅಷ್ಟೇ ಮೇನ್ಸು. ಅದು ಬಿಟ್ಟರೆ ಐ ಹ್ಯಾವ್ ರಿಟರ್ನ್ ಆಲ್ 4 ಮೇನ್ಸ್ ಹಿಯರ್ ಓನ್ಲಿ. 3 ಮೇನ್ಸು, 1 ಮೇನ್ಸ್ ರಾಯ್ಪುರಲ್ಲಿ ಬರೆದಿದ್ದು. ಸ್ಥಾನಪಲ್ಲಟ ಮಾಡಿ ನೋಡೋಣ ವಾಸ್ತು ಪ್ರಕಾರ ಅಂತ. ಎಷ್ಟು ರೇವಣ್ಣ ಅವ್ರ ಥರ ಸ್ವಲ್ಪ ಆ ಕಡೆ ಈ ಕಡೆ ಜಾಗ ಶಿಫ್ಟ್ ಮಾಡಿ ಸೊ ಮಾಡೋಣ ಅಂತ ಟ್ರೈ ಮಾಡೋದು. ಹೆಂಗೋ ಕ್ಲಿಯರ್ ಆಗೋಯ್ತು ಅಂದರು. ಸೊ ಓಕೆ, ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಇಂಟರ್ವ್ಯೂ. ಪರ್ಸ್ನಾಲಿಟಿ ಟೆಸ್ಟ್ಗೆ ನೀವು ಫಸ್ಟ್ ಏನು ಮಾಡ್ತಾ ಬನ್ನಿ, ಪ್ರಿಪೇರ್ ಆಗ್ತಾ ಬನ್ನಿ. ಯಾವ ರೀತಿ ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ, ವೆದರ್ ಯು ಹ್ಯಾವ್ ಅ ಆಫೀಸರ್ ಲೈಕ್ ಕ್ವಾಲಿಟಿ. ಸೊ ದೇರ್ ವಿಲ್ ಬಿ ಸಮಥಿಂಗ್ ಕಾರ್ಡ್ OLQ, ಆಫೀಸರ್ ಲೈಕ್ ಕ್ವಾಲಿಟೀಸ್, ದಟ್ ದ UPSC ವಿಲ್ ಚೆಕ್ ಪರ್ಸ್ನಾಲಿಟಿ ಟೆಸ್ಟಲ್ಲಿ. ನಿಮಗೆ ಆ ಆಫೀಸರ್ ಲೈಕ್ ಕ್ವಾಲಿಟಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ತಾ ಹೋಗಬೇಕು. ನೀವು ನ್ಯಾರೋ ಮೈಂಡೆಡ್ ಇದ್ದೀರಾ, ಬ್ರಾಡ್ ಮೈಂಡೆಡ್ ಇದ್ದೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ರಾಸ್ಟಿಟ್ಯೂಷನ್, ಸೇಮ್ ಸೆಕ್ಸ್ ಮ್ಯಾರೇಜ್, ಅಬಾರ್ಷನ್, ಈ ರೀತಿ ಡಿಸ್ಕಸ್ ಮಾಡಿ, ಹೋಮೋಸೆಕ್ಷುಯಾಲಿಟಿ, ಈ ರೀತಿ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ನ್ಯಾರೋ ಮೈಂಡೆಡ್ ಆಗಿರ್ಲಿಕ್ಕಾಗಲ್ಲ. ವಿ ಆರ್ ಗೋಯಿಂಗ್ ಟು ಬಿಕಮ್ ಅನ್ ಆಫೀಸರ್ ಅಲ್ಲ. ಐ ಆಮ್ ಅನ್ ಆಫೀಸರ್ ಫಾರ್ ದ ಮೇಲ್ ಆಲ್ಸೋ, ಫೀಮೇಲ್ ಆಲ್ಸೋ, ಟ್ರಾನ್ಸ್ಜೆಂಡರ್ ಆಲ್ಸೋ. ಕರೆಕ್ಟ್? ಹಂಗಿದ್ದಾಗ ನಾನು ನ್ಯಾರೋ ಮೈಂಡೆಡ್ ಇದ್ದರೆ ನಾನೇನು ಸರ್ವಿಸ್ ಕೊಡ್ತೀನಿ, ನಾನೇನು ಜಸ್ಟಿಸ್ ಕೊಡ್ತೀನಿ? ಸೊ ಐ ಮಸ್ಟ್ ಬಿ ಅ ಬ್ರಾಡ್ ಮೈಂಡೆಡ್ ಪರ್ಸನ್. ನನ್ನಲ್ಲಿ ಓಪನ್ನೆಸ್ ಇದೆಯಾ, ನಾನು ಯಾರನ್ನು ಕೂಡ ಅಂದರೆ ಟಾಲರೆನ್ಸ್ ಇದೆಯಾ, ಬೇರೆಯವ್ರು ಹೇಳೋದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಸಹಿಷ್ಣುತೆ ಇದೆಯಾ? ಯು ಹ್ಯಾವ್ ಟು ಚೆಕ್ ಅಲ್ಲ. ಸೊ ಇವನ್ನೆಲ್ಲ ಇಲ್ಲ ಅಂದರೆ ಕಲ್ತ್ಕೊಳ್ಳೇಬೇಕಲ್ಲ. ಮನೇಲಿ ಬಿಹೇವ್ ಮಾಡ್ದಂಗೆ ಆಗುತ್ತೆ ಸೊಸೈಟಿಲಿ. ಸೊ ವಿ ಹ್ಯಾವ್ ಟು ಬಿಹೇವ್ ಲೈಕ್ ಎನ್ ಆಫೀಸರ್. ಸೊ ಇಫ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎನ್ DC, ಬಿಹೇವ್ ಲೈಕ್ DC. ಇಫ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎನ್ SP, ಬಿಹೇವ್ ಲೈಕ್ SP. ಈಗಲಿಂದನೇ ಅದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ದಟ್ ಈಸ್ ಮೋರ್ ದೆನ್ ಇಂಪಾರ್ಟೆಂಟ್. ಎನಿಥಿಂಗ್ ಎಲ್ಲದಕ್ಕಿಂತ ತುಂಬ ದೊಡ್ಡ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇದೆ, ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಎನ್ ಆಫೀಸರ್. ಸೊ ಅದೊಂದು ಪೇಷನ್ಸ್ ಕಲ್ತ್ಕೊಳ್ಳಿ, ಆ ಟೈಮ್ಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ, ಪರ್ಸಿವರೆನ್ಸನ್ನು ಕಲ್ತ್ಕೊಳ್ಳಿ, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋದನ್ನು ಕಲ್ತ್ಕೊಳ್ಳಿ, ಹಾರ್ಡ್ ವರ್ಕ್ ಕಲ್ತ್ಕೊಳ್ಳಿ, ಮಲ್ಟಿಪಲ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ನಿಮ್ಮ ಎಮೋಷ್ನಲ್ ಇಂಟೆಲಿಜೆನ್ಸ್ ಕಲ್ತ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಸ್ಟಾರ್ಟಿಂಗ್ ಅ ಜರ್ನಿ. ಆ್ಯಂಡ್ ಫಸ್ಟ್ 4 months ನೀವಿನ್ನೂ ಈಗ ಹೊಸ್ದಾಗಿ ಬಂದಿದ್ದೀರಿ, ಮೊದಲನೇ 4 ತಿಂಗಳು ಯಾವ ರೀತಿ ಇರುತ್ತೆ ಅಂದರೆ UPSC, ಯಪ್ಪ ಸಾಕು ಹೋಗ್ಬೇಡ ಅಂತ. ಪೇರೆಂಟ್ಸ್ ಪ್ರೆಷರ್ ಅಲ್ಲ, UPSC ಪ್ರೆಷರ್ ಬೇರೆ ಇರುತ್ತೆ. ಸೊ ಯು ವಾಂಟ್ ಇವನ್ ಸಿ UPSC ಪ್ರೆಷರು ಯು ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್. ಆ ರೀತಿ ಇರುತ್ತೆ ಫಸ್ಟ್ 4 ತಿಂಗಳು. June 13 ಅಂತ ಹೇಳಿದ್ನಲ್ಲ, June 13 ಅಕ್ಟೋಬರ್ವರೆಗೂ ನಾನು ಅನುಭವಿಸಿರೋ ಪೇನ್ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಬೈ ಗಾಡ್ ಗ್ರೇಸ್ ಯು ಹ್ಯಾವ್ ವಿನಾಯಕ್ ಸರ್. ವಿನಾಯಕ್ ಈಸ್ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್. ಸೊ ನಾವು ಅವರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ಜರ್ನಿ, ವಿನಾಯಕ್ ಸರ್ ನಾವು. ಸೊ ಅವರು ನಮಗೆ GSL ಎಲ್ಲ ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಫಸ್ಟ್ ಮೇನ್ಸ್ ಬರೀತಾ ಇರಬೇಕಾದ್ರೆ ಈಸ್ ವೆರಿ ಇಂಟೆಲಿಜೆಂಟ್. ಬಿಕಾಸ್ ಆಫ್ ಆಪ್ಷನಲ್ಲೂ ಅವ್ರು ಇಲ್ಲಿದ್ದಾರೆ ಅಷ್ಟೇ. ಅದರ್ವೈಸ್ ಯು ವುಡ್ ಹ್ಯಾವ್ ಬಿನ್ ಯಾವಾಗಲೂ 2022 ಕ್ಲಿಯರ್ ಆಗಬೇಕಾದಂಥ ಪರ್ಸನ್. ವೆರಿ ಗುಡ್ ಪರ್ಸನ್. ಅವರಿದ್ದಾರೆ, ಬಸವನಗೌಡ ಸರ್ ಇದ್ದಾರೆ. ದಟ್ ಇಸ್ ಅ ವೆರಿ ಯು ಹ್ಯಾವ್ ಬ್ಲೆಸ್ಡ್. ಆ್ಯಕ್ಚುಲಿ ನಾನು ಹೇಳ್ತಿರೋಂಥದ್ದು, ನಮಗೆ ಈ ರೀತಿ ಮೆಂಟರ್ಸ್ಗಳಿರಲಿಲ್ಲ. ಆ್ಯಕ್ಚುಲಿ ಕೋವಿಡ್ ಬಂದ ಮೇಲೆ ಈ ಮೆಂಟರ್ಶಿಪ್ ಅನ್ನೋಂಥ ಕಾನ್ಸೆಪ್ಟ್ಗಳು ಈ ಲೆವೆಲ್ಗೆಲ್ಲ ಡೆವಲಪ್ ಆಗ್ತಾ ಇರೋಂಥದ್ದು. ಈಗ ಇಯರ್ ಲಾಂಗ್ ಶಿಕ್ಷಾ ಅಂತೆ ಇದೆಲ್ಲ ಪ್ರೋಗ್ರಾಮ್ಗಳೆಲ್ಲ ಈಗ ಬಂದಿರೋಂಥದ್ದು. ನಮಗೆಲ್ಲ ಈ ರೀತಿ ಸಪೋರ್ಟ್ ಏನಾದರೂ ಸಿಕ್ಕಿದ್ರೆ ಐ ವುಡ್ ಹ್ಯಾವ್ ಬಿನ್ ಇನ್ನೂ ಯಂಗೆಸ್ಟ್ ಆಗಿರ್ತಿದ್ದು ನಾನು. ಅಂಡರ್ಸ್ಟುಡ್? ಮೈ ಮೇನ್ ಸ್ಕೋರು 699 ಕಟ್ ಆಫು. ಆ ಇಯರು ನಂದು 695. ಆ್ಯಕ್ಚುಲಿ 4 ಮಾರ್ಕ್ಸಲ್ಲಿ ಮಿಸ್ ಆಗಿದ್ದು. ಅದು ಏನಕ್ಕೆ ಅಂದರೆ ನಾನೇ ಮಿಸ್ ಮಾಡಿದೆ, ಹೇಳ್ತೀನಿ ಅದನ್ನು ಕೂಡ. ಮೈ ಜರ್ನಿಯಲ್ಲಿ ಅಂದರೆ ಒಂದು 15 ದಿನ ಓದಲೇ ಇಲ್ಲ ನಾನು. ಆಗಲ್ಲ ಈ ಸಲ ಬಿಡು. ನಂದು ಫಸ್ಟ್ ಮೇನ್ಸ್ ಆ ಟೈಮಲ್ಲಿ ಏನೂ ಗೊತ್ತಿರಲಿಲ್ಲ. ಪೋಸ್ಟ್ ಇಂಡಿಪೆಂಡೆನ್ಸು, ಸೊಸೈಟಿ, ಸೋಷಿಯಲ್ ಜಸ್ಟಿಸು ಸಬ್ಜೆಕ್ಟ್ ಇರೋರು ಅವು ನಮ್ಮ ಸಬ್ಜೆಕ್ಟ್ ಕೇಳೂ ಇರಲಿಲ್ಲ. ಕೋವಿಡ್ ಬಂದಿತ್ತಲ್ಲ. ಇವೆಲ್ಲ UPSC ಯಾವ ಎಕ್ಸಾಮ್ ಬರಿತಾ ಇದ್ದೀನಿ ಅಂತ ಕ್ವಶನ್ ಪೇಪರ್ ನೋಡೋಣ ಅಂದರೆ ಟೆಸ್ಟ್ ಸೀರೀಸ್ದು ಟೈಮ್ ಟೇಬಲ್ ಕೊಡ್ತಾರಲ್ಲ, ನಮ್ಮ ಟೈಮ್ ಟೇಬಲ್ ಇಲ್ಲ ಬೇರೆ ಯಾವುದಾದ್ರು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಆ ಲೆವೆಲ್ ಕನ್ಫ್ಯೂಷನ್. ಏನಕ್ಕೆ ಈ ಸಬ್ಜೆಕ್ಟ್ಗಳ ಹೆಸರೇ ಕೇಳಿರಲಿಲ್ಲ ನಾನು ಅಂತ. ಅಂಡರ್ಸ್ಟುಡ್? ಈ ಲೆವೆಲ್ಗಿತ್ತು. ಸೊ ಆ ಟೈಮಲ್ಲಿ ನಮಗೆ ವಿನಾಯಕ್ ಅವ್ರ ಪರಿಚಯ ಆಗಿತ್ತು. ಗಾಯತ್ರಿ ಬಿಲ್ಡಿಂಗ್ ಅಂತ ಮಾಡಿದರು, ಲಾ ಎಕ್ಸಲೆನ್ಸ್ ಹೈದರಾಬಾದಲ್ಲಿ. ಫಸ್ಟ್ ಫಿಲಿಮ್ಸ್ ಕ್ಲಿಯರ್ ಆದವರಿಗೆಲ್ಲ ಫ್ರೀ ಇತ್ತು ಅಲ್ಲಿ. ಅಲ್ಲೊಂದು ಬಿಗ್ ಬಾಸ್ ಹೌಸ್ ರೀತಿ, ಒಂದು ಸಿಟಿಯಿಂದ 40 ಕಿಲೋಮೀಟ್ರ್ ದೂರದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತರಲೆಗಳಿರಲಿಲ್ಲ ಯಾರು, ಅದೊಂದು ಖುಷಿ. ತರಲೆ ಕಾಂಟ್ರವರ್ಸಿ ಮಾಡೋರೆಲ್ಲ, ಬಟ್ ವೆರಿ ಇಂಟೆಲಿಜೆಂಟ್ ಪೀಪಲ್. ಗಾಯತ್ರಿ ಬಿಲ್ಡಿಂಗ್ ಏನು ಮಾಡಿದ್ರಲ್ಲ, ನನ್ನ ಎಂಟೈರ್ UPSC ಜರ್ನಿಲಿ ಐ ಮಸ್ಟ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ 2 ಗ್ರೂಪ್ಸ್ ಅಂತ ಹೇಳ್ತೀನಿ. ಒನ್ ಈಸ್ ಗಾಯತ್ರಿ ಬಿಲ್ಡಿಂಗ್ ಗ್ರೂಪ್ಸು, ಅನದರ್ ಒನ್ ಈಸ್ ಫಸ್ಟ್ ಇಂಟರ್ವ್ಯೂ ಟೈಮಲ್ಲಿ ನಾನು ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಮೆಟ್ ಭಾನುಪ್ರಕಾಶ್ ಸರ್, ಭರತ್ ಯಾರಮ್ಮು, ಇದೇ ಲೈಬ್ರರಿಲಿ ಇದ್ದರು ಭರತ್ ಯಾರಮ್ಮು. ಅದಾದಮೇಲೆ ನೆಕ್ಸ್ಟ್ ಶ್ರುತಿ ಮ್ಯಾಮ್ ಅಂತ, ಸಂಪ್ರೀತ್, ಮಧು, ರಘುನಂದನ್, ಇವ್ರದ್ದು ಒಂದು ಗ್ರೂಪನ್ನು ನಾವು ಫ್ರೆಂಡ್ ಆಗಿದ್ದು. ದಟ್ ವಾಸ್ ಅ ವೆರಿ ಗುಡ್ ಗ್ರೂಪು. ಅವರೆಲ್ಲ IPS ಆಫೀಸರ್ ಆದರು ಇವತ್ತು. ಸೊ ನಮ್ಮ ಗ್ರೂಪಲ್ಲಿ ಇದ್ದಂಥವ್ರು ನಾವು. ಗಾಯತ್ರಿ ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ 18 ಪೀಪಲ್ ಇದ್ದು. 18 ಪೀಪಲಲ್ಲಿ ದೇರ್ ವರ್ ಸಮ್ 10 ಪೀಪಲ್ ಹೂ ಕ್ಲಿಯರ್ಡ್ ತೆಲಂಗಾಣ ಗ್ರೂಪ್ಸು. ಎಲ್ಲರೂ ಆಫೀಸರ್ ಆಗಿದ್ದಾರೆ.
ಅದರಲ್ಲಿ ಒಂದು 4 ಜನ ನಾವು UPSC ಕ್ಲಿಯರ್ ಮಾಡಿದ್ದೀವಿ. ಆ್ಯಂಡ್ ವಿನಾಯಕ್ ಸರ್ ಇಸ್ ಲೆಫ್ಟ್, ಹೀ ಈಸ್ ಅ ಡೈರೆಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ, ಮೆಂಟರ್ ಆಗಿ, ಚೀಫ್ ಮೆಂಟರ್ ಆಗಿ. ಸೊ ಹಿ ವಿಲ್ ಆಲ್ಸೋ ಕ್ಲಿಯರ್. ಸೊ ದಟ್ ಈಸ್ ದ ಮೋಸ್ಟ್ ಸಕ್ಸಸ್ಫುಲ್ ಗ್ರೂಪ್, 2 ಗ್ರೂಪ್ಗಳು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟು. ನೀವಂತೂ UPSC ಜರ್ನಿಲಿ ವೆನ್ ಯು ಮೇಕ್ ಫ್ರೆಂಡ್ಸ್ ಅಲ್ಲ, ಬಿ ಕೇರ್ಫುಲ್. ಏನಕ್ಕೆ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಬೋಗಸ್ ಫ್ರೆಂಡ್ಸ್ಗಳು ಸಿಗ್ತಾರೆ, ಖಾಲಿ ಫ್ರೆಂಡ್ಸ್ಗಳು ಸಿಗ್ತಾರೆ, ಸುಮ್ಮನೆ ನ್ಯಾರೋ ಮೈಂಡೆಡ್ ಇರೋಂಥ ಫ್ರೆಂಡ್ಸ್ಗಳು ಸಿಗ್ತಾರೆ, ತರಲೆಗಳು, ಟೀ ಕುಡಿಯೋಕೆ ಕರ್ಕೊಂಡೋಗಿ ಅರ್ಧ ಗಂಟೆ ವೇಸ್ಟ್ ಮಾಡೋರು ಸಿಗ್ತಾರೆ, ಅರ್ಧ ಗಂಟೆ ಇರಲಿ 2 ಗಂಟೆ ವೇಸ್ಟ್ ಮಾಡೋರು ಸಿಗ್ತಾರೆ. ಗೊತ್ತಲ್ಲ, ಸಂಕುಚಿತ ಸಣ್ಣತನ ಇರೋಂಥವ್ರು ಸಿಗ್ತಾರೆ. ನಾವು ಯಾರ ಜೊತೆನಾದರೂ ಆರ್ಗ್ಯೂ ಮಾಡಬೇಕಾದ್ರೆ ಅಥವಾ ಡಿಬೇಟ್ ಮಾಡ್ತಾ ಇರಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂದರೆ, ಐದರ್ ವೆನ್ ಯು ಹ್ಯಾವ್ ಅ ಈಕ್ವಲ್ ಮೈಂಡ್ ಸೆಟ್ ಆರ್ ವೆನ್ ಯು ಹ್ಯಾವ್ ಹೈಯರ್ ಮೈಂಡ್ ಸೆಟ್, ಅವ್ರ ಜೊತೆ ಮಾತ್ರ ಡಿಸ್ಕಸ್ ಮಾಡಬೇಕು. ನಿಮಗಿಂತ ಲೋಯರ್ ಮೈಂಡ್ ಸೆಟ್ ಇರೋರ ಜೊತೆ ನೆವರ್. ನೀವು ಹೇಳ್ಕೊಡಿ, ಬೇಕಿದ್ರೆ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ನಿಮಗಿಂತ ಈಕ್ವಲ್ ಇರೋರ ಜೊತೆ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಈ ಮರ ಮದನಿಸಿ ಬೆಂಕಿ ಹತ್ತು ಅಂತ ಹೇಳ್ತಾರೆ ಅಲ್ವಾ. ಮರ ಗುದ್ದಾಡಿದ್ರೆ ಬೆಂಕಿ ಬರುತ್ತೆ, ಕಲ್ಲು ಹೊಡೆದಾಡಿದ್ರೆ ಬೆಂಕಿ ಬರುತ್ತೆ. ಸೊ ಮತ್ತು ಕಲ್ ತಗೊಂಡು ನೀರೊಳಗೆ ಸರ್ ಸೌಂಡ್ ಬರುತ್ತೆ ಅಷ್ಟೇ. ನೀರೊಳಗೆ ಮುಳುಗು ಹೋಗುತ್ತಲ್ಲ, ಅದು ಮುಳುಗಿಸ್ಲಿಕ್ಕೆ ಹೋಗಬೇಡಿ. ಅಂಡರ್ಸ್ಟುಡ್. ನೀವು ಯಾರ ಜೊತೆನಾದ್ರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾದ್ರೆ ಅಟ್ಲೀಸ್ಟ್ ಈಕ್ವಲ್ ಸ್ಟೇಟಸ್ಸು, ಲೈಕ್ ಮೈಂಡೆಡ್ ಪೀಪಲ್ಲು ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಮತ್ತು ನಿಮಗಿಂತ ಹೈಯರ್ ಇರೋಂಥವ್ರು, ನಾಲೆಡ್ಜ್ ವೈಸು, ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಅವ್ರ ಜೊತೆ ಇದು ಮಾಡ್ಕೊಳ್ಳಿ. ಏನಕ್ಕೆ ಯು ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಸೊ ಎವ್ರಿ ಸ್ಟೇಜ್ ಇಸ್ ಅ ಲರ್ನಿಂಗ್ ಅಲ್ಲ. ಸೊ ಆ ರೀತಿ ಕಲ್ತ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ ನಮಗೆ ಫಸ್ಟ್ ದಿ ಸ್ಟೇಜ್ ಇದರಲ್ಲೇ ಬರ್ತಾ ಹೋಗೋಂಥದ್ದು ಪರ್ಸ್ನಾಲಿಟಿ ಟೆಸ್ಟ್. ಈ ಪರ್ಸ್ನಾಲಿಟಿಯನ್ನು ನೀವು ಡೆವಲಪ್ ಮಾಡ್ಕೊಳ್ತಾ ಹೋದರೆ ನಿಮ್ಗೆ ಏನಾಗ್ತಾ ಬರುತ್ತೆ, ದಿಸ್ ಜರ್ನಿ ವಿಲ್ ಬಿಕಮ್ ಮೋರ್ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಸರಿ ನಮಗೊಂದು ಎಸ್ಸೆ ಬಂದಿತ್ತು ಗೊತ್ತಾ, ಇಟ್ ಈಸ್ ಬೆಟರ್ ಟು ಟ್ರೀಟ್ ಲೈಫ್ ಆ್ಯಸ್ ಅ ಜರ್ನಿ ನಾಟ್ ಎಸ್ ಅ ಡೆಸ್ಟಿನೇಷನ್ ಅಂತ. ನಾವು ಜೀವನವನ್ನು ಸಾಧ್ಯ ಆದಷ್ಟು ಒಂದು ಜರ್ನಿ ರೀತಿ ಟ್ರೀಟ್ ಮಾಡ್ತಾ ಹೋಗಬೇಕು, ನಾಟ್ ಎಸ್ ಅ ಡೆಸ್ಟಿನೇಷನ್. ಫುಲ್ ಸ್ಟಾಪ್ ರೀತಿ ಯಾವತ್ತೂ ಟ್ರೀಟ್ ಮಾಡಬಾರ್ದು. ಕರೆಕ್ಟಾ? ಈ ಒನ್ ಚೈಲ್ಡ್ ಸ್ಟೋರಿ ಅಂತ ಚಾರ್ಲ್ಸ್ ಡಿಕನ್ಸ್ ಒಂದು ಸ್ಟೋರಿ ಬರೆದಿದ್ದಾನೆ. ಬರೀ ಕಥೆ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಸೊ ಒನ್ ಚೈಲ್ಡ್ ಸ್ಟೋರಿ ಅಂತ ಚಾರ್ಲ್ಸ್ ಡಿಕನ್ಸ್ ಒಂದು ಸ್ಟೋರಿ ಇದೆ, ಒನ್ ಚೈಲ್ಡ್ ಸ್ಟೋರಿ. ಏನಂತ ಹೇಳ್ತೇನೆ, ಒಂದು ಚಿಕ್ಕ ಮಗು ಸುಮ್ಮನೆ ಕಾಡಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಫುಲ್ಲು ಬೇಜಾರಾಗಿರುತ್ತೆ, ಅಳ್ತಾ ಇರುತ್ತೆ. ಆ ಟೈಮಲ್ಲಿ ಇನ್ನೊಂದು ಮಗು ಸಿಗುತ್ತೆ. ಆ ಮಗು ಜೊತೆ ಆಟ ಆಡುತ್ತೆ, ಮಜಾ ಮಾಡುತ್ತೆ, ಕುಣಿಯುತ್ತೆ, ನಗುತ್ತೆ. ಹಿಂಗೇ ಸ್ವಲ್ಪ ಟೈಮ್ ಆಗ್ತಿದ್ದಂಗೆ ಆ ಮಗು ಡಿಸಪಿಯರ್ ಆಗೋಗುತ್ತೆ. ಇದಕ್ಕೆ ಮತ್ತೆ ಬೇಜಾರಾಗುತ್ತೆ, ಸುಮ್ಮನೆ ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾರೊಬ್ಬರು ಟೀಚರ್ ಸಿಗ್ತಾರೆ, ಅವ್ರು ಏನು ಮಾಡ್ತಾರೆ, ಹೇಳ್ಕೊಡ್ತಾರೆ, ಕತೆ ಹೇಳ್ಕೊಡ್ತಾರೆ, ಪಾಠ ಹೇಳ್ಕೊಡ್ತಾರೆ, ಎಕ್ಸಾಮ್ ಬರೆಸ್ತಾರೆ, ಪಾಸ್ ಮಾಡಿಸ್ತಾರೆ. ಸೊ ಅದು ಖುಷಿಯಾಗುತ್ತೆ. ಹಿಂಗೆ ಇರ್ಬೇಕಾದ್ರೆ ಆ ಟೀಚರು ಡಿಸಪಿಯರ್ ಆಗುತ್ತೆ. ಮುಂದೆ ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಸಿಗ್ತಾಳೆ, ಫುಲ್ಲು ಪ್ರೀತಿ, ಪ್ರೇಮ, ಪ್ರಣಯ, ಸೊ ಮರ ಸುತ್ತೋದು ಇವೆಲ್ಲ ಮಾಡ್ತಾರೆ. ಸೊ ಅದಾದಮೇಲೆ ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಹೀಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಮಗ ಬಂದ್ಬಿಟ್ಟು ಏನಂತ ಹೇಳ್ತಾನೆ, ಇಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಶಿಫ್ಟ್ ಆಗಿ ಹೋಗ್ತಾನೆ. ಮಗಳು ಬಂದು ಹೇಳ್ತಾಳೆ, ಇಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ಅಂತ. ಇಬ್ಬರು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದಾಗ ಹೆಂಡ್ತಿನೂ ಕೂಡ ಡಿಸಪಿಯರ್ ಆಗೋಗ್ತಾನೆ. ಇವನು ಫುಲ್ಲು ಬೇಜಾರಾಗೋಗುತ್ತೆ. ಹಂಗೇ ಮುಂದೆ ನಡ್ಕೊಂಡು ಹೋಗ್ತಾನೆ. ಮುಂದೆ ನಡ್ಕೊಂಡು ಹೋಗಿ ಒಂದು ಮರದ ಕೆಳಗೆ ಕೂತ್ಕೊಂಡು ನಾನೇನೇನು ಮಾಡಿದೆ ಅಂತ ಹಿಂದೆ ತಿರುಗಿ ನೋಡ್ತಾನೆ. ಅವರ್ ಲೈಫ್ ಈಸ್ ಆಲ್ಸೋ ಸೇಮ್ ಅಂತ. ಕರೆಕ್ಟಾ? ಪ್ರತಿಯೊಬ್ಬ ನಮಗೂ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಫ್ರೆಂಡ್ಸ್ಗಳಿದ್ರು, ಆಟ ಆಡ್ದೋ, ಮಜಾ ಮಾಡ್ದೋ. ಗಾನ್ ಎಲ್ಲಿ ಅವರೆಲ್ಲ? ನೆಕ್ಸ್ಟ್ ಟೀಚರ್ಗಳು, ಸ್ಕೂಲು, ಕಾಲೇಜು, ಡಿಗ್ರಿ ಎಲ್ಲಿ? ನೆಕ್ಸ್ಟ್ ನಿಮಗೂ ಕೂಡ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ದೇ ವಿಲ್ ಆಲ್ಸೋ ಡಿಸಪಿಯರ್. ಅಟ್ ಲಾಸ್ಟ್ ಕೊನೆಯಲ್ಲಿ ಉಳಿಯೋದು ಯಾರು? ಒಬ್ಬರೇ. ಸೊ ಅದಕ್ಕೆ ಅವ್ರು ಏನಂತ ಹೇಳ್ತಾರೆ ಚಾರ್ಲ್ಸ್ ಡಿಕನ್ಸು, ಅಟ್ ಲಾಸ್ಟ್ ನಮ್ಗೆ ಉಳ್ಕೊಳ್ಳೋಂಥದ್ದು ಏನಂದರೆ ಮೆಮೊರೀಸ್. ಬಿಲ್ಡ್ ಗ್ರೇಟ್ ಮೆಮೊರೀಸ್ ಅಂತ. ಕರೆಕ್ಟಾ? ಇನ್ ದಿಸ್ ಜರ್ನಿ ಯು ಹ್ಯಾವ್ ಎಂಟರ್ಡ್ ದಿಸ್ ಜರ್ನಿ. ಐ ಡೋಂಟ್ ನೋ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್. ಈವನ್ ಯು ಡೋಂಟ್ ನೋ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್. ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಆದರೂ ಈ ಜರ್ನಿಲಿ ಇರ್ತೀರಿ. ಈ ಜರ್ನಿ ಮುಗಿಸ್ಬಿಟ್ಟು ನೀವು ಹೋಗ್ತಾ ಇರಬೇಕಾದ್ರೆ ಗೋ ವಿತ್ ಅ ರ್ಯಾಂಕ್ ಆರ್ ಗೋ ವಿತ್ ಅ ಮೆಮೊರಿ, ಆ್ಯಂಡ್ ಗೋ ವಿತ್ ಬೋತ್ ಆಲ್ಸೋ, ದಟ್ ಈಸ್ ಫೈನ್. ಕರೆಕ್ಟಾ? ಒಂದು ಒಳ್ಳೆ ಮೆಮೊರಿಯನ್ನು ಬಿಲ್ಡ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಲರ್ನ್ ವಿತ್ ಪ್ಯಾಷನ್. ತುಂಬ ಖುಷಿಯಿಂದ ಲರ್ನ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಒಂದೊಂದು ಸಬ್ಜೆಕ್ಟನ್ನು ಓದ್ತಾ ಇರಬೇಕಾದ್ರೂ ಕೂಡ ಯು ವಿಲ್ ಫೀಲ್ ವೆರಿ ಫ್ಯಾಸಿನೇಟೆಡ್. ಏನಕ್ಕೆ ಅಷ್ಟು ನಾಲೆಡ್ಜನ್ನು ಇಂಪಾರ್ಟ್ ಮಾಡುತ್ತೆ ಈ ಜರ್ನಿ. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಆಗುತ್ತೆ, ಬ್ಯೂಟಿಫುಲ್ ರಿಲೇಷನ್ಶಿಪ್ಗಳಾಗುತ್ತೆ. ಫ್ರೆಂಡ್ಶಿಪ್ ವೈಸ್ ಹೇಳ್ತೀನಿ, ರಿಲೇಷನ್ಶಿಪ್ ವೈಸ್ ಹೇಳ್ತಿಲ್ಲ ನಾನು. ಸೊ ಫ್ರೆಂಡ್ಶಿಪ್ ವೈಸು. ಸೊ ಬೆಟರ್ ರಿಲೇಷನ್ಶಿಪ್ಗಳು, ಬೆಟರ್ ಫ್ರೆಂಡ್ಶಿಪ್ಗಳು ಇಲ್ಲೆಲ್ಲ ಆಗ್ತಾ ಹೋಗುತ್ತೆ. ಎಂಜಾಯ್ ದಿಸ್ ಜರ್ನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು UPSC ಜರ್ನಿ. ನೆಕ್ಸ್ಟು ಮೇಜರ್ ಸ್ಟೇಜ್ ಇನ್ ದ UPSC ಈಸ್ ಮೇನ್ಸ್. ಸಿ ಇನ್ ಮೇನ್ಸ್ ವಿ ಹ್ಯಾವ್ ಆ್ಯಕ್ಚುಲಿ 9 ಪೇಪರ್ಸು. ಈ 9 ಪೇಪರ್ಸಲ್ಲಿ ನಮಗೆ 2 ಪೇಪರ್ಸು ಕ್ವಾಲಿಫೈಯಿಂಗ್ ಪೇಪರ್ ಇರೋದು. 2 ಪೇಪರ್ ಕ್ವಾಲಿಫೈಯಿಂಗು. ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಕನ್ನಡ ಆ್ಯಂಡ್ ಕಂಪಲ್ಸರಿ ಇಂಗ್ಲೀಷ್. ಇವೆರಡು ಪೇಪರು ನಮಗೆ 300 ಮಾರ್ಕ್ಸ್ ಕೊಡ್ತಾರೆ. ಇದಕ್ಕೆ ನೀವೇನು ಪ್ರಿಪೇರ್ ಆಗೋಂಥ ಅವಶ್ಯಕತೆ ಇಲ್ಲ. ಕನ್ನಡ ಫೆಮಿಲಿಯರ್ ಇಲ್ಲದೆ ಇರೋಂಥವ್ರು ಯು ಕ್ಯಾನ್ ರೈಟ್ ಎನಿ ಇಂಡಿಯನ್ ಲ್ಯಾಂಗ್ವೇಜ್, ಹಿಂದಿ, ಗುಜರಾತಿ, ಬೆಂಗಾಲಿ, ಉರ್ದು,
ತಮಿಳ್ ತೆಲುಗು ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ವಿತ್ ಕನ್ನಡ ಯು ಕ್ಯಾನ್ ರೈಟ್ ಇದು ಆಲ್ಸೋ. ಯಾವುದು ಹಿಂದಿ, ಶೆಡ್ಯೂಲ್ ಲ್ಯಾಂಗ್ವೇಜ್ 8 ಶೆಡ್ಯೂಲ್ ಲ್ಯಾಂಗ್ವೇಜ್ಗಳು, ಸಾಂಸ್ಕ್ರಿಟ್, ಏನೇ ಲ್ಯಾಂಗ್ವೇಜ್ ಯು ಹ್ಯಾವ್ ಟು ಪಾಸ್ ವಿತ್ 25%. 25%ಅಲ್ಲಿ ಪಾಸ್ ಆಗಬೇಕು ಅಂದರೆ 75 ಮಾರ್ಕ್ಸ್ ಅಷ್ಟೇ. ಸೊ ಈಸಿಯಾಗಿ ತೆಗಿಬೋದು. ಇದಕ್ಕೇನು ನೀವು ಪ್ರಿಪೇರ್ ಆಗೋಂಥ ಅವಶ್ಯಕತೆಯೂ ಇಲ್ಲ. ಮೇನ್ಸ್ ಟೈಮಲ್ಲಿ 5 ದಿನ ಗ್ಯಾಪ್ ಇರುತ್ತಲ್ಲ, ಆಗೊಂದು ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಮುಗ್ದೋಗುತ್ತೆ. ಇಂಗ್ಲೀಷಲ್ಲೂ ಅಷ್ಟೇ ಬೇಸಿಕ್ SSLC ಲೆವೆಲ್ ಕ್ವಶನ್ ಬರುತ್ತೆ, ಒಂದು ಎಸ್ಸೆ ಬರೀರಿ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ, ಈ ರೀತಿ ಕ್ವಶನ್ಸ್ಗಳು, ಪ್ರಿಸೈಸ್ ರೈಟಿಂಗು, ಅದಾದಮೇಲೆ ಪ್ಯಾಸೇಜ್ ಕೊಟ್ಬಿಟ್ಟು ಕ್ವಶನ್ ಕೊಟ್ಟಿರ್ತಾರೆ ಅಷ್ಟು ಬಿಟ್ಟರೆ, ಮತ್ತೆ ಒಂದು 50 ಮಾರ್ಕ್ಸ್ ಗ್ರಾಮರ್, ಎಷ್ಟು ಬಿಟ್ಟರೆ ಇನ್ನೇನು ಇರಲ್ಲ. ಈ ಪೇಪರ್ಗಳು ಅಷ್ಟು ಏನು ತಲೆ ಕೆಡಿಸ್ಕೊಳ್ಳೋಂಥ ಪೇಪರ್ಗಳಲ್ಲ. ಬಟ್ ವಿ ಹ್ಯಾವ್ 7 ಪೇಪರ್ಸ್ ಇಂಟು 250 ಮಾರ್ಕ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟು ಆ್ಯಂಡ್ 1750 ಮಾರ್ಕ್ಸ್ಗೆ ಟೋಟಲಿ ಇರೋಂಥದ್ದು. ಈ 1750 ಮಾರ್ಕ್ಸು ಮೇನ್ಸ್ ಜರ್ನಿ ಏನಿದೆಯಲ್ಲ, ದಿಸ್ ಈಸ್ ಅ ವೆರಿ ಟಫ್. ಜನರಲಿ ನಾವೇನಂತ ಹೇಳ್ತೀವಿ, ಪ್ರಿಲಿಮ್ಸ್ ಇಸ್ ದ ಟಫೆಸ್ಟ್ ಎಕ್ಸಾಮ್ ಇನ್ ದ ಎಂಟೈರ್ UPSC. ನೀವು ಯಾವುದೇ UPSC ಪೇಪರ್ ತೊಗೊಳ್ಳಿ, ಇನ್ಕ್ಲೂಡಿಂಗ್ ಮೇನ್ಸು, ಇಂಟರ್ವ್ಯೂ, ವಾಟ್ ಈಸ್ ದ ಟಫೆಸ್ಟ್ ಸ್ಟೇಜ್ ಅಂದರೆ ಪ್ರಿಲಿಮ್ಸ್. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಫೇಲ್ ಟು ಕ್ಲಿಯರ್ ಪ್ರಿಲಿಮ್ಸ್ ಇಟ್ ಸೆಲ್ಫ್. ಸೊ ಅವ್ರಿಗೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಟಫೆಸ್ಟ್. ಒಂದು 3 ವರ್ಷ 4 ವರ್ಷ ತಗೊಳ್ಳೋರು ಇದ್ದಾರೆ. ಸೊ ಕೆಲವ್ರಿಗೆ ಲಕ್, ನಮ್ಮಂಥವ್ರಿಗೆ ಲಕ್ಕು ಅಳುಕು ಪುಳುಕಲ್ಲಿ ಪಾಸ್ ಆಗುತ್ತಲ್ಲ ಫಸ್ಟ್ ಅಟೆಂಪ್ಟ್. ನಮ್ಮದು ಸೀರಿಯಸ್ಲಿ ಫಸ್ಟ್ ಅಟೆಂಪ್ಟ್ ಯಾವ ಲೆವೆಲ್ಗಿತ್ತು ಅಂದರೆ, ಟೆಸ್ಟ್ ಸೀರೀಸ್ ಎಲ್ಲ ಬರೆದು ನಂದು ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಯು ಕಾಂಟ್ ಇವನ್ ಇಮ್ಯಾಜಿನ್. ಅಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸ್ಟಿಲ್ ನಾನು ಹೋಗ್ಬೇಕಾದ್ರೆ, ಈ ಎಕ್ಸಾಮಲ್ಲಿ ಹೋಗ್ಬೇಕಾದ್ರೆ 2 ರೀತಿ ಹೋಗ್ಬೇಕಂತೆ. ಒಂದು, ನಾನು ಆಲ್ರೆಡಿ ಪಾಸ್ ಆಗಿದ್ದೀನಿ, ಏನು ಮಾಡೋಕ್ಕೆ ಸಾಧ್ಯ ಇವರು ಅಂತ. ಇನ್ನೊಂದು, ನಾನು ಆಲ್ರೆಡಿ ಫೇಲ್ ಆಗಿದ್ದೀನಿ, ಇನ್ನೇನು ಮಾಡೋಕ್ಕೆ ಸಾಧ್ಯ. ಐ ಆಮ್ ದ ಸೆಕೆಂಡ್ ಕ್ಯಾಟಗರಿ. ನಾನು ಆಲ್ರೆಡಿ ಫೇಲ್ ಆಗಿದ್ದೀನಿ, ಇನ್ನೇನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಐ ವೆಂಟ್ ಟು ದ ಎಕ್ಸಾಮು. 100 ಕ್ವಶನಲ್ಲಿ 98 ಕ್ವಶನ್ ಅಟೆಂಡ್ ಮಾಡಿದೆ. ಐ ಆಮ್ ನಾಟ್ ಜೋಕಿಂಗ್, ಸೀರಿಯಸ್ಲಿ. ಅಂದರೆ ಇನ್ನೇನು ಹೋಗುತ್ತಲ್ಲ, ಎಲ್ಲನೂ ಅಟೆಂಡ್ ಮಾಡಬೇಡ ಅಂತ. ಇನ್ನು 2 ಕ್ವಶನ್ ಏನಕ್ಕೆ ಬಿಟ್ಟೆ ಅಂದರೆ, ಒಂದು ವರ್ಡು ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಗೊತ್ತಾಗಿದ್ದರೆ ಅಟೆಂಡ್ ಮಾಡಿಬಿಡ್ತಿದ್ದೆ. ಸೊ ಐ ಗಾಟ್ ಅರೌಂಡ್ 93 ಮಾರ್ಕ್ಸ್ ಅನಿಸುತ್ತೆ ಆ ಅಟೆಂಪ್ಟು. ಐ ಕ್ಲಿಯರ್ಡ್. ಸೊ ಸ್ಟಿಲ್ ಮೈ ಫಸ್ಟ್ ಅಟೆಂಪ್ಟು ನಾನು ಕ್ಲಿಯರ್ ಆಗಿರೋಂಥದ್ದು ಬೈ ಲಕ್. ಸೆಕೆಂಡ್ ಥರ್ಡ್ ಅಟೆಂಪ್ಟು ತುಂಬ ಚೆನ್ನಾಗಿ ಓದಿ ಕ್ಲಿಯರ್ ಆಗಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಫಸ್ಟ್ ಅಟೆಂಪ್ಟ್ ಇದೆಯಲ್ಲ, ಅದು ಲಕ್ಕೆ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದಿದೆಯಲ್ಲ, ಇಟ್ಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್. ಬಟ್ ದ ಪ್ರಾಬ್ಲಮ್ ಈಸ್ ಪ್ರಿಲಿಮ್ಸ್ ಇಸ್ ಈಸಿಯೆಸ್ಟ್ ಟು ಪ್ರಿಪೇರ್. ಪ್ರಿಲಿಮ್ಸ್ ಇಸ್ ದ ಟಫೆಸ್ಟ್ ಎಕ್ಸಾಮ್ ಬಟ್ ಈಸಿಯೆಸ್ಟ್ ಟು ಪ್ರಿಪೇರ್. ಏನಂದರೆ ಒಂದು 8 ಸಬ್ಜೆಕ್ಟ್ ಅಷ್ಟೇ ಕ್ವಶನ್ ಬರೋಂಥದ್ದು. ರೆಗ್ಯುಲರ್ ಸೋರ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ರೆಗ್ಯುಲರಾಗಿ ಓದ್ಕೊಳ್ಬೇಕು, ಮತ್ತು ಕರೆಂಟ್ ಅಫೇರ್ಸ್ ಮಾಡ್ಕೊಳ್ತಾ ಹೋದರೆ ಮುಗಿದೋಗುತ್ತೆ. ಬಟ್ ಎಕ್ಸಾಮ್ ಟಫ್ ಇದೆ. ಏನಕ್ಕೆ ಅಂದರೆ ಹೈ ಅಮೌಂಟ್ ಆಫ್ ಕಾಂಪಿಟೇಷನ್. ಆಲ್ಮೋಸ್ಟ್ ಎಷ್ಟು ಲಕ್ಷ, 10 ಲಕ್ಷ ಜನ ಅಪ್ಲಿಕೇಶನ್ ಹಾಕೋಂಥದ್ದು, 5 ಲಕ್ಷ ಜನ ಎಕ್ಸಾಮ್ ಬರೆಯೋಂಥದ್ದು. ಸೊ ಹೈಯೆಸ್ಟ್ ಕಾಂಪಿಟೇಷನ್ ಇರೋದ್ರಿಂದ ಇಟ್ಸ್ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್. ಬಟ್ ವೆನ್ ಇಟ್ ಕಮ್ಸ್ ಟು ಮೇನ್ಸ್ ಇದೆಯಲ್ಲ, ಮೇನ್ಸ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್. ಏನಕ್ಕೆ ಈಸಿಯೆಸ್ಟ್ ಎಕ್ಸಾಮ್ ಅಂದರೆ, 750ಗೆ ಹೌ ಮಚ್ ಇಟ್ ವಿಲ್ ಬಿ ದ ಕಟ್ ಆಫ್? ಅರೌಂಡ್ 750. 1750ಲಿ ಒಂದು 750, ನಾಟ್ ಇವನ್ 50% ಕಟ್ ಆಫ್ ಮಾರ್ಕ್ಸನ್ನು ನೀವು ನೋಡ್ತಾ ಬಂದರೆ. ಸೊ ಈ ಸಲ ಹೈಯೆಸ್ಟ್ ಮೇನ್ಸು ಅರೌಂಡ್ 820 ಆರ್ ಸಮಥಿಂಗ್. ಸೊ ಅವೆಲ್ಲ ಎಷ್ಟು, ನಾಟ್ ಇವನ್ 50% ಇರೋಂಥ ಮಾರ್ಕ್ಸ್ಗಳವೆಲ್ಲ. ಕರೆಕ್ಟಾ? ಸೊ ನಿಮ್ಗೆ 50% ಬೇಕಿಲ್ಲ ಮಾರ್ಕ್ಸು. ಆ್ಯಂಡ್ ಅದ್ರಲ್ಲಿ ಯಾವುದೇ ರೀತಿ ಕ್ರಾಸ್ ಕ್ವಶನೂ ಇಲ್ಲ. ಏನಕ್ಕೆ ಈ ಆನ್ಸರೇ ಬರದೆ, ಏನಕ್ಕೆ ಇದನ್ನೇ ಬರದೆ ಡಯಾಗ್ರಾಮ್, ಯಾರೂ ಕೇಳಲ್ಲ. ನಿನಗೆ 20 ಕ್ವಶನಲ್ಲಿ ಒಂದು 13 ಕ್ವಶನ್ ಚೆನ್ನಾಗಿ ಬರೆದು ಇನ್ನು 7 ಕ್ವಶನ್ ಚೆನ್ನಾಗಿ ಬರ್ದಿಲ್ಲ ಅಂದರೂ ಮಾರ್ಕ್ಸ್ ಬರುತ್ತೆ. ಮತ್ತು ಮೇನ್ಸನ್ನು ಇವ್ಯಾಲ್ಯೂಟ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಯಾಕಂದರೆ 3 ಗಂಟೆಲಿ ನಾವು ಆನ್ಸರ್ ಬಂದಿದ್ರೆ ಆನ್ಸರ್ ಬರೆದಿದ್ದೀವ ಅನ್ನೋದೇ ನಮ್ಗೆ ಡೌಟ್ ಇರುತ್ತೆ. ಆ ಲೆವೆಲ್ಗೆ ಇರುತ್ತದು. ಯು ಹ್ಯಾವ್ ಟು ರೈಟ್ 4000 ವರ್ಡ್ಸ್ ಇನ್ 3 hours 180 minutes. ಸೊ ಕರೆಕ್ಟಾ? ಆ ಮೊಮೆಂಟಲ್ಲಿ ಬರೆಯೋದು. ಸೊ ಇಟ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್. ಬರೆಯೋದು ಒಂದೇ ಕಷ್ಟ ಬಿಟ್ಟರೆ ಎಕ್ಸಾಮ್ ಇಟ್ಸ್ ವೆರಿ ಈಸಿಯೆಸ್ಟ್ ಎಕ್ಸಾಮ್. ಏನಕ್ಕೆ ಅಂದರೆ ನೀವು ಎಲ್ಲರೂ ಓದಿರ್ತೀರಿ, ಮತ್ತು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀರಿ ಅಂದರೆ ಯು ಹ್ಯಾವ್ ಸಮ್ ಬೇಸಿಕ್ ನಾಲೆಡ್ಜ್ ಅಂತ, ಮತ್ತು ಎಲ್ಲರೂ ಮೇನ್ಸ್ ಬರೆಯೋರು ಈಕ್ವಲ್ಲೇ ಇರ್ತಾರೆ ಅಂತ. ಓಕೆ, ಬಟ್ ಇಟ್ ಈಸ್ ಟಫೆಸ್ಟ್ ಟು ಪ್ರಿಪೇರ್. ಟಫೆಸ್ಟ್ ಟು ಪ್ರಿಪೇರ್ ಏನಕ್ಕೆ ಅಂದರೆ ಯು ಹ್ಯಾವ್ ಓನ್ಲಿ 65 to 70 days ಟು ಪ್ರಿಪೇರ್ ಫಾರ್ 17 ಡಿಫ್ರೆಂಟ್ ಸಬ್ಜೆಕ್ಟ್. GS 1ಅಲ್ಲಿ ನಮ್ಗೆ 6 ಸಬ್ಜೆಕ್ಟ್ ಬರುತ್ತೆ, GS 2ಅಲ್ಲಿ ನಮ್ಗೆ 4 ಸಬ್ಜೆಕ್ಟು, GS 3ಅಲ್ಲಿ 6 ಸಬ್ಜೆಕ್ಟು, GS 4ಅಲ್ಲಿ 1 ಸಬ್ಜೆಕ್ಟು. ಸೊ ಟೋಟಲ್ 17 ಡಿಫ್ರೆಂಟ್ ಸಬ್ಜೆಕ್ಟು. ಅದ್ರ ಜೊತೆ ಒಂದು ಎಸ್ಸೆ, ಅದ್ರ ಜೊತೆ ಒಂದು ದೊಡ್ಡಮ್ಮ ಇದೆಯಲ್ಲ ಆಪ್ಷನಲ್. ಸೊ ವಿ ಹ್ಯಾವ್ ದಿಸ್ ಮಚ್ ಸಬ್ಜೆಕ್ಟ್ ಟು ಪ್ರಿಪೇರ್ ಇನ್ ಜಸ್ಟ್ 65 to 70 days. ಅಂದರೆ ನೀವು ಕರೆಕ್ಟಾಗಿ ಡಿವೈಡ್ ಮಾಡ್ತಾ ಹೋದರೆ ಒಂದು ಪೇಪರ್ಗೆ ನಮ್ಗೆ 10 ದಿನವೂ ಸಿಗೋಲ್ಲ. ಕರೆಕ್ಟಾ? 10 ದಿನವೂ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಇದು ಟಫೆಸ್ಟ್ ಟು ಪ್ರಿಪೇರ್. ಅದಕ್ಕೆ ಬುದ್ಧಿವಂತರು ಏನು ಮಾಡ್ತಾರೆ, ಫಸ್ಟು ಮೇನ್ಸಿಗೆ ಪ್ರಿಪೇರ್ ಆಗ್ತಾರೆ. ಸೊ ಇನ್ ಯುವರ್ ಎಂಟೈರ್ UPSC ಜರ್ನಿ ನೀವು ಆ ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೊಂಡ್ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಮೇನ್ಸ್. ಅಂದರೆ ನಿಮ್ಮ ಎಂಟೈರ್ ಜರ್ನಿಯನ್ನು ನೀವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲೇ ಪ್ರಿಪೇರ್ ಆಗ್ತಾ ಹೋಗಬೇಕು. ಇಫ್ ಯು ಆರ್ ಸ್ಟ್ರಾಂಗ್ ಇನ್ ಮೇನ್ಸು ದೆನ್ ಪ್ರಿಲಿಮ್ಸ್ ವುಡ್ ಬಿಕಮ್ ವೆರಿ ಈಸಿ. ಓಕೆನಾ? ಸೊ ಮೇನ್ಸಲ್ಲಿ ನಮಗೆ ಇರೋಂಥ ಸಬ್ಜೆಕ್ಟ್ಗಳು, ಫಸ್ಟ್ ವಿ ಹ್ಯಾವ್ ಎಸ್ಸೆ. ಎಸ್ಸೆ ಇದೆಯಲ್ಲ, ಎಸ್ಸೆ ಅಂದರೆ ನಮ್ಗೆ ಸಿಕ್ಕಾಬಿಟ್ಟೆ ಮನಸ್ಸಿಗೆ ನೋವಾಗುತ್ತೆ, ದುಃಖ ಆಗುತ್ತೆ, ಬ್ರೇಕಪ್ ಆಗುತ್ತೆ. ಸೊ ಇನ್ ಮೈ ಫಸ್ಟ್ ಅಟೆಂಪ್ಟ್ ಎಸ್ಸೆ ಐ ಗಾಟ್ 131 ಸ್ಕೋರು, ಒನ್ ಆಫ್ ದ ಹೈಯೆಸ್ಟ್ ಆ್ಯಕ್ಚುಲಿ.
131. ಅದಾದಮೇಲೆ ಸೆಕೆಂಡ್ ಅಟೆಂಪ್ಟ್ ಎಸ್ ಎ 81, 50 ಮಾರ್ಕ್ಸು. ಎರಡನೇ ಸರಿ ನಾನು ಇಂಟರ್ವ್ಯೂ ಫೇಲ್ ಆಗಲಿಕ್ಕೆ ಕಾರಣ ಇದು. ನೆಕ್ಸ್ಟ್ ಆಮೇಲೆ ಥರ್ಡ್ ಅಟೆಂಪ್ಟ್ 78, ಇನ್ನೂ ಕಡಿಮೆ. ಸೊ ಥರ್ಡ್ ಅಟೆಂಪ್ಟ್ ಆಲ್ಸೋ 11 ಮಾರ್ಕ್ಸಲ್ಲಿ ಮಿಸ್ ಆಗಿದ್ದು ನಂದು. ಸೊ ಅದಕ್ಕೂ ಕೂಡ ಎಸ್ ಎನೇ. ಈ ಅಟೆಂಪ್ಟ್ ನನಗೆ 99 ಮಾರ್ಕ್ಸು, ಅದು ಕೂಡ ಕಡಿಮೆನೇ ಸ್ಕೋರು. ಬಟ್ ಗುಡ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ 21 ಮಾರ್ಕ್ಸ್ ಜಂಪು. ಸೊ ಈ ಸಲ ಒಳಗಿರೋದಕ್ಕೂ ಇದೇ ಕಾರಣ. 21 ಮಾರ್ಕ್ಸ್ ಜಂಪ್ ಆಯ್ತಲ್ಲ, ಅದೊಂದು ಖುಷಿ ನಿಮ್ಮದೇ. ಸೊ 99 ಮಾರ್ಕ್ಸ್. ಸೊ ಎಸ್ ಎ 131 ಮಾರ್ಕ್ಸ್ ಯು ಮಸ್ಟ್ ಏಮ್. ಅಂದರೆ ನಾನು ಈ ಸಲ ಏನು ಮಾಡಿದೆ, ಮೇನ್ಸ್ ಬರೆಯೋಕ್ಕೂ ಮುಂಚೆ, ಮೇನ್ಸ್ ಪ್ರಿಪೇರ್ ಆಗೋಕ್ಕೂ ಮುಂಚೆ ಐ ಪುಟ್ ಕ್ಯಾಲ್ಕುಲೇಷನ್ಸ್, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ತೆಗಿಬೇಕು ಅಂತ. ಇನ್ ಮೈ ಎಸ್ ಎ ಪೇಪರ್ ಐ ಮಸ್ಟ್ ಗೆಟ್ 131 ಮಾರ್ಕ್ಸ್, ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ. ಇನ್ ಜಿ ಎಸ್ಸು 98, ಜಿ ಎಸ್ 2 103, ಜಿ ಎಸ್ 3 84, ಜಿ ಎಸ್ 4 111 ಆ್ಯಂಡ್ ಕನ್ನಡ ಲಿಟ್ರೇಚರ್ ನಂದು ಆಪ್ಷನಲ್ಲು 273. ಇಷ್ಟು ನನ್ನ ಟಾರ್ಗೆಟ್ ಇದ್ದಿದ್ದು. ಆ್ಯಕ್ಚುಲಿ ಎಲ್ಲ ಪೇಪರಲ್ಲೂ ತೆಗಿಬೇಕು ಅಂತ ಇದ್ದಿದ್ದು. ಏನಕ್ಕೆ ಇಷ್ಟು ಟಾರ್ಗೆಟ್ ಅಂದರೆ ಇದು ನಾನು 3 ಮೇನ್ಸಲ್ಲಿ ತೆಗೆದಿರೋ ಹೈಯೆಸ್ಟ್ ಸ್ಕೋರು. ನಂದು ಫಸ್ಟು ಅಟೆಂಪ್ಟ್ ಎಸ್ ಎಲ್ಲಿ ಐ ಗಾಟ್ 131, ಸೆಕೆಂಡ್ ಮೇನ್ಸಲ್ಲಿ ಐ ಗಾಟ್ 98 ಆಸ್ ಜಿ ಎಸ್ 1 ಹೈಯೆಸ್ಟ್ ಸ್ಕೋರು. ಸೊ ಥರ್ಡ್ ಮೇನ್ಸಲ್ಲಿ ಐ ಗಾಟ್ 103. ಸೊ ಎಲ್ಲ ಮೇನ್ಸ್ 3 ಮೇನ್ಸನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ವಿಚ್ ಇಸ್ ಮೈ ಹೈಯೆಸ್ಟ್ ಸ್ಕೋರ್ ಇನ್ ಈಚ್ ಸಬ್ಜೆಕ್ಟ್ ಅಂದರೆ ದಿಸ್ ಒನ್. ಸೊ ಇದೆಲ್ಲ ಕಂಬೈನ್ ಮಾಡಿದ್ರೆ ನಂದು ಅರೌಂಡ್ 800 ಬರುತ್ತೆ ಸ್ಕೋರು. ಅಂಡರ್ಸ್ಟುಡ್? ಸೊ ಇಂಟರ್ವ್ಯೂ ಸ್ಕೋರ್ ಇಸ್ 184. ನಾನು ತೆಗೆದಿರೋಂಥ ಹೈಯೆಸ್ಟ್ 2 ಇಂಟರ್ವ್ಯೂವಲ್ಲಿ. ಅಂದರೆ ಈ ಸಲ ಬರೆಯೋಕ್ಕೂ ಮುಂಚೆ 2 ಇಂಟರ್ವ್ಯೂ ಇತ್ತು. ಸೊ 2 ಇಂಟರ್ವ್ಯೂಲ್ಲಿ ನಂದು ಹೈಯೆಸ್ಟ್ ಸ್ಕೋರ್ ಎಷ್ಟು 184. ಟೋಟಲ್ ಸ್ಕೋರ್ ವುಡ್ ಬಿ 984 ಫಾರ್ 2025. 2025ಗೆ 984 ಇಸ್ ದ ಹೈಯೆಸ್ಟ್ ಸ್ಕೋರ್ ಐ ಗಾಟ್ ಆ್ಯಕ್ಚುಲಿ ಇನ್ ದ ಲಾಸ್ಟ್. ಈ ಜರ್ನಿಗಳಲ್ಲಿ ನಾನು ತೊಗೊಂಡಿರೋಂಥ ಸ್ಕೋರ್ ಇಷ್ಟು. ನನಗೆ ಬೇಕಿದ್ದು ಇಷ್ಟೇ ಮಾರ್ಕ್ಸು. ಅಂದರೆ ನಾನು ಬೇರೆ ಯಾರ ಜೊತೆನೂ ಕಾಂಪೀಟ್ ಮಾಡ್ತಿಲ್ಲ. ಐ ಆಮ್ ಕಾಂಪಿಟಿಂಗ್ ವಿತ್ ಮೈ ಸೆಲ್ಫ್. ಐ ಹ್ಯಾವ್ ಆಲ್ರೆಡಿ ಅಚೀವ್ಡ್ ದ ಹೈಯೆಸ್ಟ್ ಸ್ಕೋರ್. ಓಕೆನಾ? ನನಗೆ ಬಂದಿದ್ದ ಸ್ಕೋರು 951 ಆ್ಯಕ್ಚುಲಿ. ಇನ್ನು ಮಿಕ್ಕಿದ ಸಬ್ಜೆಕ್ಟ್ಗಳೆಲ್ಲ ಆಲ್ಮೋಸ್ಟ್ ಸೇಮೇ ಬಂತು. ಬಟ್ ಇದೊಂದು ಎಸ್ ಎ ಒಂದು ಕೈ ಕೊಡುತ್ತಷ್ಟೇ. ಸೊ ಐ ಆಮ್ ಇನ್ ದ ರ್ಯಾಂಕ್. ಅಕಸ್ಮಾತ್ 984 ಬಂದಿದ್ದರೆ ಮೈ ರ್ಯಾಂಕ್ ವುಡ್ ಬಿ ಅರೌಂಡ್ 98 to 102. ಸೊ 951 ಐ ಆಮ್ ಅಟ್ 554. ಐ ಆಮ್ ಸ್ಯಾಟಿಸ್ಫೈಡ್. ಅದರಲ್ಲೇನಿಲ್ಲ. ಏನಕ್ಕೆ ಅಂದರೆ ಒಳಗಿರೋದೇ ಸಾಕು ಅನ್ನೋ ಲೆವೆಲ್ಗಿತ್ತು. ದೇವರೇ ನನಗೆ ಯಾವುದಾದ್ರು ಒಂದು ಕೊನೆ ರ್ಯಾಂಕ್ ಆದರೂ ಕೊಟ್ಬಿಟ್ಟು ಒಳಗೆ ಹಾಕ್ಬಿಡು, ಆ ಲೆವೆಲ್ ಫ್ರಸ್ಟ್ರೇಷನ್ ಆಗಿತ್ತು ನನಗೆ. ಕರೆಕ್ಟಾ? ಸೊ ಅಂಥದ್ರಲ್ಲಿ ಇಟ್ ವಾಸ್ ಓಕೆ. ಸೊ ಓಕೆ, ಐ ಆಮ್ ಹ್ಯಾಪಿ, ವೆರಿ ಹ್ಯಾಪಿ. ಸೊ ಈ ರೀತಿ ಟಾರ್ಗೆಟ್ ಇಟ್ಟಿದ್ದು. ಅಂದರೆ ಪ್ರಾಬ್ಲಮ್ ಏನಾಗ್ತಾ ಬರ್ತಿತ್ತು ಅಂದರೆ ನಾನು ತೆಗೆದಿರೋಂಥ ಹೈಯೆಸ್ಟ್ ಸ್ಕೋರನ್ನೇ ನನಗೆ ವಾಪಸ್ ತೆಗಿಯೋಕ್ಕಾಗ್ತಿರಲಿಲ್ಲ. ಏನಕ್ಕೆ ಅಂದರೆ ಮೇನ್ಸ್ ಇಸ್ ದ ಗೇಮ್ ಆಫ್ ವೇರಿಯಬಲ್ಸ್. ಏನು ವೇರಿಯಬಲ್ಸ್ ಅಂದರೆ ಒಂದು ಸಲ ಎಸ್ ಎ ಚೆನ್ನಾಗಿ ಬಂದರೆ ಒಂದು ಸಲ ಜಿ ಎಸ್ ಚೆನ್ನಾಗಿ ಬರಲ್ಲ, ಜಿ ಎಸ್ ಚೆನ್ನಾಗಿ ಬಂದರೆ ಎಥಿಕ್ಸ್ ಚೆನ್ನಾಗಿ ಬರಲ್ಲ, ಎಥಿಕ್ಸ್ ಚೆನ್ನಾಗಿ ಬಂದರೆ ಆಪ್ಷನಲ್ ಚೆನ್ನಾಗಿ ಬರಲ್ಲ. ಸೊ ಎಲ್ಲ ಚೆನ್ನಾಗಿ ಬಂದರೆ ಹಣೆ ಬರ ಸರಿ ಇರಲ್ಲ. ಇದು ಕೂಡ ಆಗುತ್ತೆ, ಇಂಟರ್ವ್ಯೂ ಸರಿ ಇರಲ್ಲ. ಸೊ ಈ ಲೆವೆಲ್ಗೆಲ್ಲ ಆಗುತ್ತೆ. ಸೊ ಅದಕ್ಕೆ ನೀವು ಬುದ್ಧಿವಂತರಾಗಿ ಏನು ಮಾಡಬೇಕು, ಫಸ್ಟ್ ಥಿಂಗ್ ಅಲಾಂಗ್ ವಿತ್ ದ ಸಬ್ಜೆಕ್ಟ್, ವೆನ್ ಎವರ್ ದ ಬೇಸಿಕ್ ಸಬ್ಜೆಕ್ಟ್ ಕ್ಲಾಸ್ಗಳನ್ನು ನಿಮಗೆ ಮಾಡ್ತಾ ಹೋಗ್ತಾರೆ, ಆ ಟೈಮಲ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಮೇನ್ಸ್ ರೆಡಿ ಆಗ್ತಾ ಹೋಗಿ. ಸೊ ಶಾರ್ಟ್ ನೋಟ್ಸ್ಗಳು ಮಾಡ್ಕೊಳ್ತಾ ಹೋಗಿ, ಆನ್ಸರ್ ರೈಟಿಂಗ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಮೈ ಎಂಟೈರ್ UPSC ಲೈಫ್ ಐ ಕಮಿಟೆಡ್ ವಾಸ್ ನೆವರ್ ಪ್ರಾಕ್ಟೀಸಿಂಗ್ ಆನ್ಸರ್ ರೈಟಿಂಗ್. ನಾನು ಆನ್ಸರ್ ರೈಟಿಂಗನ್ನು ನನ್ನ 3 ವರ್ಷ ಜರ್ನಿಯಲ್ಲಿ ನಾನು ಮಾಡಲೇ ಇಲ್ಲ. 3 ವರ್ಷ ಏನು 5-6 ವರ್ಷ ಜರ್ನಿಯಲ್ಲೂ ಮಾಡಿಲ್ಲ. ಈ ವರ್ಷ ದಿನಕ್ಕೆ 5-5 ಕ್ವಶನ್ ಬರೆದಿದ್ದೀನಿ ಮೇನ್ಸ್ ಟೈಮಲ್ಲಿ. ಮಾಡಲೇಬೇಕು, ಪಾಸ್ ಆಗಲೇಬೇಕು ಅಂತ. ಆ ದಿನಕ್ಕೆ 5-5 ಕ್ವಶನ್ ಬರೆದಿದ್ದೇ ಇವತ್ತು ನನ್ನ ರ್ಯಾಂಕಲ್ಲಿ ಇರಲಿಕ್ಕೆ ಕಾರಣ. ಸೊ ಐ ನೆವರ್ ಪ್ರಾಕ್ಟೀಸ್ಡ್ ಆನ್ಸರ್ ರೈಟಿಂಗು. ಯು ಹ್ಯಾವ್ ಟು ಎವ್ರಿ ಡೇ. ನಿಮ್ಗೆ ಈಗ ಬೇಡ, 1-2 ತಿಂಗಳು ಸ್ಟಾರ್ಟ್ ಆಗಿದ ತಕ್ಷಣ ಆನ್ಸರ್ ರೈಟಿಂಗ್ ಬರಲಿಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಸುಮ್ಮನೆ ನಿಮಗೆ ಬರ್ಡನ್ ಆಗ್ತಾ ಹೋಗುತ್ತೆ. ಯು ವಿಲ್ ಫೀಲ್ ವೆರಿ ಬರ್ಡನ್ ಸ್ಟಾರ್ಟಿಂಗಲ್ಲಿ ಆನ್ಸರ್ ರೈಟಿಂಗ್ ಬರಲಿಕ್ಕೆ. ಬಟ್ 1-2-3 ಸಬ್ಜೆಕ್ಟ್ ಕಂಪ್ಲೀಟ್ ಆದಾಗ ಆನ್ಸರ್ ಬರಲಿಕ್ಕೆ ಹೋದಾಗ ಯು ವಿಲ್ ಫೀಲ್ ಓಕೆ. ಆ್ಯಂಡ್ ಎಸ್ ಎನೂ ಅಷ್ಟೇ ಹೇಳ್ತಾರೆ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ 15 ದಿನಕ್ಕೆ ವಾರಕ್ಕೊಂದ್ಸರಿ ಎಸ್ ಎ ಬರೆಯೋದು ಸಾಧ್ಯದಷ್ಟು ಅವಾಯ್ಡ್ ಮಾಡಿ. 4 ತಿಂಗಳು 5-6 ಸಬ್ಜೆಕ್ಟ್ ಕಂಪ್ಲೀಟ್ ಆಗಲಿ, ದೆನ್ ರೈಟ್ ಅನ್ ಎಸ್ ಎ, ದೆನ್ ಇಟ್ ವಿಲ್ ಬಿ ಗುಡ್. ಓಕೆ, ಆಗ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಹೋಗುತ್ತೆ. ಸೊ ನಮಗೆ ಎಸ್ ಎ ಅಂತ ಬಂದಾಗ ವಿ ಹ್ಯಾವ್ ಸೆಕ್ಷನ್ ಎ 4 ಎಸ್ ಎನ್ನು ಕೊಡ್ತಾರೆ, ಸೆಕ್ಷನ್ ಬಿ 4 ಎಸ್ ಎನ್ನು ಕೊಡ್ತಾರೆ. ವಿ ಹ್ಯಾವ್ ಟು ಸೆಲೆಕ್ಟ್ ಒನ್ ಅಮಾಂಗ್ ದೆಮ್. ಸೊ ಪ್ರತಿಯೊಂದು ಎಸ್ ಎಗೂ ಕೂಡ ನಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 125 ಮಾರ್ಕ್ಸ್ ಇರುತ್ತೆ. ಕರೆಕ್ಟಾ? ಟೋಟಲ್ 250 ಮಾರ್ಕ್ಸು. ಮುಂಚೆ ಎಲ್ಲ ನಮಗೆ 2019-20 ಅದಕ್ಕಿಂತ ಮುಂಚೆ ಯಾವ ರೀತಿ ಇರ್ತಿತ್ತು ಅಂದರೆ, ಎಸ್ ಎಲ್ಲಿ ದೇ ಯೂಸ್ ಟು ಆಸ್ಕ್ ಒನ್ ಜನರಲ್ ಕ್ವಶನ್ನು, ದಟ್ ಈಸ್ ಸೊಸೈಟಿ ಬೇಸ್ಡು, ಸೆಕ್ಯೂರಿಟಿ ಬೇಸ್ಡು, ಎನ್ವಿರಾನ್ಮೆಂಟ್ ಬೇಸ್ಡು, ಟೆಕ್ನಾಲಜಿ ಬೇಸ್ಡ್ ಕ್ವಶನ್ಗಳು ಬರ್ತಿದ್ದೋ. ಇನ್ನೊಂದು ಫಿಲಾಸಫಿಕಲ್ ಕ್ವಶನ್, ಎಥಿಕ್ಸ್ ಬೇಸ್ಡ್ ಕ್ವಶನ್ಗಳನ್ನು ಕೇಳ್ತಾ ಬರ್ತಿದ್ರು. ಬಟ್ ಇತ್ತೀಚೆಗೆ ಏನು ಮಾಡ್ತಾ ಬರ್ತಿದ್ದಾರೆ, ದೇ ಆರ್ ಆಸ್ಕಿಂಗ್ ಟೂ ಮಚ್ ಫಿಲಾಸಫಿಕಲ್ ಕ್ವಶನ್ಸ್ಗಳು ಡೈರೆಕ್ಟ್ಲಿ. ಈ ಸಲ ನಾನು ಬರೆದಂಥ 2 ಎಸ್ಸೆಗಳಲ್ಲಿ ಅದು ಇನ್ನೊಂದೇನಿತ್ತು, ಬೆಟರ್ ಇದು ಏನೋ ಒಂದು ಬಂದಿತ್ತು ಕ್ವಶನ್, ಐ ಫರ್ಗಟ್ ಆ್ಯಕ್ಚುಲಿ. ವಾರ್ ಬಗ್ಗೆ, ಆರ್ಟ್ ಆಫ್ ವಾರು, ಸುನ್ಜು ಅವರು ಆರ್ಟ್ ಆಫ್ ವಾರಲ್ಲಿ ಹೇಳಿರೋಂಥದ್ದು, ದ ಗ್ರೇಟೆಸ್ಟ್ ಸ್ಟ್ರಾಟಜಿ ಆಫ್ ವಾರ್ ಈಸ್ ಸಬ್ಡ್ಯೂಯಿಂಗ್ ದ ಎನಿಮಿ ವಿತೌಟ್ ಫೈಟಿಂಗ್ ಅಂತ ಏನೋ ಒಂದು ಬಂದಿತ್ತು. ಸೊ ಅದೊಂದು ಎಸ್ಸೆ. ಇನ್ನೊಂದು ಇಟ್ ಈಸ್ ಬೆಟರ್ ಟು ಟ್ರೀಟ್ ಲೈಫ್ ಆಸ್ ಅ ಜರ್ನಿ ನಾಟ್ ಎಸ್ ಅ ಡೆಸ್ಟಿನೇಷನ್. ಇವೆಲ್ಲ ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಎಸ್ಸೆಗಳೇ.
ಓಕೆನಾ. ಸೊ ಕ್ವಶನ್ಸ್ಗಳಿಗೆ ಏನಾಗ್ತಾ ಬರ್ತದೆ, ಮೋರ್ ಆಫ್ ಅ ಫಿಲಾಸಫಿಕಲ್ ನೇಚರಲ್ಲಿ ಬರ್ತದೆ, ಬಟ್ ಯು ಮಸ್ಟ್ ಹ್ಯಾವ್ ದ ನಾಲೆಡ್ಜ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. ಸೊ ಎಸ್ಸೆ ಪ್ರಿಪ್ರೇಷನ್ನು ನಿಮಗೆ ಸ್ಟಾರ್ಟಿಂಗಲ್ಲೇ ಬರಲ್ಲ, ಇಟ್ ವಿಲ್ ಕಮ್ ಅಟ್ ಲಾಸ್ಟ್. ಯಾವಾಗ ನಿಮಗೆ ಒಂದು ಸ್ವಲ್ಪ ಸಬ್ಜೆಕ್ಟ್ ನಾಲೆಡ್ಜ್ಗಳು ಬೇಸಿಕ್ ಇವೆಲ್ಲ ಬರ್ತಾ ಹೋಗುತ್ತೆ, ಆವಾಗ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು 5 months ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ಒಂದು 5 months ಸ್ಟಾಪ್ ರೈಟಿಂಗ್ ಎಸ್ಸೆ, ಬರಿಬೇಡಿ. 5 months ಆದಮೇಲೆ ಅಲ್ಲಿವರೆಗೂ ಸ್ವಲ್ಪ ಅಲ್ಲಿ ಇಲ್ಲಿ ಟಾಪರ್ ಎಸ್ಸೆಗಳನ್ನ, ಟಾಪರ್ ಸ್ಟ್ರಾಟಜಿಗಳನ್ನ ಯೂಟ್ಯೂಬಲ್ಲಿ ಸಿಗ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಅದಾದಮೇಲೆ 5 months ಆದಮೇಲೆ ಎವ್ರಿ ವೀಕ್ ಒಂದೊಂದು ಎಸ್ಸೆಯನ್ನು ಪ್ರಾಕ್ಟೀಸ್ ಮಾಡಿ. ಆಗ ನಿಮ್ಗೆ ಏನಾಗ್ತದೆ, ಅಟ್ಲೀಸ್ಟ್ ಬ್ರೈನ್ ಸ್ಟಾರ್ಮ್ ಮಾಡೋಂಥದ್ದು. ಬ್ರೈನ್ ಸ್ಟಾರ್ಮ್ ಅಂದರೆ ಯಾವ ರೀತಿ ಬರಿಬೋದು, ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋಂಥದ್ದು, ಒಂದೊಂದು 30 minutes ಜಸ್ಟ್ ಒಂದೊಂದು 2 ಪೇಜ್ ಬರೆಯೋಂಥದ್ದು, 4 ಪೇಜ್ ಬರೆಯೋಂಥದ್ದು. ನೀವು ಫಸ್ಟೇ ಎಸ್ಸೆ ತೊಗೊಬಿಟ್ಟು ನಾನು 12 ಪೇಜ್ 14 ಪೇಜ್ ಬರಿತೀನಿ ಅಂದರೆ ಆಗಲ್ಲ. ಸೊ ಸ್ಟಾರ್ಟಿಂಗಿಂದನೇ 1 ಪೇಜ್ 2 ಪೇಜಿಂದ ತೊಗೊಳ್ತಾ ಹೋಗಿ. ಬೈ ಅಟ್ ದ ಎಂಡ್ ಯು ವಿಲ್ ಗೆಟ್ ಟು ನೋ ಇನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಅಂತ. ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಎಸ್ಸೆ. ಸೊ ಎಸ್ಸೆ ಇಸ್ ದ ಫಸ್ಟ್ ಪೇಪರ್, ಯು ಹ್ಯಾವ್ ಟು ಪ್ರಿಪೇರ್ ಅಟ್ ಲಾಸ್ಟ್. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ವಿ ಹ್ಯಾವ್ GS1. GS1ಅಲ್ಲಿ ವಿ ಹ್ಯಾವ್ 6 ಮೇಜರ್ ಸಬ್ಜೆಕ್ಟ್ಸ್ಗಳು. ಓಕೆನಾ. 6 ಮೇಜರ್ ಸಬ್ಜೆಕ್ಟ್ಸು ನಮಗೆ ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರು. ಆ್ಯಕ್ಚುಲಿ ಏನ್ಷಿಯಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿ ನಮಗೆ ಮೇನ್ಸಲ್ಲಿ ಬರೋಲ್ಲ. ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿದು ಕಾಂಬಿನೇಷನ್ ಆಗಿ ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ. ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ನಮಗೆ ಪ್ರಿಲಿಮ್ಸಲ್ಲಿ ಅಷ್ಟೇ ಬರೋಂಥದ್ದು. ಓಕೆನಾ. ಸೊ ಮಾಡರ್ನ್ ಹಿಸ್ಟ್ರಿ ಇತ್ತೀಚೆಗೆಲ್ಲ ಮಿಕ್ಸ್ ಮಾಡಿ ಕೇಳ್ತಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. UPSC ಇಸ್ UPSC, ಅನ್ಪ್ರೆಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಸೊ ಆರ್ಟ್ ಆ್ಯಂಡ್ ಕಲ್ಚರು. ನೆಕ್ಸ್ಟ್ ವಿ ಹ್ಯಾವ್ ಪೋಸ್ಟ್ ಇಂಡಿಪೆಂಡೆನ್ಸು, ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಸೊಸೈಟಿ ಆ್ಯಂಡ್ ಜಿಯೋಗ್ರಫಿ. ಜಿಯೋಗ್ರಫಿಯಲ್ಲಿ ಫಿಸಿಕಲ್ಲು, ಇಂಡಿಯನ್ನು, ವರ್ಲ್ಡ್ ಜಿಯೋಗ್ರಫಿ ಇವೆಲ್ಲ ಬರ್ತಾ ಹೋಗುತ್ತೆ. ಹ್ಯೂಮನ್ ಜಿಯೋಗ್ರಫಿ ಆ್ಯಂಡ್ ಎಕನಾಮಿಕ್ ಜಿಯೋಗ್ರಫಿ ಇವೆಲ್ಲ ಬರ್ತಾ ಹೋಗುತ್ತೆ. ಇಷ್ಟು ಸಬ್ಜೆಕ್ಟ್ಗಳು ನಮಗೆ ಇರೋಂಥದ್ದು. ಸೊ ಐ ವಿಲ್ ಟೆಲ್ ದ ಸೋರ್ಸಸ್ ಆಲ್ಸೋ. ನೆಕ್ಸ್ಟು ಬೇರೆ ರೀತಿ ಡಿವಿಷನ್ ಮಾಡ್ತಾ ಹೋಗ್ತೀನಿ, ಜಸ್ಟ್ ಸಬ್ಜೆಕ್ಟ್ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ. GS2 ಅಲ್ಲಿ ವಿ ಹ್ಯಾವ್ ಪೊಲಿಟಿ, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ IR, ಇಂಟರ್ನ್ಯಾಷನಲ್ ರಿಲೇಷನ್. ದೇರ್ ಆರ್ 4 ಸಬ್ಜೆಕ್ಟ್ಸು ನಮಗೆ ಇರೋಂಥದ್ದು. GS3 ವಿ ಹ್ಯಾವ್ ಎಕನಾಮಿ, ಅಗ್ರಿಕಲ್ಚರ್, ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎನ್ವಿರಾನ್ಮೆಂಟ್ ಆ್ಯಂಡ್ ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆನಾ. ಸೊ ದೀಸ್ ಆರ್ ದ 6 ಸಬ್ಜೆಕ್ಟ್ಸು ನಮಗೆ ಇರೋಂಥದ್ದು. ಈ 3 ಸಬ್ಜೆಕ್ಟ್ಗಳಲ್ಲಿ ನಮಗೆ ಕ್ವಶನ್ಸ್ಗಳು 10 ಮಾರ್ಕ್ಸ್ದು 10 ಬರುತ್ತೆ, 15 ಮಾರ್ಕ್ಸ್ದು 10 ಬರುತ್ತೆ. 10 ಮಾರ್ಕ್ಸ್ಗೆ ನೀವು 150 ವರ್ಡ್ಸ್ ಬರೀಬೇಕು, 15 ಮಾರ್ಕ್ಸ್ಗೆ 250 ವರ್ಡ್ಸ್ ಬರೀಬೇಕು. 10 ಮಾರ್ಕ್ಸ್ದು ನೀವು 7 minutesಲ್ಲಿ ಬರೀಬೇಕು, 15 ಮಾರ್ಕ್ಸ್ದು 11 minutesಲ್ಲಿ ಬರೆಯೋಕ್ಕಾಗತ್ತಾ ಅಂದರೆ ಡೆಫಿನೆಟ್ಲಿ ಆಗುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಟೈಮನ್ನು ನೀವು ಮ್ಯಾನೇಜ್ ಮಾಡ್ತೀರಿ. ದೆರ್ ಇಸ್ ನೋ ಪ್ರಾಬ್ಲಮ್ ಇನ್ ಇಟ್. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ವಿ ಹ್ಯಾವ್ GS4. GS4 ಇಸ್ ದ ಓನ್ಲಿ ಸಬ್ಜೆಕ್ಟು ಯಾವುದು, ಎಥಿಕ್ಸ್. ದಟ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ಇನ್ ದ ಎಂಟೈರ್ UPSC ವಿಚ್ ಕ್ಯಾರೀಸ್ 250 ಮಾರ್ಕ್ಸ್. ಬೇರೆ ಯಾವ ಸಬ್ಜೆಕ್ಟ್ಗೂ ನಮಗೆ 250 ಮಾರ್ಕ್ಸ್ ಇಲ್ಲ. ಎಥಿಕ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ವಿಚ್ ಕ್ಯಾರೀಸ್ 250 ಮಾರ್ಕ್ಸು, ವಿಚ್ ಕ್ಯಾನ್ ಆಲ್ಸೋ ಹೆಲ್ಪ್ ಇನ್ ಎಸ್ಸೆ, ವಿಚ್ ಕ್ಯಾನ್ ಆಲ್ಸೋ ಮಾತಾಡಬೇಕಿತ್ತು ಯಾರ ಜೊತೆ ಏನಾದರೂ ಹಾಂ, ವಿಚ್ ಕ್ಯಾನ್ ಆಲ್ಸೋ ಹೆಲ್ಪ್ ಇನ್ ಎಸ್ಸೆ ಆ್ಯಂಡ್ ವಿಚ್ ಕ್ಯಾನ್ ಆಲ್ಸೋ ಹೆಲ್ಪ್ ಇನ್ ಇಂಟರ್ವ್ಯೂ ಆಲ್ಸೋ, ಎಥಿಕಲ್ ಪರ್ಸ್ಪೆಕ್ಟಿವ್. ಸೊ ಎಥಿಕ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್. ಸೊ ಇದರಲ್ಲಿ ನಮಗೆ ಎಷ್ಟಿರುತ್ತೆ, 13 10 ಮಾರ್ಕ್ಸ್ ಕ್ವಶನ್ ಇರುತ್ತೆ, 6 20 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಟೋಟಲ್ 250ಗೆ ಆಗುವಂಥದ್ದು. ಆಪ್ಷನಲ್ಲೂ ಕೂಡ ಅದೇ ರೀತಿ ಬರೋದು. ಆಪ್ಷನಲ್ಲೂ ಕೂಡ 13 10 ಮಾರ್ಕ್ಸ್ ಕ್ವಶನ್ ಇರುತ್ತೆ, 6 20 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಕೇಸ್ ಸ್ಟಡಿಗಳು. ಸೊ ಇವಕ್ಕೆಲ್ಲ ಸಪ್ರೇಟ್ ಸ್ಟ್ರಾಟಜಿಗಳನ್ನು ನಿಮಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಮಾಡ್ತಾ ಹೋಗ್ತಾರೆ. ಫಸ್ಟ್ ಐ ವಿಲ್ ಟೆಲ್ ದೇರ್ ಆರ್ ಸಮ್ ಬೇಸಿಕ್ ಸಬ್ಜೆಕ್ಟ್ಸು ಇನ್ UPSC. ಈ ಸಬ್ಜೆಕ್ಟ್ಗಳನ್ನು ನಾನು ಡಿವಿಷನ್ ಮಾಡೋಂಥದ್ದು ಈ ರೀತಿ, ನಾಟ್ ಬೇಸ್ಡ್ ಆನ್ ದ ಸಬ್ಜೆಕ್ಟು, ಬೇಸ್ಡ್ ಆನ್ ದಿಸ್ ಒನ್ ಬೇಸಿಕ್ ಸಬ್ಜೆಕ್ಟ್. ದೇರ್ ಆರ್ ಸಮ್ 8 ಬೇಸಿಕ್ ಸಬ್ಜೆಕ್ಟ್ ಇನ್ ದ UPSC. ಒನ್ ಇಸ್ ಪೊಲಿಟಿ, ಅನದರ್ ಒನ್ ಇಸ್ ಎಕನಮಿ, ಇದನ್ನು ಬರ್ಕೊಳ್ಳಿ. ಥರ್ಡ್ ಒನ್ ಜಿಯೋಗ್ರಫಿ, ಫೋರ್ತ್ ಒನ್ ಮಾಡರ್ನ್ ಹಿಸ್ಟ್ರಿ, ಫಿಫ್ತ್ ಒನ್ ಆರ್ಟ್ ಆ್ಯಂಡ್ ಕಲ್ಚರ್, ಸಿಕ್ಸ್ತ್ ಒನ್ ಎನ್ವಿರಾನ್ಮೆಂಟ್, ಸೆವೆಂತ್ ಒನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಏಯ್ತ್ ಒನ್ IR, ಇಂಟರ್ನ್ಯಾಷನಲ್ ರಿಲೇಷನ್, ಆ್ಯಂಡ್ ನೈನ್ತ್ ಒನ್ ಈಸ್ ಎಥಿಕ್ಸ್. ಒನ್ ಬೋನಸ್ ಸಬ್ಜೆಕ್ಟ್ ಇನ್ ಬೇಸಿಕ್ ಸಬ್ಜೆಕ್ಟ್ಸ್ಗಳಲ್ಲಿ ಎಥಿಕ್ಸ್. ಈ 8 ಸಬ್ಜೆಕ್ಟ್, ಆ್ಯಕ್ಚುಲಿ ಇಲ್ಲಿವರೆಗೂ 8 ಸಬ್ಜೆಕ್ಟನ್ನು ಐ ಕಾಲ್ಡ್ ಬೇಸಿಕ್ ಸಬ್ಜೆಕ್ಟ್. ಏನಕ್ಕೆ ಬೇಸಿಕ್ ಸಬ್ಜೆಕ್ಟ್ ಅಂತ ಕರಿತೀನಿ ಅಂದರೆ, ದೀಸ್ 8 ಸಬ್ಜೆಕ್ಟ್ಸ್ ವಿಲ್ ಕಮ್ ಇನ್ ಬೋತ್ ಪ್ರಿಲಿಮ್ಸ್ ಮೇನ್ಸ್. ಓಕೆನಾ. ನೀವು ಡೈಲಿ ಕರೆಂಟ್ ಅಫೇರ್ಸು ಇನ್ನೊಂದು ಏನೇನು ಓದ್ತೀರಿ ಅವೆಲ್ಲ ಇದರಲ್ಲೇ ಓದೋಂಥದ್ದು. ಸೊ ಈ 8 ಸಬ್ಜೆಕ್ಟು ನಮಗೆ ಪ್ರಿಲಿಮ್ಸ್ಗೂ ಬರುತ್ತೆ, ಮೇನ್ಸ್ಗೂ ಬರುತ್ತೆ. ಆ್ಯಂಡ್ ಈ 8 ಸಬ್ಜೆಕ್ಟನ್ನೇ ನೀವು ಪ್ರಿಲಿಮ್ಸಲ್ಲಿ ಓದೋದು, ಬೇರೆ ಯಾವ ಸಬ್ಜೆಕ್ಟು ಬರಲ್ಲ. ಇತ್ತೀಚೆಗೆ ಎಥಿಕ್ಸು ಅವನ್ನೆಲ್ಲ ತರ್ತಿದ್ದಾರೆ ಹೊರತು, ಸೊ ಅವೆಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಇಂಟ್ರಡ್ಯೂಸ್ ಮಾಡುವಂಥದ್ದು. ಮೇ ಬಿ ನೆಕ್ಸ್ಟ್ ಇಯರು ಕೂಡ ದೇ ವಿಲ್ ಇಂಟ್ರಡ್ಯೂಸ್ ಆರ್ ವೋಂಟ್, ನಮ್ಗೆ ಗೊತ್ತಿಲ್ಲ, ಅದು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಟು ಪ್ರಿಪೇರ್, ಪ್ರಾಕ್ಟೀಸ್ ಮಾಡಿಸ್ತಾರೆ ನಿಮಗೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ದೇರ್ ಆರ್ ಸಮ್ 8 ಕ್ವಶನ್. ಈ 8 ಸಬ್ಜೆಕ್ಟ್ಗಳು ನಮಗೆ ಬೇಸಿಕ್ ಸಬ್ಜೆಕ್ಟು, ಪ್ರಿಲಿಮ್ಸಲ್ಲೂ ಬರುತ್ತೆ, ಮೇನ್ಸಲ್ಲೂ ಬರುತ್ತೆ.
ಈ 9ನೇದು ಎಥಿಕ್ಸ್ ಸಬ್ಜೆಕ್ಟನ್ನು ಏನಕ್ಕೆ ಬೇಸಿಕ್ ಸಬ್ಜೆಕ್ಟಲ್ಲಿ ಇನ್ಕ್ಲೂಡ್ ಮಾಡಿದೆ ಅಂದರೆ ಐ ಟೋಲ್ಡ್ ಎಥಿಕ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ಇನ್ UPSC ವಿಚ್ ಕ್ಯಾರೀಸ್ 250 ಮಾರ್ಕ್ಸ್. ಓಕೆ, ಸೊ ಇವಕ್ಕೆಲ್ಲ ಸೋರ್ಸು ಫಾರ್ ಪಾಲಿಟಿ ಎಂ ಲಕ್ಷ್ಮೀಕಾಂತ್. ಎಲ್ಲರೂ ಹೇಳ್ತಾರೆ ಇತ್ತೀಚೆಗೆ ಎಂ ಲಕ್ಷ್ಮೀಕಾಂತಿಂದ ಕ್ವಶನ್ ಬರಲ್ಲ ಅಂತ. ನೀವು ಯಾವುದೇ UPSC ಕ್ವಶನ್ ಪೇಪರ್ ಇಟ್ಕೊಂಡು ಈ ಸೋರ್ಸಿಂದ 100% ಕ್ವಶನ್ ಬರ್ತು ಅಂತ ತೋರಿಸ್ಬಿಟ್ರೆ ಸಾಧ್ಯನೇ ಇಲ್ಲ. ಸೊ ಲಕ್ಷ್ಮೀಕಾಂತ್ ಇಸ್ ದ ಗ್ರೇಟೆಸ್ಟ್ ಬುಕ್ ಫಾರ್ ಪೊಲಿಟಿ ಅಕಾರ್ಡಿಂಗ್ ಟು ಮೀ. ನಾನು ಓದಿರೋಂಥದ್ದು, ನಾವು ಒಂದು 10-12 ಸಲ ಓದಿದ್ದೀವಿ ಲಕ್ಷ್ಮೀಕಾಂತ್. ಸೊ ಏನಕ್ಕೆ ನನ್ನ ಪ್ರಕಾರ ವೆರಿ ಗುಡ್ ಬುಕ್ ಅಂದರೆ ಇಟ್ಸ್ ವೆರಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ವಾಟ್ ಪೊಲಿಟಿ ಈಸ್ ಅಂತ. ತುಂಬ ನೀಟಾಗಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ವೆರಿ ಗುಡ್ ಬುಕ್. ಸೊ ಯು ಕ್ಯಾನ್. ಕನ್ನಡದಲ್ಲಿ ಯಾರಾದರೂ ಪ್ರಿಪೇರ್ ಆಗೋರಿದ್ದರೆ ದೇರ್ ಆರ್ ಲಾಟ್ ಆಫ್ ಬುಕ್ಸ್, ಬಟ್ ಕನ್ನಡದಲ್ಲಿ ನನ್ನ ಸಜೆಷನ್ನು ಡೋಂಟ್ ಪ್ರಿಪೇರ್ ಇನ್ ಕನ್ನಡ, ಪ್ರಿಪೇರ್ ಇನ್ ಇಂಗ್ಲೀಷ್. ಏನಕ್ಕೆ ಅಂದರೆ ಕ್ವಶನ್ ಪೇಪರ್ ಎಲ್ಲ ನಮಗೆ ಇಂಗ್ಲೀಷಲ್ಲಿ ಬರೋಂಥದ್ದು, ಪ್ರಿಲಿಮ್ಸ್ ಅಷ್ಟೇ, ಮೇನ್ಸು ಅಷ್ಟೇ, ಇವನ್ ಇಂಟರ್ವ್ಯೂ ಅಷ್ಟೇ ಕ್ವಶನ್ಸ್ ಬರೋಂಥದ್ದು ಇಂಗ್ಲೀಷಲ್ಲೇ. ಸೊ ನೀವು ಕನ್ನಡದವರು ಅಂತ ಕನ್ನಡದಲ್ಲಿ ಎಲ್ಲೂ ಫೇವರೇಟಿಸಮ್ ಇಲ್ಲ. ಸೊ ಸಾಧ್ಯ ಆದಷ್ಟು ಪ್ರಿಪೇರ್ ಇನ್ ಇಂಗ್ಲೀಷು. ಓಕೆನಾ? ಸೊ ಎಂ ಲಕ್ಷ್ಮೀಕಾಂತ್ ಇಸ್ ದ ವೆರಿ ಗ್ರೇಟ್ ಬುಕ್ಕು, ವೆರಿ ಇಂಪಾರ್ಟೆಂಟ್ ಬುಕ್ಕು. NCERT ಜನರಲ್ ಆಗಿ ನಾನು ಅಷ್ಟಾಗಿ ಎಷ್ಟು ಸಜೆಸ್ಟ್ ಮಾಡಿಲ್ಲ. ಇಫ್ ಯು ವಾಂಟ್ ಟು ರೀಡ್ NCERT, 11th NCERT ಇಸ್ ವೆರಿ ಗುಡ್ ಬುಕ್. 11th NCERT ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್. ನೀವು ಎಲ್ಲ ಸಬ್ಜೆಕ್ಟ್ಗೂ NCERT ಓದಬೇಕು ಅಂದರೆ ಜಸ್ಟ್ 11th NCERT ಓದ್ಕೊಂಡ್ರೂ ಸಾಕು. ಇಟ್ಸ್ ಅ ವೆರಿ ಗುಡ್ ಬುಕ್. 11th NCERT ಇಟ್ಸ್ ಅ ವೆರಿ ಗುಡ್ ಬುಕ್. ಓಕೆನಾ? ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಎಕಾನಮಿಗೆ ಮಲ್ಟಿಪಲ್ ಬುಕ್ಸ್ ಇದೆ. ನಿತಿನ್ ಸಿಂಘಾನಿಯಾ ಇದೆ, ಸಂಜೀವ್ ವರ್ಮಾ. ನಾನು ಓದಿದ್ದು ಶಂಕರ್ ಗಣೇಶ್ ಆ್ಯಂಡ್ ಸಂಜೀವ್ ವರ್ಮಾ. ಶಂಕರ್ ಗಣೇಶ್ ಇಸ್ ಫಾರ್ ಬೇಸಿಕ್, ಬರ್ಕೋಬೇಡಿ ಅದನ್ನು. ಶಂಕರ್ ಗಣೇಶ್ ಇಸ್ ಫಾರ್ ಬೇಸಿಕ್ಕು, ಸಂಜೀವ್ ವರ್ಮಾ ಇಸ್ ಫಾರ್ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಓದಿದ್ದು. ಬಟ್ ಶಂಕರ್ ಗಣೇಶಲ್ಲಿ ಬೇಸಿಕ್ ಬಿಟ್ಟು ಆ ಕರೆಂಟ್ ಅಫೇರ್ಸ್ ಅಪ್ಡೇಷನ್ನು ಅಷ್ಟು ನೀಟಾಗಿಲ್ಲ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿರೋ ರೀತಿ. ಆ್ಯಂಡ್ ಸಂಜೀವ್ ವರ್ಮಾ ಏನಾಗ್ತಾ ಬರ್ತಿದೆ, ಇಟ್ ಈಸ್ ಮೋರ್ ಆಫ್ ಅ ಹೈಲಿ ಸ್ಟ್ಯಾಂಡರ್ಡ್ ಇಂಗ್ಲೀಷ್, ನಮಗೆ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇತ್ತೀಚೆಗೆ ಐ ಫೌಂಡ್ ವಿವೇಕ್ ಸಿಂಗ್ ಇಸ್ ವೆರಿ ಗುಡ್ ಬುಕ್ಕು. ನಿತಿನ್ ಸಿಂಘಾನಿಯಾ ಕೂಡ ಚೆನ್ನಾಗಿದೆ, ವಿವೇಕ್ ಸಿಂಗ್ ಚೆನ್ನಾಗಿದೆ. ಸೊ ಈ ನೋಟ್ಸ್ಗಳನ್ನು ನೋಡಿ ಬೇಕಿದ್ರೆ. ವಿವೇಕ್ ಸಿಂಗ್ ಇಸ್ ಮೈ ರೆಕಮೆಂಡೇಶನ್ ಇಸ್ ವಿವೇಕ್ ಸಿಂಗ್. ವಿವೇಕ್ ಸಿಂಗ್ ಬುಕ್ ಇಸ್ ಗುಡ್. ವಿವೇಕ್ ಸಿಂಗ್ ಅಲಾಂಗ್ ವಿತ್ ಇಫ್ ಯು ವಾಂಟ್ ಟು ರೀಡ್ 11th NCERT, ಅದ್ರ ಜೊತೆ 12th ಅಲ್ಲಿ ನಮಗೆ ಮ್ಯಾಕ್ರೋ ಅಂತ ಬರುತ್ತೆ, ಅದೊಂದು ವೆರಿ ಇಂಪಾರ್ಟೆಂಟ್. ಮ್ಯಾಕ್ರೋ ಅದೊಂದು ಚೆನ್ನಾಗಿದೆ, ನೋಡ್ಬೋದು. ಮ್ಯಾಕ್ರೋ ಎಕನಾಮಿಕ್ಸು. ಇನ್ನು ಜಿಯೋಗ್ರಫಿ ಅಂತ ಬಂತು ಅಂದರೆ ಜಿಯೋಗ್ರಫಿ NCERTs ಆರ್ ವೆರಿ ಇಂಪಾರ್ಟೆಂಟು. 6th to 12th NCERT ಕಂಪ್ಲೀಟ್ಲಿ, 6ರಿಂದ 12th NCERT ವೆರಿ ಇಂಪಾರ್ಟೆಂಟು. ಅದ್ರ ಜೊತೆ ವಿ ಹ್ಯಾವ್ PMF ಈಸ್ ಗುಡ್. PMF ನೋಟ್ಸ್ ಮಾಡಿಟ್ಟಿದ್ದಾರೆ, ಅಂದರೆ ಬುಕ್ಕೇ ಮಾಡಿ ರಿಲೀಸ್ ಮಾಡಿದ್ದಾರೆ. ಇಟ್ ಇಸ್ ವೆರಿ ಗುಡ್. ಮುಂಚೆ ಎಲ್ಲ ಶಂಕರ್ ಇತ್ತು. ಸೊ ಶಂಕರ್ ಜಿಯೋಗ್ರಫಿ ಇರಲಿಲ್ಲ, ಎನ್ವಿರಾನ್ಮೆಂಟ್ಗೆ. ಸೊ GC ಲಿಯಾಂಗ್ ಏನಾಗ್ತಾ ಬರುತ್ತೆ ಅಂದರೆ GC ಲಿಯಾಂಗ್ ಟೂ ಮಚ್ ಫ್ಯಾಕ್ಚುವಲ್ ಅನಿಸುತ್ತೆ. ನೀವು ಬುಕ್ಕನ್ನು ತೆಗೆದು ನೋಡ್ತಾ ಹೋದರೆ, ನನಗಂತೂ ಅದು ಏನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಫಾಂಟ್ ಸೈಜು. ಆ ಬುಕ್ ಓದ್ತಾ ಇರ್ಬೇಕಾದ್ರೆ ಆ ಫಾಂಟ್ ಸೈಜು ನಮ್ಗೆ ಅಷ್ಟು ಫ್ರೆಂಡ್ಲಿ ಅನಿಸ್ಲಿಲ್ಲ. ಮತ್ತು ಇನ್ನೊಂದು ಏನಂದರೆ ಪ್ರತಿ ಲೈನಲ್ಲೂ ಕೂಡ 2 ಫ್ಯಾಕ್ಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗದು ಫ್ಯಾಕ್ಟ್ಸ್ ಅಂದರೆ ಮೊದಲೇ ಗಾನು. ಸೊ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿದೆ. ಸೊ PMF ಏನಕ್ಕೆ ಅಂದರೆ ಒಂದು ಸ್ವಲ್ಪ ಕಲರ್ ಹಾಕಿರ್ತಾರೆ, ಚೆನ್ನಾಗಿ ಅನಿಸುತ್ತೆ ಅಂತ. ಚಿತ್ರಗಳು ಕಲರ್ಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಐ ಲೈಕ್ PMF ಚೆನ್ನಾಗಿದೆ. ಅದನ್ನೊಂದ್ಸಲ ನೋಡಿ. ಮತ್ತು ಮೇನ್ಸ್ಗೂ ಹೆಲ್ಪ್ ಆಗುತ್ತೆ PMF, ತುಂಬ ಚೆನ್ನಾಗಿದೆ. ಸೊ ಅದನ್ನೊಂದ್ಸಲ ನೋಡಿ. ಇದ್ರ ಜೊತೆ PMF. ವೆನ್ ಇಟ್ ಕಮ್ಸ್ ಟು ಮಾಡರ್ನ್ ಹಿಸ್ಟ್ರಿ, ಜನರಲಿ ಎಲ್ಲರೂ ಸ್ಪೆಕ್ಟ್ರಮ್ ಓದಿ ಅಂತ ಹೇಳ್ತಾರೆ. ಬಟ್ ಸ್ಪೆಕ್ಟ್ರಮನ್ನು ನೀವು ತೆಗೆದು ಹೋದರೆ ಸೇಮ್ GC ಲಿಯಾಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ಅದೇ ರೀತಿ ಆಗುತ್ತೆ. ಟು ಮಚ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಆ್ಯಂಡ್ ಸ್ಪೆಕ್ಟ್ರಮ್ ಈಸ್ ರಿಟನ್ ಬೈ ಆಫೀಸರ್. ರಾಜೀವ್ ಅಯ್ಯರ್ ಅವರು ಆಫೀಸರ್ ಆಗಿ ಬರೆದಿರೋಂಥದ್ದು. ಇಟ್ ಈಸ್ ರಿಟನ್ ಫ್ರಮ್ ದ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಬಟ್ ಇಫ್ ಯು ರೀಡ್ ಬಿಪಿನ್ ಚಂದ್ರ ಇಸ್ ಅ ವೆರಿ ಗುಡ್ ಬುಕ್. ಇಟ್ ಈಸ್ ರಿಟನ್ ಫ್ರಮ್ ದ ಹಿಸ್ಟೋರಿಯನ್ ಪರ್ಸ್ಪೆಕ್ಟಿವ್. ಬಿಪಿನ್ ಚಂದ್ರ ಇಸ್ ಅ ಹಿಸ್ಟೋರಿಯನ್. ನೀವು ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಂತ ಒಂದು ದೊಡ್ಡ ಬುಕ್ ಇದೆ. ಸೊ ಬಿಪಿನ್ ಚಂದ್ರ ಆ್ಯಂಡ್ ಅನದರ್ 4 ಆಥರ್ಸ್ಗಳು ಸೇರಿ ಬರೆದಿರೋಂಥದ್ದು. ಆ ಬುಕ್ ತೊಗೊಂಡ್ರೆ ನಿಮ್ಗೆ ಸ್ಪೆಕ್ಟ್ರಮು ಬೇಡ. ದಟ್ ಈಸ್ ವೆರಿ ಗುಡ್ ಬುಕ್, ಬಿಪಿನ್ ಚಂದ್ರ ಅವ್ರ ಬುಕ್ಕು. ಇಲ್ಲಾಂದರೆ ಗೋ ಫಾರ್ ಓಲ್ಡ್ NCERT ಪ್ಲಸ್ ಸ್ಪೆಕ್ಟ್ರಮ್. ಓಲ್ಡ್ NCERT ಬಿಪಿನ್ ಚಂದ್ರ ಅವ್ರ ಬುಕ್ ಇದೆ, ಅದ್ರ ಜೊತೆ ಪ್ಲಸ್ ಸ್ಪೆಕ್ಟ್ರಮ್, ಇವೆರಡು ಓದ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ಸೊ ಬಿಪಿನ್ ಚಂದ್ರ, ಮೈ ಪರ್ಸನಲ್ ಫೇವ್ರೇಟ್ ಇಸ್ ಬಿಪಿನ್ ಚಂದ್ರ ವೆನ್ ಇಟ್ ಕಮ್ಸ್ ಟು ಮಾಡರ್ನ್ ಹಿಸ್ಟ್ರಿ. ಬಿಪಿನ್ ಚಂದ್ರ ಪ್ಲಸ್ ಸ್ಪೆಕ್ಟ್ರಮು ಬೇಕು ಪ್ರಿಲಿಮ್ಸ್ಗೆಲ್ಲ ನಾಲೆಡ್ಜು. ಸೊ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಆರ್ಟ್ ಆ್ಯಂಡ್ ಕಲ್ಚರ್, ದೇರ್ ಆರ್ ಮಲ್ಟಿಪಲ್ ಬುಕ್ಸು. ಆ್ಯಕ್ಚುಲಿ ನೀರಜ್ ರಾವ್ ಅವರು ಒಂದು ಬುಕ್ ಬರೆದಿದ್ದಾರೆ, ಬಟ್ ಟೂ ಮಚ್ ಯಾವ ಲೆವೆಲ್ ಬರೆದಿದ್ದಾರೆ ಅಂದರೆ ಪುರಾಣ ಶಾಸ್ತ್ರಗಳು ಇವೆಲ್ಲ ತಂದಿಟ್ಟಿದ್ದಾರೆ. ಅಷ್ಟು ಇನ್ಫಾರ್ಮೇಷನ್ ನಾನು ಪಾಠ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದೆ. ಆರ್ಟ್ ಆ್ಯಂಡ್ ಕಲ್ಚರ್ ಐ ಟಾಟ್ 2-3 ಬ್ಯಾಚ್ ಮಾಡಿದ್ದೀನಿ. ಸೊ ಪಾಠ ಮಾಡಲಿಕ್ಕೆ ಯೂಸ್ ಮಾಡಿದ್ದೀನಿ ಅಷ್ಟು ಬುಕ್ಕು. ಅದು ಪಾಠ ಮಾಡಲಿಕ್ಕೆ ಅಷ್ಟು ಸೂಕ್ತ ಆಗುತ್ತೆ ಹೊರತು ಎಕ್ಸಾಮ್ಗೆ ಓದಲಿಕ್ಕೆ ಅಷ್ಟೊಂದು ಅವಶ್ಯಕತೆ ಇರಲ್ಲ. ನಿತಿನ್ ಸಿಂಘಾನಿಯಾ ಇಸ್ ವೆರಿ ಲೆಸ್ ಕಂಟೆಂಟು. ಇತ್ತೀಚೆಗಂತೂ ತುಂಬ ಕಡಿಮೆ ಕಂಟೆಂಟ್ ಆಗ್ತಾ ಬರ್ತಿದೆ. ಸೊ ಎರಡರ ನಡುವೆ ಬ್ಯಾಲೆನ್ಸ್ ಇರೋಂಥ ಬುಕ್ಗಳಂತೂ ಒಂದೂ ಇಲ್ಲ. ಯು ಕ್ಯಾನ್ ಗೋ ಫಾರ್ ನಿತಿನ್ ಸಿಂಘಾನಿಯಾ ಆರ್ ದೇರ್ ವರ್ ಸಮ್ ಕೋಚಿಂಗ್ ಮೆಟೀರಿಯಲ್ಸ್ ಇಲ್ಲೇ ಕೊಡ್ಬೋದು. ಆ ಕೋಚಿಂಗ್ ಮೆಟೀರಿಯಲ್ಸನ್ನು ರೆಫರ್ ಮಾಡಿಕೊಂಡು ನಿತಿನ್ ಸಿಂಘಾನಿಯಿಂದ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ನಿತಿನ್ ಸಿಂಘಾನಿಯಾ. ನೀರಜ್ ರಾವ್ ಬುಕ್ಕು ಸ್ವಲ್ಪ ಬಲ್ಕಿ ಆಗೋಯ್ತು. ಅಷ್ಟು ಬೇಡ ಆರ್ಟ್ ಆ್ಯಂಡ್ ಕಲ್ಚರ್ಗೆ. ಓಕೆನಾ? ನಿತಿನ್ ಸಿಂಘಾನಿಯಾ ಇಸ್ ಗುಡ್.
ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್. ಎನ್ವಿರಾನ್ಮೆಂಟ್ ಮೈ ಪರ್ಸನಲ್ ಫೇವ್ರೇಟ್ ಈಸ್ ಆಸ್ ಆಫ್ ನೌ ಈಸ್ PMF. ನಾನು ಓದಿದ್ದು ಶಂಕರ್ರೆ, ಬಟ್ ಇತ್ತೀಚೆಗೆ ನೋಡ್ತಾ ಇರೋದು PMF ಇಸ್ ಗುಡ್ ಅಂತ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೋಂಟ್ ರೆಫರ್ ಎನಿ ಬುಕ್ಕು. ಈಗೆಲ್ಲ ನೀವು ಬುಕ್ ಓದ್ತಾ ಕೂತ್ಕೋತೀರಿ ಅಂದರೆ ಬಯಾಲಜಿ ಅವೆಲ್ಲ ಬುಕ್ಗಳು ಓದಬೇಕು ಅಂದರೆ ಮತ್ತೆ PUC ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಸಾಧ್ಯ ಆದಷ್ಟು ಅವನ್ನು ಅವಾಯ್ಡ್ ಮಾಡಿ ಡಿಪೆಂಡ್ ಆನ್ ಕರೆಂಟ್ ಅಫೇರ್ಸ್. ವೆರಿ ಬೇಸಿಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ನು ರೇರ್ ಕೇಳೋಂಥದ್ದು. KPSC ಲೆವೆಲಲ್ಲಿ ಕೇಳ್ತಾರೆ, UPSC ಲೆವೆಲಲ್ಲಿ ಬರಲ್ಲ. ಸೊ ಇಟ್ ಈಸ್ ಮೋರ್ ಆಫ್ ಅ ಟೆಕ್ನಾಲಜಿ ಕ್ವಶನ್ಗಳು ಜಾಸ್ತಿ ಬರೋಂಥದ್ದು. ಸೊ ಗೋ ಫಾರ್ ನ್ಯೂಸ್ ಪೇಪರ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸಂಡೇ ನ್ಯೂಸ್ ಪೇಪರು ದಟ್ ಲಾಸ್ಟ್ ಪೇಜ್ಗಳಲ್ಲಿ ಬರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆರ್ಟಿಕಲ್ಗಳೇ ಬರುತ್ತೆ. ಸೊ ಎವ್ರಿ ಸಂಡೇ ಬರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅದಾದಮೇಲೆ IR ಇಂಟರ್ನ್ಯಾಷನಲ್ ರಿಲೇಷನ್ನು ಕೂಡ ನಿಮಗೆ ಕರೆಂಟ್ ಅಫೇರ್ಸು ಮತ್ತು ಕ್ಲಾಸ್ ಯಾರು ಮಾಡ್ತಾರೆ ಅವರೇ ನಿಮ್ಗೆ ನೋಟ್ಸನ್ನು ಕೊಡ್ತಾರೆ. ಆ್ಯಂಡ್ ಕೋಚಿಂಗ್ ಮೆಟೀರಿಯಲ್ ಅಷ್ಟು ಸಾಕಾಗತ್ತೆ. ಇಷ್ಟು ಸಾಕು. ಎಥಿಕ್ಸು ಆ್ಯಕ್ಚುಲಿ DK ಬಾಲಾಜಿ ಸರ್ ಬುಕ್ಕು ಇದೆ. ಆ್ಯಂಡ್ ಅದಾದಮೇಲೆ ಸುಬ್ಬಾರಾವ್ ಸರ್ ಬುಕ್ ಇದೆ, G ಸುಬ್ಬಾರಾವ್ ಅವ್ರದ್ದು. ಅದಾದಮೇಲೆ ಇತ್ತೀಚೆಗೆ ನಾಗಾರ್ಜುನಗೌಡ ಸರ್ ಮತ್ತು ಸೃಷ್ಟಿ ಜಯಂತ್ ದೇಶ್ಮುಖ್ ಅವರು ಸೇರಿ ಬರೆದಿರೋ ಬುಕ್ಕು ಇದೆ. ಸೊ ಐ ಹ್ಯಾವ್ ರೆಡ್ ಆಲ್ 3 ಬುಕ್ಸು. G ಸುಬ್ಬಾರಾವ್ ಸರ್ ಬುಕ್ ಓದಿಲ್ಲ ನಾನು, DK ಬಾಲಾಜಿ ಸರ್ ಬುಕ್ಕು ಮತ್ತು ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬುಕ್ಗಳು ಓದಿದ್ದೀನಿ. ಆ್ಯಂಡ್ ನಾಗಾರ್ಜುನಗೌಡ ಸರ್ ಬುಕ್ಕು ಓದಿದ್ದೀನಿ. ನಾಗಾರ್ಜುನಗೌಡ ಸರ್ ಬುಕ್ಕು ಇತ್ತೀಚೆಗೆ ರಿಲೀಸ್ ಆಗಿದ್ದು. ಇಟ್ಸ್ ನಾಟ್ ಫಾರ್ ದಿಸ್ ಒನ್. ಯಾವುದು ಎಕ್ಸಾಮ್ಗೋಸ್ಕರ ಓದಲಿಲ್ಲ ನಾನು. ಐ ಟ್ರಾನ್ಸ್ಲೇಟೆಡ್ ಇಟ್ ಟು ಕನ್ನಡಕ್ಕೋಸ್ಕರ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ. ಆಗ ಒಂದು 4-5 ಸಲ ಬುಕ್ ಓದಿದ್ದೀನಿ. ಐ ಫೆಲ್ಟ್ ವೆರಿ ಗುಡ್. DK ಬಾಲಾಜಿ ಸರ್ ಬುಕ್ಕು ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಲಕ್ಷ್ಮೀಕಾಂತ್ ಹೇಗಿದೆ ಪೊಲಿಟಿಗೆ, ಆ ರೀತಿ ಎಥಿಕ್ಸ್ಗೆ DK ಬಾಲಾಜಿ ಸರ್ ಬುಕ್ಕು ತುಂಬ ಸಿಂಪಲಾಗಿ ಎಥಿಕ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಆ ಬುಕ್ಕಲ್ಲಿ ಯು ಫೀಲ್ ಮೋರ್ ಆಫ್ ಇದು ಕನ್ನಡ ಎಕ್ಸಾಂಪಲ್ಸ್ಗಳು ಜಾಸ್ತಿ, ಕರ್ನಾಟಕ ರಿಲೇಟೆಡ್ ಎಕ್ಸಾಂಪಲ್ಸ್ಗಳು ಜಾಸ್ತಿ, ಮತ್ತು ಮಾಡರ್ನ್ ಎಕ್ಸಾಂಪಲ್ಸ್ಗಳನ್ನು ಜಾಸ್ತಿ ಅಷ್ಟು ಆ್ಯಡ್ ಮಾಡಿಲ್ಲ. ಇಟ್ ವಾಸ್ ಆಲ್ರೆಡಿ 2016 ಟೈಮಲ್ಲಿ ಬಂದಂಥದ್ದು, 10 ಇಯರ್ಸ್ ಆಯಿತು. ಸೊ ಯು ಕ್ಯಾನ್ ಗೋ ಫಾರ್ ನಾಗಾರ್ಜುನಗೌಡ ಸರ್ ಆ್ಯಂಡ್ ಸೃಷ್ಟಿ ಜಯಂತ್ ದೇಶ್ಮುಖ್ ಅವ್ರ ಬುಕ್ಕು. ವೆರಿ ಗುಡ್ ಬುಕ್ಕು, ತುಂಬ ಚೆನ್ನಾಗಿದೆ. ಓಕೆನಾ, ಫಾರ್ ಎಥಿಕ್ಸ್. ದೀಸ್ ಆರ್ ದ ಬೇಸಿಕ್ ಸಬ್ಜೆಕ್ಟ್ಸ್ ಇನ್ ದ UPSC. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಸೆಕೆಂಡರಿ ಸಬ್ಜೆಕ್ಟ್ಸ್. ಸೊ ವಾಟ್ ಆರ್ ಸೆಕೆಂಡರಿ ಸಬ್ಜೆಕ್ಟ್ಸ್ ಅಂದರೆ, ದೀಸ್ ಸಬ್ಜೆಕ್ಟ್ಸ್ ಓನ್ಲಿ ಕಮ್ ಇನ್ ಮೇನ್ಸ್. ನಮ್ಗೆ ಫಿಲಿಮ್ಸಲ್ಲಿ ಬರಲ್ಲ, ಬೇರೆ ಎಲ್ಲೂ ಬರಲ್ಲ. ಓನ್ಲಿ ಮೇನ್ಸಲ್ಲಿ ಬರೋಂಥ ಸಬ್ಜೆಕ್ಟ್ಗಳು ಮಾತ್ರ ಇವು, ಇನ್ಕ್ಲೂಡಿಂಗ್ ಎಥಿಕ್ಸ್ ಆಲ್ಸೋ. ಬಟ್ ಎಥಿಕ್ಸ್ ಇಸ್ 250 ಮಾರ್ಕ್ಸ್ ವೇಟೇಜ್, ತುಂಬ ಹೈ ವೇಟೇಜ್ ಇರೋಂಥ ಸಬ್ಜೆಕ್ಟು. ಸೊ ಇವೆಲ್ಲ ಸಬ್ಜೆಕ್ಟನ್ನು ಎಲ್ಲ ಕಂಪೈನ್ ಮಾಡಿದ್ರು ಒಂದು 280 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಜಾಸ್ತಿ ಮಾರ್ಕ್ಸ್ ಬರಲ್ಲ. ಇವನ್ ನಾವು ಸೆಕೆಂಡ್ರಿ ಸಬ್ಜೆಕ್ಟ್ ಅಂತ ಕರಿತೀವಿ. ಪೋಸ್ಟ್ ಇಂಡಿಪೆಂಡೆನ್ಸು, ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಸೊಸೈಟಿ ಫ್ರಮ್ GS ಪೇಪರ್ 1. ಇವು 3 GS ಪೇಪರ್ 1ನಲ್ಲಿರೋದು. ಗವರ್ನೆನ್ಸು, ಸೋಷಿಯಲ್ ಜಸ್ಟಿಸ್ ಫ್ರಮ್ GS ಪೇಪರ್ 2. ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫ್ರಮ್ GS ಪೇಪರ್ 3. These are the 7 subjects which I consider as a secondary subject. ಏನಕ್ಕೆ ಅಂದರೆ ಬರೀ ಮೇನ್ಸಲ್ಲಿ ಬರುತ್ತೆ. ನಮಗೆ ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟ್ರಿಯಿಂದ ಲಾಸ್ಟ್ 5 ಇಯರ್ಸ್ ನೀವು ಕ್ವಶನ್ ತೆಗೆದ್ರೆ 15 ಮಾರ್ಕ್ಸು 20 ಮಾರ್ಕ್ಸ್ ಅಷ್ಟೇ ಕ್ವಶನ್ ಬರ್ತಾ ಇರೋಂಥದ್ದು. ರೆಗ್ಯುಲರಾಗಿ ಜಾಸ್ತಿ ಬರ್ತಿಲ್ಲ. ಅದಕ್ಕೋಸ್ಕರ ಒಂದು 80 ಪೇಜ್ದು ಕೋಚಿಂಗ್ ಮೆಟೀರಿಯಲ್ ನೋಟ್ಸ್ ಕೊಡ್ತಾರೆ. ಅದನ್ನು ತೊಗೊಂಡು ಒಂದ್ಸಲ ಓದ್ಕೊಳ್ಳಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಬೇಡ. ಇಲ್ಲಾಂದರೆ ಕ್ಲಾಸಲ್ಲಿ ಏನು ನೋಟ್ಸ್ ಬರ್ಸ್ತಾರೆ ಅಷ್ಟು ಸಾಕಾಗುತ್ತೆ. ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿ ಎಕ್ಸ್ಟ್ರಾ ನೋಟ್ಸು. ಏನಕ್ಕೆ ಅಂದರೆ ಲಾಸ್ಟ್ 10 ಇಯರ್ಸ್ ನೀವು ಲಾಸ್ಟ್ 5 ಇಯರ್ಸ್ ನೀವು ತೆಗೆದು ನೋಡಿದ್ರೆ 1 ಅಥವಾ 2 ಕ್ವಶನ್ ಅಷ್ಟೇ ಇರೋಂಥದ್ದು, ಜಾಸ್ತಿ ಕ್ವಶನ್ ಇಲ್ಲ. ಎಲ್ಲೋ ಒಂದ್ಸಲಿ ರ್ಯಾಂಡಮಾಗಿ ದೊಡ್ಡ ಕ್ವಶನ್ಗಳೆಲ್ಲ ಕೇಳ್ತಾರೆ, ಬಟ್ ಅವು ಯಾರಿಗೂ ಗೊತ್ತಿರಲ್ಲ. ಸೊ ಎಕ್ಸ್ಪ್ಲೈನ್ ದ ಇದು ಏನು ಸಿಗ್ನಿಫಿಕೆನ್ಸ್ ಆಫ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಇನ್ ಮಲೈ ಪೆನಿನ್ಸುಲಾ ಅಂತ. ನಮ್ಮ ಇಂಡಿಪೆಂಡೆನ್ಸೇ ಓದೋಕ್ಕಾಗಲ್ಲ. ಇನ್ನು ಮಲೈ ಪೆನಿನ್ಸುಲಾ ಇಂಡಿಪೆಂಡೆನ್ಸೆಲ್ಲ ನಾವು ಓದ್ಕೊಂಡು ಸೊ ಅವೆಲ್ಲ ಕೂತ್ಕೊಂಡು ಆಗಲ್ಲ. ಸೊ ಅದಕ್ಕೋಸ್ಕರ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಅಷ್ಟು ಬಿಟ್ಟರೆ ಸಾಕು. ಒಂದು 10 ಟಾಪಿಕ್ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಅಷ್ಟು ಟಾಪಿಕ್ ಮುಗಿಸ್ಕೊಂಡ್ರೆ ಸಾಕಾಗುತ್ತೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿಗೂ ಅಷ್ಟೇ ಕೋಚಿಂಗ್ ಮೆಟೀರಿಯಲ್ಸ್ ನೋಟ್ಸ್ಗಳು ಸಾಕಾಗುತ್ತೆ. ಇಂಡಿಯನ್ ಸೊಸೈಟಿ ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ಇಂಡಿಯನ್ ಸೊಸೈಟಿ ಜಾಸ್ತಿ ಕೇಳ್ತಿದ್ದಾರೆ. ಏನಕ್ಕೆ ಅಂದರೆ ನೀವು GS ಪೇಪರ್ 1 ನೋಡಿ. GS ಪೇಪರ್ 1ನಲ್ಲಿ ಎಲ್ಲ ಫ್ಯಾಕ್ಚುಯಲ್ ಸಬ್ಜೆಕ್ಟ್ ಇರೋದು. ಓನ್ಲಿ ಇಂಡಿಯನ್ ಸೊಸೈಟಿ ಇಸ್ ದ ಅನಾಲಿಟಿಕಲ್ ಸಬ್ಜೆಕ್ಟ್. ಕರೆಕ್ಟಾ? ಪೋಸ್ಟ್ ಇಂಡಿಪೆಂಡೆನ್ಸು ಫ್ಯಾಕ್ಚುಯಲು, ವರ್ಲ್ಡ್ ಹಿಸ್ಟ್ರಿ ಫ್ಯಾಕ್ಚುಯಲು, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ ಫ್ಯಾಕ್ಚುಯಲು, ಜಿಯೋಗ್ರಫಿ ಫ್ಯಾಕ್ಚುಯಲ್. ಓನ್ಲಿ ಅನಾಲಿಟಿಕಲ್ ಈಸ್ ಇಂಡಿಯನ್ ಸೊಸೈಟಿ. ದಟ್ಸ್ ವೈ ಇತ್ತೀಚೆಗೆ ಇಂಡಿಯನ್ ಸೊಸೈಟಿ ಕ್ವಶನ್ಸ್ಗಳು ಜಾಸ್ತಿ ಆಗ್ತಾ ಬರ್ತದೆ. ಅರ್ಲಿಯರ್ ದೇ ಯೂಸ್ ಟು ಆಸ್ಕ್ ಅರೌಂಡ್ 50 to 60 ಮಾರ್ಕ್ಸ್ ಫ್ರಮ್ ಇಂಡಿಯನ್ ಸೊಸೈಟಿ. ನೌ ದೇ ಆರ್ ಗೋಯಿಂಗ್ ಅಪ್ ಟು 110 ಮಾರ್ಕ್ಸ್, 95 to 110 ಮಾರ್ಕ್ಸ್ ಗಂಟನೂ ಹೋಗ್ತಿದ್ದಾರೆ. ಸೊ ಸೊಸೈಟಿ ಇಸ್ ವೆರಿ ಇಂಪಾರ್ಟೆಂಟು. ಸೊಸೈಟಿಗೆ ನಿಮಗೆ ಕ್ಲಾಸ್ ಏನು ಮಾಡ್ತಾರೆ, ಅದ್ರ ಜೊತೆ ಕೋಚಿಂಗಲ್ಲಿ ಏನು ಮೆಟೀರಿಯಲ್ ಕೊಡ್ತಾರೆ, ದಟ್ ವುಡ್ ಬಿ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ನೀವು ರಿಸರ್ಚ್ ಮಾಡಬೇಕಾಗತ್ತೆ. ಕೋರ್ಸ್ಗಳು, ಫ್ಯಾಕ್ಟ್ಸು, ಡೇಟಾ, ಇವನ್ನೆಲ್ಲ ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಮೆಟೀರಿಯಲ್ ಬಿಟ್ಟಿರ್ತವೆ. ಸೊ ಇಲ್ಲೇ ಕಂಪೈಲ್ ಮಾಡಿ ಕೊಟ್ಟಿರ್ತಾರೆ, ನಿಮ್ಗೆ ಅದು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಓಕೆ, ಇಂಡಿಯನ್ ಸೊಸೈಟಿ. ಸೋಷಿಯಲ್ ಜಸ್ಟಿಸ್, ಗವರ್ನೆನ್ಸ್ ಜನರಲಿ 50 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಗವರ್ನೆನ್ಸು ಅದಕ್ಕೂ ಕೂಡ ಇವೆಲ್ಲದಕ್ಕೂ ಕೂಡ ನಮಗೆ ಕೋಚಿಂಗ್ ಮೆಟೀರಿಯಲ್ಸೇ. ಗವರ್ನೆನ್ಸ್ ಅರೌಂಡ್ 50 ಮಾರ್ಕ್ಸು, ಸೋಷಿಯಲ್ ಜಸ್ಟಿಸು ಅರೌಂಡ್ 35 to 50 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ 50 ಮಾರ್ಕ್ಸ್ ಕಂಪಲ್ಸರಿ 50 ಮಾರ್ಕ್ಸು. ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅರೌಂಡ್ 25 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಒಂದು 50 ಮಾರ್ಕ್ಸ್ ಕ್ವಶನು, ಒಂದು 10 ಮಾರ್ಕ್ಸ್ ಕ್ವಶನ್, ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇಷ್ಟೇ ಇರೋಂಥದ್ದು.
ಈ ಎಲ್ಲ ಸಬ್ಜೆಕ್ಟನ್ನು ಕಂಬೈನ್ ಮಾಡಿದ್ರೆ ನಮಗೆ ಬರೋಂಥದ್ದು ಅರೌಂಡ್ 250 to 280 ಮಾರ್ಕ್ಸ್. ಸೊ ನೀವು ಎಂಟೈರ್ UPSC ಪ್ರಿಪ್ರೇಷನಲ್ಲಿ ಈ 9 ಸಬ್ಜೆಕ್ಟ್ ಇದೆಯಲ್ಲ, ಈ 9 ಸಬ್ಜೆಕ್ಟ್ ಪ್ರಿಪೇರ್ ಆಗಲಿಕ್ಕೆ ನಿಮಗೆ 6 to 7 months ಬೇಕು. ಅಂಡರ್ಸ್ಟುಡ್? ಅದಾದಮೇಲೆ ಆ ಸಬ್ಜೆಕ್ಟ್ಗಳನ್ನು ಪ್ರಿಪೇರ್ ಆಗಲಿಕ್ಕೆ ಒಂದು 2 months ಸಾಕು, 1.5 months to 2 months. ಸೊ ಟೋಟಲ್ 9 months ನಿಮ್ಗೇನಾಗುತ್ತೆ, ಜಸ್ಟ್ ಬೇಸಿಕ್ ಪ್ರಿಪ್ರೇಷನ್ಗೆ ಆಗುತ್ತೆ. 8 to 9 months ಆಫ್ ಯುವರ್ UPSC ಪ್ರಿಪ್ರೇಷನ್ ನಿಮಗೆ ಬೇಸಿಕ್ ಪ್ರಿಪ್ರೇಷನ್ ಆಗುತ್ತೆ. ದೆನ್ ದೇರ್ ಆರ್ ಸಮ್ ಟರ್ಷರಿ ಸಬ್ಜೆಕ್ಟ್ಸ್ ಆಲ್ಸೋ ಇನ್ UPSC. ಟರ್ಷರಿ ಸಬ್ಜೆಕ್ಟ್ಸ್, one is CSAT, another one is ancient medieval history. One is CSAT, another one is ancient medieval history. ಏನಕ್ಕೆ ಇದನ್ನು ಟರ್ಷರಿ ಸಬ್ಜೆಕ್ಟ್ ಅಂತ ಕರೆದು ಅಂದರೆ ದಿಸ್ ವಿಲ್ ಕಮ್ ಓನ್ಲಿ ಇನ್ ಪ್ರಿಲಿಮ್ಸ್. ಪ್ರಿಲಿಮ್ಸ್ ಬಿಟ್ಟು ಬೇರೆ ಕಡೆ ಬರಲ್ಲ. ಬಟ್ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ನಮಗೆ ಮೇನ್ಸ್ ಬೇಕು. ಏನಕ್ಕೆ ಆರ್ಟ್ ಆ್ಯಂಡ್ ಕಲ್ಚರ್ ಓದಲಿಕ್ಕೆ ನಮಗೆ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ನಾಲೆಡ್ಜ್ ಬೇಕೇ ಬೇಕು. ಸೊ CSAT ಆ್ಯಂಡ್ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ. ಆ್ಯಂಡ್ ನೀವು ಇಂಪಾರ್ಟೆನ್ಸನ್ನು ಯಾವ ಸಬ್ಜೆಕ್ಟ್ಗಳು ಕೊಡಬೇಕು ಅಂದರೆ ಪ್ರೈಮರಿ ಸಬ್ಜೆಕ್ಟ್ ಫಸ್ಟು, ಸೆಕೆಂಡ್ರಿ ಸಬ್ಜೆಕ್ಟ್ ಆ್ಯಂಡ್ ಟರ್ಷರಿ ಸಬ್ಜೆಕ್ಟ್. CSAT ಇಂಪಾರ್ಟೆನ್ಸ್ ಕೊಡಬೇಕು, ಬಟ್ CSAT ಎಲ್ಲ ಆಗಬಾರ್ದು. ಒಂದು ತಿಳ್ಕೊಳ್ಳಿ, ಪ್ರಿಲಿಮ್ಸ್ ಪಾಸ್ ಆಗುವಂಥದ್ದು ಇತ್ತೀಚೆಗೆ ಏನಾಗ್ತಾ ಬರ್ತದೆ, ಲಕ್ ಬೇಸ್ಡ್ ಆಗ್ತಾ ಬರ್ತದೆ. ವಿ ಡೋಂಟ್ ನೋ ಹೌ ವಿ ವಿಲ್ ಪಾಸ್, ವೆನ್ ವಿ ವಿಲ್ ಪಾಸ್ ಪ್ರಿಲಿಮ್ಸ್. ಬಟ್ ಪ್ರಿಲಿಮ್ಸ್ ಪಾಸ್ ಆಗಿದ ತಕ್ಷಣ ಯು ಮಸ್ಟ್ ಬಿ ವೆರಿ ರೆಡಿ ಫಾರ್ ದ ಮೇನ್ಸ್. ಕರೆಕ್ಟಾಗಿ ರಿವಿಷನ್ ಮಾಡ್ಕೋಬೇಕು, ಆನ್ಸರ್ ಪ್ರಾಕ್ಟೀಸ್ ಮಾಡಬೇಕು, ಟೆಸ್ಟ್ ಸೀರೀಸ್ ಬರೀಬೇಕು, ಮೇನ್ಸ್ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಪ್ರಿಲಿಮ್ಸ್ ಕ್ಲಿಯರ್ ಆಯಿತಾ, ಯು ಹ್ಯಾವ್ ಟು ರೀಚ್ ಟು ದ ಇಂಟರ್ವ್ಯೂ ಸ್ಟೇಜ್. ಆ ಲೆವೆಲ್ಗೆ ಕಾಂಪಿಟೇಷನ್ ಇರಲೇಬೇಕು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮ್ಮ ಒಂದು ಕ್ಯಾಲ್ಕುಲೇಷನ್ ನಾವು ಹೇಳದೇ ಇರೋಂಥದ್ದು, ಇಫ್ ಯು ಸಿ ಪ್ರತಿ ವರ್ಷ 1000 ಜನ ಸೆಲೆಕ್ಟ್ ಆಗ್ತಾರಾ UPSCಗೆ, ಅದರಲ್ಲಿ 1000 ಜನದಲ್ಲಿ 200 ಜನಕ್ಕೆ IAS ಸಿಗುತ್ತೆ. ಸೊ ದೇ ಆರ್ ಸ್ಯಾಟಿಸ್ಫೈಡ್. 150 ಜನ 160 ಜನಕ್ಕೆ IAS ಸಿಗೋಂಥದ್ದು. ಒಂದು 200 ಜನ IPS ಸ್ಯಾಟಿಸ್ಫೈ ಆಗೋವಂಥವ್ರು ಇರ್ತಾರೆ, IFS ಸ್ಯಾಟಿಸ್ಫೈ ಆಗೋವಂಥವ್ರು ಇರ್ತಾರೆ. 200 ಮೆಂಬರ್ಸ್ ವಿಲ್ ಬಿ ಸ್ಯಾಟಿಸ್ಫೈಡ್. ಅನದರ್ 200 ಮೆಂಬರ್ಸು ಸಾಕಪ್ಪ ಈ ಜರ್ನಿ ಆಗೋಯ್ತು ಮುಗೀತು ಅನ್ನೋರು ಇರ್ತಾರೆ. ಸೊ 400 ಮೆಂಬರ್ಸ್. ಇನ್ನು ಮಿಕ್ಕಿದ 600 ಜನ ಏನು ಮಾಡ್ತಾರೆ, ಮತ್ತೆ ಎಕ್ಸಾಮ್ ಬರೀತಾರೆ. ಸೊ ಈ ಸಲ ರಿಪೀಟರ್ಸ್ ಎಷ್ಟು ಗೊತ್ತಾ, 300+ ಮೆಂಬರ್ಸು, 312 ಮೆಂಬರ್ಸ್ ಆ್ಯಕ್ಚುಲಿ. 300 ಜನ ಈ ಸಲ ಪಾಸ್ ಆಗಿರೋರಲ್ಲಿ 1000 ಜನದಲ್ಲಿ 300 ಜನ ರಿಪೀಟರ್ಸೇ ಅವರೇ, ಲಾಸ್ಟ್ ಟೈಮ್ ರ್ಯಾಂಕ್ ತೊಗೊಂಡಿರೋರು. ಅದಕ್ಕೆ UPSC ನಿಮ್ಮಂಥ ಹೊಸ ಹುಡುಗರಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದು ರಿಫಾರ್ಮ್ ತಂತು. ಏನು, ಬರೀ ಒಂದೇ ಅಟೆಂಪ್ಟ್. ದಟ್ ಇಸ್ ಅ ವೆರಿ ಗುಡ್ ಅಟೆಂಪ್ಟ್. ಆ್ಯಕ್ಚುಲಿ ನಮ್ಗೆ ಅಟೆಂಪ್ಟ್ಗಳನ್ನ ಕಿತ್ಕೊಂಡ್ರು, ಬಟ್ ಆದರೂ ಕೂಡ ದಟ್ ಇಸ್ ಅ ವೆರಿ ಗುಡ್ ಅಟೆಂಪ್ಟ್ ಅಂತ ಹೇಳ್ತೀನಿ. ವೆರಿ ಗುಡ್ ಎಫರ್ಟ್. ಏನಕ್ಕೆ ಅಂದರೆ ಹೊಸ ಹುಡುಗರಿಗೆ ಅಪರ್ಚುನಿಟಿಗಳು ಜಾಸ್ತಿ ಆಗುತ್ತೆ. ನಾವು ಪಾಸ್ ಆದವ್ರೆ ಮತ್ತೆ ಬರ್ಕೊಂಡು ಕಾಂಪಿಟೇಷನ್ ಜಾಸ್ತಿ ಮಾಡ್ತಾ ಹೋದರೆ ಸೊ ಫಸ್ಟ್ ಅಟೆಂಪ್ಟ್ ಅವ್ರು ಪಾಸ್ ಆಗೋದಿಲ್ಲ ಪಾಪ. ಕರೆಕ್ಟಾ? ವೆರಿ ರೇರ್ ಆಗ್ತಾ ಬರುತ್ತೆ. ಸೊ ದಟ್ ಇಸ್ ಅ ವೆರಿ ಗುಡ್ ಎಫರ್ಟ್ ಮೇಡ್ ಬೈ UPSC. ಸೊ ರಿಪೀಟರ್ಸ್ ಆಗ್ತಾ ಹೋಗ್ತಾರೆ. ಸೊ ದಟ್ ಈಸ್ 600 ಮೆಂಬರ್ಸ್ ರಿಪೀಟರ್ಸ್ ಮತ್ತೆ ಬರೆಯೋದು. 2000 ಜನ ಇಂಟರ್ವ್ಯೂ ಕೊಟ್ಟಿರ್ತಾರಲ್ಲ ಅವರು ಬರೀತಾರೆ. ಒಂದು ಸರಿ ನೀವು ಇಂಟರ್ವ್ಯೂಗೆ ಹೋದರೆ ಯು ಹ್ಯಾವ್ ಕಂಪ್ಲೀಟೆಡ್ ದ ಸೈಕಲ್ ಆಫ್ UPSC ಅಂತ. ಆ UPSC ಸೈಕಲ್ ಏನಿದೆ, ಎಕ್ಸಾಮ್ ಸೈಕಲ್ಲು ಕಂಪ್ಲೀಟ್ ಮಾಡಿರ್ತೀರಿ. ದಟ್ ಮೀನ್ಸ್ ಆಲ್ ಸ್ಟೇಜ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್. ಎಲ್ಲ ಸ್ಟೇಜಲ್ಲೂ ನಿಮ್ಮ ಕಾನ್ಫಿಡೆನ್ಸ್ ಇದೆ ಅಂತ. ದಟ್ ಮೀನ್ಸ್ ಅವರು ಕೂಡ ಟಫೆಸ್ಟ್ ಕಾಂಪಿಟೇಟರ್ಸ್ ಆಗ್ತಾರೆ. ಮತ್ತು ಹಳೆಯ ವರ್ಷ UPSCಗೆ ಹೋಗಿರೋಂಥವ್ರು, ಇಂಟರ್ವ್ಯೂಗೆ ಹೋಗಿರೋಂಥವ್ರು, ಹಳೆ ವರ್ಷ ಮೇನ್ಸ್ ಬರೆದಿರೋಂಥವ್ರು, ರಿಯಲ್ ಕಾಂಪಿಟೇಷನ್ ಒಂದು 25,000 ಜನ ಇರ್ತಾರೆ. ಅಂಥವ್ರ ಜೊತೆ ನೀವು ಕಾಂಪೀಟ್ ಆಗಬೇಕಂದ್ರೆ ಮೇನ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕಾ? ಮೇನ್ಸ್ಗೆ ಎಷ್ಟು ಎಫೆಕ್ಟಿವ್ ಆಗಿ ಪ್ರಿಪೇರ್ ಆಗ್ತೀರಿ ಅಷ್ಟು ನಿಮಗೆ ಏನಾಗ್ತಾ ಬರುತ್ತೆ, ಹೆಲ್ಪ್ ಆಗ್ತಾ ಬರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಫಿಕ್ಸ್ ಇದು ಏನಪ್ಪ ಅಂದರೆ ಒಂದು ಫಿಕ್ಸ್ಡ್ ಟಾರ್ಗೆಟನ್ನು ಇಟ್ಕೊಂಡೇ ಪ್ರಿಪೇರ್ ಆಗಿ. ಡೋಂಟ್ ಕಾಂಪೀಟ್ ವಿತ್ ಅದರ್ಸ್, ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ಆ್ಯಕ್ಚುಲಿ ಈಗ ಎಸ್ಸೆ ನನಗೆ 125 to 130 ಮಾರ್ಕ್ಸ್ ಬೇಕು. ದಟ್ ಈಸ್ ಯುವರ್ ಟಾರ್ಗೆಟ್. ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಟಿಲ್ ಯು ಗೆಟ್ 125 to 130 ಮಾರ್ಕ್ಸ್. GS 1, 2, 3 ಕಾಂಬಿನೇಷನ್ ಮಾಡಿ ಅರೌಂಡ್ 300 ಮಾರ್ಕ್ಸ್ ಅಂತ ಅಂದ್ಕೊಳ್ಳಿ. ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಟಿಲ್ ಯು ಗೆಟ್ ಅರೌಂಡ್ 300 ಮಾರ್ಕ್ಸ್ ಇನ್ 100 ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್. ಆ್ಯಂಡ್ ಎಥಿಕ್ಸು ಯುವರ್ ಟಾರ್ಗೆಟ್ ವುಡ್ ಬಿ ಅರೌಂಡ್ 120 to 130. ಎಥಿಕ್ಸಲ್ಲಿ ಆ್ಯಸ್ ಹೈ ಆಸ್ 145 ಗಂಟೆನೂ ತೆಗೆದಿದ್ದಾರೆ. ಆ್ಯಂಡ್ ಎಸ್ಸಲ್ಲಿ ಆ್ಯಸ್ ಹೈ ಆಸ್ 165 ಮಾರ್ಕ್ಸು ಬಂದಿದೆ. ಓಕೆ, ಸೊ ನಿಮ್ಮ ಟಾರ್ಗೆಟ್ ಅಷ್ಟು ಮಾಡೋಕ್ಕಾಗಲಿ ಅಂದರೂ ಅಟ್ಲೀಸ್ಟ್ 120, 130 ಇಟ್ಕೊಂಡ್ರೆ ನೀವು ರ್ಯಾಂಕಲ್ಲಿ ಇದ್ದೇ ಇರ್ತಿರಲ್ಲ. ಆ್ಯಂಡ್ ಟಾಪ್ 100 ರ್ಯಾಂಕಲ್ಲಿ ಬರ್ತೀರಿ. ಇಫ್ ಯುವರ್ ಮೇನ್ ಸ್ಕೋರ್ ಇಸ್ 800 ಆ್ಯಂಡ್ ಇಫ್ ಯುವರ್ ಇಂಟರ್ವ್ಯೂ ಸ್ಕೋರ್ ಇಸ್ ಅರೌಂಡ್ 180, ಯು ವಿಲ್ ಬಿ ಡೆಫಿನೆಟ್ಲಿ ಇನ್ ದ ಟಾಪ್. ಇದು ಆ್ಯಂಡ್ ಇದಕ್ಕೆ ನೀವು ಇಷ್ಟು ಮಾರ್ಕ್ಸ್ ತೆಗೆಯೋಕ್ಕೆ ನೀವೇನು ತುಂಬ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆಂಟ್ ಸ್ಟೂಡೆಂಟೇ ಇರಬೇಕು ಅಂತಿಲ್ಲ. ಅವರೇ ಸ್ಟೂಡೆಂಟ್ ಕ್ಯಾನ್ ಆಲ್ಸೋ ಗೆಟ್ ದ ಮಾರ್ಕ್ಸ್. ಕನ್ನಡ ಮೀಡಿಯಮ್ ಸ್ಟೂಡೆಂಟ್, ನಮ್ಮದು 10th ಕನ್ನಡ ಮೀಡಿಯಮ್. ನಾನು ಮಂಡ್ಯದಲ್ಲಿ ಓದ್ಕೊಂಡ್ಬಂದವರು, ನಮಗೆ ಸೈನ್ಸ್ ಕನ್ನಡದಲ್ಲಿ ಮಾಡಿದವ್ರು ನಾವು. ಸೊ ಈ ಲೆವೆಲ್ಗೆ, ಸೊ ಆ ಲೆವೆಲ್ಗೆ ಮಾಡ್ಕೊಂಡು ಬಂದಂಥವ್ರು. ಎನಿ ಒನ್ ಕ್ಯಾನ್ ಡೂ UPSC. ಬಟ್ ನಿಮ್ಮ ಜೊತೆ ನೀವು ಕಾಂಪೀಟ್ ಮಾಡೋದನ್ನು ಕಲ್ತ್ಕೋಬೇಕಷ್ಟೇ. ಆ್ಯಂಡ್ ಇಟ್ ಈಸ್ ಅ ಗೇಮ್ ಆಫ್ ವೇರಿಯಬಲ್ಸು. ಒಂದ್ಸಲ ಯಾವ್ದು ಹಿಟ್ ಆಗುತ್ತೆ, ಯಾವ್ದು ಹಿಟ್ ಆಗಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಿಮ್ಮ ಫಿಕ್ಸ್ಡ್ ಕ್ರೈಟೀರಿಯಾ ಇಟ್ಕೊಂಡು ನೀವು ಅದಕ್ಕೇ ಪ್ರಿಪೇರ್ ಆಗಿ. ಪಕ್ಕದಲ್ಲಿ ಎಷ್ಟಾದರೂ ಓದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರಿಪ್ರೇಷನ್ ನೀವು ಮಾಡ್ಕೊಳ್ತಾ ಹೋಗಬೇಕು. ಸೊ ಈ ರೀತಿ. ಸೊ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಬೇಸ್ಡ್ ಆನ್ ದಿಸ್. ಆ್ಯಂಡ್ ಕಾಂಪಿಟೇಷನ್ ಇಸ್ ವೆರಿ ಹೈ. ನಾನು ಹೇಳ್ತೀನಿ, ನೀವೆಲ್ಲ ಬಂದಿರೋಂಥವ್ರು ಒಂದು ಲೋವರ್ ಮಿಡಲ್ ಕ್ಲಾಸ್ ಇಲ್ಲ ಅಪ್ಪರ್ ಮಿಡಲ್ ಕ್ಲಾಸಿಂದನೇ ಬಂದಿರ್ತೀರಿ. ತುಂಬ ಎಕ್ಸ್ಟ್ರಾರ್ಡಿನರಿ ರಿಚ್ ಆದರೆ ಇಲ್ಲಿಗೆ ಬರ್ತಿರ್ಲಿಲ್ಲ. ಐ ನೋ. ಸೊ ಗೊತ್ತಲ್ಲ. ಸೊ ಯು ಹ್ಯಾವ್ ಕಮಿಂಗ್ ಫ್ರಮ್ ಅರೌಂಡ್ ಲೋವರ್ ಮಿಡಲ್ ಕ್ಲಾಸ್ ಇಲ್ಲ ಅಪ್ಪರ್ ಮಿಡಲ್ ಕ್ಲಾಸ್ ಇಲ್ಲ ಪುವರ್ ಕ್ಲಾಸ್, ಇಲ್ಲಿಂದನೇ ಬಂದಿರೋಂಥದ್ದು. ಸೊ ಒಂದು ಆಸ್ಪಿರೇಷನ್ ಇಟ್ಕೊಂಡೇ ಬಂದಿರ್ತೀರಿ. ನಮ್ಮ ಜೊತೆ ಕಾಂಪೀಟ್ ಮಾಡೋಂಥವ್ರು IIT, IIM,
ಕರೆಕ್ಟಾ? NITಗೆ ಈ ಥರ ಎಲ್ಲ ಇರ್ತಾರೆ, MBBS MD ಮಾಡಿರೋಂಥವ್ರು. ಅವ್ರು ಓದೋ ಲೆವೆಲ್ಗೆ ನಾವು ಏನೂ ಅಲ್ಲ. ನಮ್ಮ ಎದುರುಗಡೆ ಭಾನುಪ್ರಕಾಶ್ ಸರ್ ಕೂತ್ಕೊಂಡು ಓದ್ತಿರ್ಬೇಕಾದ್ರೆ ಭಯ ಆಗ್ತಿತ್ತು ನಮಗೆ. ಸೊ ನಮ್ಮ ಎದುರುಗಡೆ ಭಾನುಪ್ರಕಾಶ್ ಸರ್ MD ಮುಗಿಸ್ ಬಂದಂಥವ್ರು ಅವರು ಪಿಡಿಯಾಟ್ರಿಕ್ಸಲ್ಲಿ. ಸೊ ಅವ್ರು ಬಂದು ಓದ್ತಾ ಇರ್ಬೇಕಾದ್ರೆ ವಿ ಯೂಸ್ ಟು ಫಿಯರ್, ಏನಪ್ಪ ಹಿಂಗೆ ಓದ್ತಾರೆ ಅಂತ. ನಮ್ದೇನು ಬೇಸಿಕ್ ಡಿಗ್ರಿ BSc ಮಾಡ್ಕೊ ಬಂದಂಥವ್ರು, ಕರೆಕ್ಟಾ? ಸೊ ಅಂಥದ್ರಲ್ಲಿ ಐ ಕ್ಲಿಯರ್ಡ್ ಆಲ್ಸೋ. ನಾವು ಕೂಡ ಕ್ಲಿಯರ್ ಮಾಡಿದ್ರು, ಅವರು ಕ್ಲಿಯರ್ ಮಾಡಿದ್ರು. ಸೊ ಈ ರೀತಿ ಕ್ಲಿಯರ್ ಮಾಡೋದಿದೆಯಲ್ಲ, ಅದು ಮಾಡಬೇಕು ಅಂದರೆ ನಿಮ್ಮ ಜೊತೆ ನೀವು ಕಾಂಪೀಟ್ ಮಾಡ್ಕೊಳ್ತಾ ಹೋಗಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಇಂಪ್ರೂವ್. ಸೊ ಒಂದು ಫಿಕ್ಸ್ಡ್ ಟಾರ್ಗೆಟ್. ಪ್ರಿಲಿಮ್ಸಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟೇ ಕಟ್ ಆಫ್ ನಿಂತ್ಕೊಳ್ಳಿ, ಇನ್ ದ ಲಾಸ್ಟ್ 6-7 ಇಯರ್ಸ್ ನೀವು ಕಟ್ ಆಫ್ ನೋಡಿದ್ರೆ ಎಷ್ಟಿದೆ ಕಟ್ ಆಫು? ಲೆಸ್ ದ್ಯಾನ್ 100, 95, 96, 92, 93 ಇಷ್ಟೇ ತಾನೇ ಕಟ್ ಆಫ್ ಇರೋಂಥದ್ದು. 75, 76 ಬಂದಿದೆ. ದಟ್ ಮೀನ್ಸ್ 100 ಅಂತೂ ದಾಟಿಲ್ಲ ಕಟ್ ಆಫು. ಯುವರ್ ಟಾರ್ಗೆಟ್ 100. ಪ್ರಿಲಿಮ್ಸಲ್ಲಿ ಏನಾದರೂ ಆಗಲಿ, CSATಲ್ಲಿ ನನಗೊಂದು 80 ಮಾರ್ಕ್ಸು, GSಲ್ಲಿ ನನಗೆ 100 ಮಾರ್ಕ್ಸ್. ದಿಸ್ ಮಸ್ಟ್ ಬಿ ಮೈ ಟಾರ್ಗೆಟ್. ಮೇನ್ಸಲ್ಲಿ ನೀವು ಇನ್ ದ ಲಾಸ್ಟ್ ಇದನ್ನು ಟಾಪರ್ಸ್ಗಳದೆಲ್ಲ ನೋಡ್ಕೊಳ್ತಾ ಹೋಗಿ. ನೀವು ಆಲ್ ಇಂಡಿಯಾ ರ್ಯಾಂಕ್ 1 ಬರಬೇಕು ಅಂತೇನಿಲ್ಲ. ಆಲ್ ಇಂಡಿಯಾ ರ್ಯಾಂಕ್ 15 ಬಂದರೂ IAS, ಕರೆಕ್ಟಾ? ಸೊ ನೀವು ಅದಕ್ಕೆ ಏನು ಮಾಡಬೇಕು, ನಿಮ್ಮ ಟಾರ್ಗೆಟು ಪ್ರತಿ ಸಬ್ಜೆಕ್ಟ್ ಕೂಡ, ಪ್ರತಿ ಪೇಪರ್ಗೂ ಕೂಡ ಇಷ್ಟು ಮಾರ್ಕ್ಸ್. ಸೊ GS1, GS2, GS3, SA, ಎಥಿಕ್ಸು ಆಪ್ಷನಲ್. ಐ ಹ್ಯಾವ್ ಟು ಗೆಟ್ ದಿಸ್ ಮಚ್ ಮಾರ್ಕ್ಸ್. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಅಷ್ಟನ್ನೇ ನೀವು ಪ್ರಿಪೇರ್ ಆಗ್ತಾ ಹೋದರೆ ನೀವು ನಿಮ್ಮ ಜೊತೆ ಕಾಂಪೀಟ್ ಮಾಡ್ದಂಗೆ. ಇಲ್ಲಿ 20 ಲಕ್ಷ ಅಲ್ಲ 30 ಲಕ್ಷ ಇದ್ರ ಕಾಂಪಿಟೇಷನ್ ಇದ್ರೂ ಕೂಡ ದಟ್ ಡಸ್ ನಾಟ್ ಮ್ಯಾಟರ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನೀವು ವರ್ಲ್ಡ್ ರಾಜೇಂದ್ರ ನಗರ್ ಇದೆಯಲ್ಲ ಡೆಲ್ಲಿಲಿ, ಅಲ್ಲಿ ಸುಮಾರು ಜನ ಪ್ರಿಪೇರ್ ಆಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಪ್ರಿಪೇರ್ ಆಗ್ತಾರೆ, ಹೈದರಾಬಾದಲ್ಲಿ UPSC ಪ್ರಿಪೇರ್ ಆಗ್ತಿದ್ದಾರೆ. ಎಲ್ಲರೂ ಕಂಬೈನ್ ಮಾಡಿ ನೋಡಿದ್ರೆ ಒಂದು 20-30 ಲಕ್ಷ ಜನ ಇಲ್ವಾ? ಕರೆಕ್ಟ್, ಒಂದು 25 ಲಕ್ಷ ಜನ ಅಂತ ಅನ್ಕೊಳಮ್ಮ. ಬರೀ UPSCಗೋಸ್ಕರ ಪ್ರಿಪೇರ್ ಆಗ್ತಾ ಇರೋರು, ಇನ್ನು ಸ್ಟೇಟ್ ಎಕ್ಸಾಮ್ಗಳಿಗೆಲ್ಲ ಹೇಳ್ತಿಲ್ಲ ನಾನು, ಕರೆಕ್ಟಾ? ಸೊ 25 ಲಕ್ಷ ಜನ ಪ್ರತಿ ವರ್ಷ ಪಾಸ್ ಆಗೋದು ಎಷ್ಟು ಜನ? 1000 ಜನ. 25 ಲಕ್ಷ ಜನಕ್ಕೆ ನಾವು ಪೋಸ್ಟ್ ಕೊಡಬೇಕಂದ್ರೆ ಎಷ್ಟು ವರ್ಷ ಬೇಕು? ಒಂದು 250 ವರ್ಷ ಬೇಕು. ಅಷ್ಟರಲ್ಲಿ ನಮ್ಮ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು ಬಂದಿರ್ತವೆ UPSC ಮಾಡ್ತೀವಿ ಅಂತ. ನಮ್ಮ ತಾತನ ಡ್ರೀಮು. ಸೊ ನಮ್ಮ ಮುತ್ತಾತನ ಡ್ರೀಮ್ ಅಂದ್ಕೊಂಡು ಬಂದಿರ್ತಾರೆ, ಕರೆಕ್ಟಾ? ಸೊ ಅದು 3-4 ಜನ್ರೇಷನ್ಗಳು ಪಾಸ್ ಆಗಿರ್ತವೆ ನಮ್ಗೆ ಆದಮೇಲೆ 250 ವರ್ಷಕ್ಕೆ ಬರೋಂಥವ್ರು. ಸೊ ನಾನು ಇದನ್ನ ಡ್ರೀಮನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ಅವ್ರಿಗೆಲ್ಲ ಫಿಲ್ ಮಾಡಬೇಕು ಅಂದರೆ ಕಷ್ಟ, ಸುಲಭನಾ? ಸೊ ನೀವು ಕಾಂಪಿಟೇಷನ್, ಅಯ್ಯೋ 25 ಲಕ್ಷ ಜನ ಇದೆ ಕಾಂಪಿಟೇಷನ್ ಅಂತ ಅನ್ಕೊಂಡ್ರೆ ನೀವು ಅಲ್ಲೇ ಸೋತ್ರಿ ಅಂತ. ಸೊ ಕಾಂಪಿಟೇಷನ್ ನಿಮ್ಗೆ ಯಾರು? ನೀವೇ, ನೋ ಒನ್ ಎಲ್ಸ್, ಕರೆಕ್ಟ್ ತಾನೆ? ಪ್ರಿಲಿಮ್ಸ್ಗೆ ನನಗೆ ಇಷ್ಟು ಮಾರ್ಕ್ಸ್ ಬರಲೇಬೇಕು, ಅಷ್ಟು ಮಾರ್ಕ್ಸ್ಗೆ ಟ್ರೈ ಮಾಡಿ. ಎಷ್ಟು ಟೆಸ್ಟ್ ಬರೀತೀರಾ ಸ್ಯಾಟಿಸ್ಫೈ ಆಗಬಾರ್ದು ಟಿಲ್ ಯು ರೀಚ್ ದಟ್ ಮಾರ್ಕ್ಸ್. ಎಷ್ಟು essay ಬರೀತೀರಿ, ಯು ಮಸ್ಟ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಮಾರ್ಕ್ಸ್. ಏನಕ್ಕೆ ಅಂದರೆ ಟಿಲ್ ಯು ರೀಚ್ ಯುವರ್ ಟಾರ್ಗೆಟ್. ಆ ಟಾರ್ಗೆಟ್ ಇಟ್ಕೊಂಡು ಮಾಡ್ಕೊಳ್ತಾ ಹೋದರೆ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ಅಲ್ಲ, ಕರೆಕ್ಟಾ? ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಏನ್ಷಿಯಂಟ್ ಮಿಡೀವಲ್ ಹಿಸ್ಟ್ರಿಗೆ ತಮಿಳ್ನಾಡು NCERT ಇಸ್ ಮೋರ್ ದೆನ್ ಎನಫ್. CSATಗೆ ನಿಮ್ಗೆ ಕ್ಲಾಸ್ ಮಾಡ್ತಾರೆ. ಯಾವುದೇ ಬುಕ್ ತೊಗೊಳಕ್ಕೆ ಹೋಗ್ಬಿಡಿ, PYQಗಳು ಏನಿರುತ್ತೆ ಅದು ಆನ್ಲೈನಲ್ಲಿ ಸಿಗುತ್ತೆ, ಪ್ರಿಂಟೌಟ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಮತ್ತು ಕ್ವಶನ್ ಪೇಪರ್ಗಳು ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಸುಮ್ಮನೆ CSAT ChatGPTಗೆ ಹೋಗ್ಬಿಟ್ಟು UPSC CSAT ಲೆವೆಲ್ ಕ್ವಶನ್ ಅಂದರೆ ಅದೇ ಕೊಡುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಗಿವ್ ಲೆಸ್ ಇಂಪಾರ್ಟೆನ್ಸ್. ಒನ್ ಥಿಂಗ್ UPSCಯಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಯಾವುದನ್ನು ಎಷ್ಟು ಓದಬೇಕು ಅಂತ ಕಲ್ತ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಏನು ಪ್ರಾಬ್ಲಮ್ ಅಂದರೆ ನಿಮ್ಗೆ ಗೊತ್ತಿರಲ್ಲ ಅದು, ಅದಕ್ಕೋಸ್ಕರ ನಿಮ್ಗೆ ಮೆಂಟರ್ಸ್ಗಳಿರ್ತಾರೆ. ವೆನ್ ಎವರ್ ಯು ಹ್ಯಾವ್ ಅ ಡೌಟ್, ಗೋ ಆ್ಯಂಡ್ ಆಸ್ಕ್ ಮೆಂಟರ್ಸ್. ಸೊ ಯು ಹ್ಯಾವ್ ಕೇಮ್ ಹಿಯರ್ ಟು ಲರ್ನ್. ಹೆಂಗಾದ್ರೂ ಸರಿ ಕಲಿಲೇಬೇಕಾ? ಆ್ಯಂಡ್ ನೀವು ಕೇಳಬೇಕಾದ್ರೂ ಅಷ್ಟೇ, ಮೆಂಟರ್ಸ್ ಆಗಲಿ ಸೀನಿಯರ್ಸ್ನಾಗಲಿ ಕೇಳಬೇಕಾದ್ರೆ ಕ್ರೆಡಿಬಲ್ ಇರೋರನ್ನ ಕೇಳಿ. ಏನಕ್ಕೆ ಕ್ರೆಡಿಬಲ್ ಇರೋರನ್ನ ಕೇಳಿ ಅಂತ ಅಂದರೆ ಇಲ್ಲಿ ಮಿಸ್ಗೈಡ್ ಮಾಡೋಂಥದ್ದು ತುಂಬ ಜಾಸ್ತಿ, ಕರೆಕ್ಟಾ? ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ನೀವು ಲೈಬ್ರರಿಲಿ ಹೋಗಿ ಕೂತ್ಕೊಂಡು ಓದ್ತಾ ಇರಬೇಕಾದ್ರೆ ಒಂದು 6 ವರ್ಷ 7 ವರ್ಷದಿಂದ ಓದ್ತಾ ಇರೋರು ಇರ್ತಾರೆ, ಬಟ್ ದೇ ಕುಡ್ ನಾಟ್ ಏಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್ ಇಟ್ ಸೆಲ್ಫ್. ಸೊ ಅವ್ರ ಹತ್ರ ನೀವು ಹೋಗ್ಬಿಟ್ಟು ನನಗೆ ಈ ಥರ ಹೇಳ್ಕೊಡೋದು, ನೀವು ಯಾವಾಗಲೂ ನ್ಯೂಸ್ ಪೇಪರ್ ಓದ್ತೀರಿ, ಈ ಬುಕ್ ಓದ್ತೀರಿ, ಹೇಳ್ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಗೊತ್ತಿರಲ್ಲ, ಕರೆಕ್ಟಾ? ಮತ್ತು ನೀವೆಲ್ಲ ದುಡ್ಡು ಕೊಟ್ಬಿಟ್ಟು ಅಕಾಡೆಮಿಗೆ ಬರೋದೇನಕ್ಕೆ? ಕಲಿಯೋಕ್ಕೆ. ಮತ್ತು ಮೆಂಟರ್ಸ್ಗಳನ್ನ ಯಾಕೆ ಖಾಲಿ ಕೂರಿಸ್ತೀರಿ, ಕರೆಕ್ಟಾ? ಗೋ ಆ್ಯಂಡ್ ಆಸ್ಕ್ ದೆಮ್. ನೀವು ಯಾವ ಲೆವೆಲ್ಗೆ ತಲೆ ತಿನ್ನಬೇಕು ಅಂದರೆ ಸಾಕಪ್ಪ ನನಗೆ ಮೆಂಟರ್ಶಿಪ್ ಮಾಡೋದು ಅಂದರೆ ಆ ಲೆವೆಲ್ಗೆ. ಆ್ಯಕ್ಚುಲಿ ಟ್ರೂ ಮೆಂಟರ್ಸು, ಸೊ ದೇ ವಿಲ್ ಬಿಹೇವ್ ಲೈಕ್ ಫ್ರೆಂಡ್ಸು, ಮತ್ತು ಎಲ್ಲ ಹಂಬಲ್ ಇರ್ತಾರೆ. ದಿಮಾಗ್ ತೋರಿಸಂಥವ್ರು ಯಾರೂ ಸೀರಿಯಸ್ಸಾಗಿ ಓದಿಲ್ಲ ಅಂತ ಅರ್ಥ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಟ್ರೂ ಮೆಂಟರ್ಸು ದೇ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಇವನ್ ನಮ್ಮ ಈ ಬ್ಯಾಚಲ್ಲಿ ನಾವು ಆಗಿರೋಂಥ ಟಾಪರ್ಸ್ಗಳನ್ನ ನೋಡಿ, ನೀವು ಯಾರ ಹತ್ರ ಬೇಕಾದರೂ ಹೋಗಿ ಓಪನ್ ಆಗಿ ಮಾತಾಡೋದು, ಇನ್ಕ್ಲೂಡಿಂಗ್ ಕಿರಣ್ ಕಾಮಟೆ ಸರ್ 53 ರ್ಯಾಂಕು, ನಮ್ಮ ಬಸವರಾಜ್ ಜವಳಿ, ನಿವೇದಿತಾ ಮ್ಯಾಮು, ಸಾಗರ್. ಸಿ ಹೌದೇ ಕೇಮ್ ವೆರಿ ಇದು ತಾನೆ. ಸೊ ಆ ಲೆವೆಲ್ಗೆ ಇರೋಂಥವ್ರೆ. ಏನಕ್ಕೆ ಅಂದರೆ 6 ವರ್ಷ 7 ವರ್ಷ ಇಲ್ಲಿ ಸೈಕಲ್ ಹೊಡೆದು UPSC ನಮ್ಮನ್ನು ಅಷ್ಟು ಹಂಬಲ್ ಮಾಡಿದೆ ಅಂತ. ಸೊ ಕರೆಕ್ಟಾ? ಸೊ ಅಷ್ಟು ಸೈಕಲ್ ಹೊಡೆದು ಸೋಲಿಸಿ ಏನು ಮಾಡಿದೆ, ಹ್ಯುಮಿಲಿಟಿ ಕಲಿಸಿದೆ, ವಿನಮ್ರತೆ ಕಲಿಸಿದೆ. ಆ ರೀತಿಯೇ ಇರೋಂಥವ್ರು ನಮ್ಮ ಜವಳಿ ಅವರಾಗ್ಬೋದು, ಸಾಗರ್, ಮಧು ಅವರು, ವರುಣ್ ಗೌಡ, ಎನಿ ಟಾಪರ್ ಯು ಮೇ ಟೇಕ್,
ಎಲ್ಲರೂ ಕೂಡ ಹಾಗೆ ಇರೋಂಥದ್ದು. ಯು ಗೋ ಆ್ಯಂಡ್ ಆಸ್ಕ್ ದೆಮ್, ಅವ್ರನ್ನ ಕೇಳಿ, ಅಥವಾ ಇಂಟರ್ವ್ಯೂಗೆ ಹೋಗಿರೋಂಥವ್ರು ಕೇಳಿ, ನಿಮ್ಮ ಮೆಂಟರ್ಸ್ಗಳಂತ ಯಾರು ಇರ್ತಾರೆ ಅವ್ರನ್ನ ಕೇಳಿ, ಏನು ಡೌಟ್, ಈಗ ಒಂದು ಸಬ್ಜೆಕ್ಟ್ಗೆ ಈ ಸೋರ್ಸ್ ಚೆನ್ನಾಗಿದೆಯಾ, ನನಗಿದು ಅರ್ಥ ಆಗ್ತಿಲ್ಲ, ಯಾವ ರೀತಿ ಓದಬೇಕು. ಏನಕ್ಕೆಂದರೆ ಅವನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡೇ ಬಂದಿರುತ್ತಾನೆ. ನಮ್ಮ 7 ವರ್ಷ ಜರ್ನಿಯಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ಗಳನ್ನ ನೋಡಿದ್ದೀವಿ, ಎಷ್ಟು ನಾವು ಮಿಸ್ಟೇಕ್ಗಳನ್ನು ಮಾಡಿದ್ದೀವಿ. ಯು ಹ್ಯಾವ್ ಟು ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್ ಆಫ್ ಅದರ್ಸ್ ಆಲ್ಸೋ ಆ್ಯಂಡ್ ಲಿಸನ್ ಟು ದ ಫೇಲ್ಡ್ ಸ್ಟೋರೀಸ್ ಆಲ್ಸೋ. ಯಾವ ರೀತಿ ಫೇಲ್ಡ್ ಸ್ಟೋರೀಸ್ ಅಂದರೆ 7 ವರ್ಷ ಇದ್ದು ಕೂಡ ಏನಕ್ಕೆ ಅವ್ರು ಇನ್ನೂ ಪಾಸ್ ಆಗ್ತಿಲ್ಲ. ಐ ಹ್ಯಾವ್ ಸೀನ್ ಇನ್ ದಿಸ್ ಚಂದ್ರ ಲೇಔಟು 9 ವರ್ಷ ಆಗಿ UPSC ಕ್ಲಿಯರ್ ಮಾಡಿದ್ದೇನೆ, ಬ್ಯಾಗ್ ಹೊತ್ಕೊಂಡು ಹೋಗೋರನ್ನು ನೋಡಿದ್ದೀನಿ, ಫಸ್ಟ್ 2-3 ಅಟೆಂಪ್ಟಲ್ಲಿ ಪಾಸ್ ಆದವ್ರನ್ನೂ ನೋಡಿದ್ದೀನಿ. ಈ ಚಂದ್ರ ಲೇಔಟ್ ಕಥೆಗಳಿಗೆ ಏನಾದರೂ, ಚಂದ್ರ ಲೇಔಟ್ ರೋಡ್ಗಳಿಗೆ ಏನಾದರೂ ಕಿವಿಗಳು ಕಣ್ಗಳು ಇದ್ದಿದ್ದೆ ಎಂತೆಂಥ ಕಥೆಗಳಿಗೆ ಹೇಳ್ತಿದ್ದೆ ಗೊತ್ತಾವು, ಬಾಯಿ ಏನಾದರೂ ಇದ್ದಿದ್ರೆ. ಸೊ ಅದೇನಾದ್ರು ಪೆನ್ನು ಪೇಪರ್ ಇಟ್ಕೊಬಿಟ್ಟಿದ್ರಂತೂ ಮೋಸ್ಟ್ ಬೆಸ್ಟ್ ಸೆಲ್ಲರ್ ಇಲ್ಲೇ ಆಗ್ತಿತ್ತು ಚಂದ್ರ ಲೇಔಟ್. ಅಷ್ಟು ಕಥೆಗಳಿದೆ ಚಂದ್ರ ಲೇಔಟಲ್ಲಿ, ಕರೆಕ್ಟಾ? ಸೊ ಯು ವಿಲ್ ಆಲ್ಸೋ, ನಿಮ್ಮದು ಒಂದು ಒಳ್ಳೆ ಸ್ಟೋರಿ ಆಗಲಿ. ಸೊ ನೆಕ್ಸ್ಟ್ ಅದಾದಮೇಲೆ UPSC ಎವ್ರಿ ಡೇ ಅಂತ ಬಂತು ಅಂದರೆ ಜನರಲಿ ನಿಮಗೆ ಅರೌಂಡ್ 4 to 5 hours GS ಕ್ಲಾಸ್ ಇರುತ್ತೆ. ಡೈಲಿ ಟೈಮ್ ಟೇಬಲ್ಲು ಡೈಲಿ 4 to 5 hours GS ಇರುತ್ತೆ. 2 hour ಅದನ್ನು ಏನು ಮಾಡಿ, ಎವ್ರಿ ಡೇ ರಿವಿಷನ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ದೆರ್ ವಿಲ್ ಬಿ ಸಮ್ 2 to 3 hour ಆಪ್ಷನಲ್ ಕ್ಲಾಸು. ಸಾಧ್ಯ ಆದಷ್ಟು ಬೇಗ ಆಪ್ಷನಲ್ ತೊಗೊಳ್ಳಿ, ಮೈ ಸಜೆಷನ್. ನಿಮಗೆ ಆಪ್ಷನಲ್ ಡೌಟ್ ಇದೆ ಅಂದರೆ 1 month 2 month ಬಿಟ್ಟೆ ತೊಗೊಳ್ಳಿ. ಬಟ್ ಇಫ್ ಯು ಆರ್ ಸೋ ಶ್ಯೂರ್ ನನಗೆ ಇದೇ ಆಪ್ಷನಲ್ ಮಾಡಬೇಕು ಅಂತ ಇದೆ ಅಂದರೆ ಆದಷ್ಟು ಬೇಗ ತೊಗೊಳ್ಳಿ. ಇಲ್ಲಿ ಮೆಜಾರಿಟಿ ಆಫ್ ಯು ವಿಲ್ ಡಿಸೈಡ್ ಟು ಗಿವ್ ಇನ್ 2027 ಇಟ್ ಸೆಲ್ಫ್, ಕರೆಕ್ಟಾ? ಬಟ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಈಗ ನೀವು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನೀವು ಆಪ್ಷನಲ್ಲು ಇವೆಲ್ಲ ಮುಗಿಸೋದು ಏನಾಗ್ತಾ ಬರುತ್ತೆ, ಇಟ್ ವಿಲ್ ಬಿ ಡಿಫಿಕಲ್ಟ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಬೇಗ ಸ್ಟಾರ್ಟ್ ಮಾಡಿಬಿಡಿ. ಆಪ್ಷನಲ್ಲಿ ನೀವು ಫಿಕ್ಸ್ ಇದ್ದರೆ, ಯಾವ್ದು ತೊಗೋಬೇಕು ಅನ್ನೋದು ಫಿಕ್ಸ್ ಇದ್ದರೆ ತೊಗೊಳ್ಳಿ. ಯಾವ್ದು ತೊಗೊಳ್ಬೇಕು ಅಂತ ಫಿಕ್ಸ್ ಇಲ್ಲ ಅಂದರೆ ದೇರ್ ಆರ್ ಸಮ್ 4 criteria ಟು ಚೂಸ್ ಆಪ್ಷನಲ್. 4 criteria ಇದೆ. ಫಸ್ಟ್ ಕ್ರೈಟೀರಿಯಾ, ಐ ಮಸ್ಟ್ ಹ್ಯಾವ್ ಅ ಸ್ಪೆಷಲ್ ಇಂಟ್ರೆಸ್ಟ್. ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ಇರಬೇಕು ಆಪ್ಷನಲ್ ತೊಗೊಳ್ಳಿಕ್ಕೆ. ಸ್ಪೆಷಲ್ ಇಂಟ್ರೆಸ್ಟ್ ಅಂದರೆ ನಮಗೆ GS ಗೊತ್ತಲ್ಲ, ಈಗ ಹೇಳಿದೆ ನಾನು 17ರಿಂದ 19 ಸಬ್ಜೆಕ್ಟ್, ಹ್ಯೂಜ್ ಬರ್ಡನ್, ಸಿಕ್ಕಾಬಟ್ಟೆ ದೊಡ್ಡ ಬರ್ಡನ್ ಅನಿಸುತ್ತದು. ಆಪ್ಷನಲ್ ಓದಿದಾಗ ರಿಲ್ಯಾಕ್ಸಿಂಗ್ ಅನಿಸ್ಬೇಕು. ಸೊ ಒಂದು ರೀತಿ ಹಾಬಿ ಪ್ರಾಕ್ಟೀಸ್ ಮಾಡೋ ರೀತಿ ಅನಿಸ್ಬೇಕು. ನನಗೆ ಕನ್ನಡ, ನನಗಂತೂ ಐ ಲರ್ನ್ಡ್ ಮೋರ್ ಇನ್ ಕನ್ನಡ ದ್ಯಾನ್ ಇನ್ GS. ನನಗೆ ಅಷ್ಟು ಇಷ್ಟ. ನನಗೆ ಯಾವಾಗಲೂ ಐ ವಿಲ್ ಫೀಲ್ ವೆರಿ ಹ್ಯಾಪಿ ವೈಲ್ ಐ ಆಮ್ ರೀಡಿಂಗ್ ಕನ್ನಡ ಸಾಹಿತ್ಯ ಓದೋದು ಅಂದರೆ. ಸೊ ಆ ರೀತಿ ಆಪ್ಷನ್. ನಾನು ನಿಮ್ಮ ಕನ್ನಡ ತಗೊಳ್ಳಿ ಅಂತ ಹೇಳ್ತಿಲ್ಲ. ಸುಮ್ಮನೆ ಕನ್ನಡ ಅಭಿಮಾನ, November 1 ಕನ್ನಡ ಇವೆಲ್ಲ ತೊಗೊಂಡು ನೀವು ಕನ್ನಡ ತೊಗೊಂಡು ವೆರಿ ಲೋ ಮಾರ್ಕ್ಸು ಬರ್ತಿದೆ. ಈ ಸಲ ಪಾಸ್ ಆಗಿರೋದು ಬರೀ 3 ಜನ. ಸೊ ಅದಕ್ಕೆ ಚೂಸ್ ಮಾಡ್ಬೇಕಾದ್ರೆ ಸ್ಪೆಷಲ್ ಇಂಟ್ರೆಸ್ಟ್ ಇರೋಂಥದ್ದು. ಸೆಕೆಂಡ್ ಥಿಂಗ್ ಸೋರ್ಸು ಮೆಟೀರಿಯಲ್ಲು, ಸೆಕೆಂಡ್ ಥಿಂಗ್ ಈಸ್ PYQ ಆ್ಯಂಡ್ ಸಿಲೆಬಸ್ಸು ಮತ್ತು PYQ ಅನ್ನು ನೋಡಿ, ನನ್ನ ಕೈಲಿ ಆಪ್ಷನಲ್ ಆಗುತ್ತಾ ಇಲ್ವಾ. ದ ಥರ್ಡ್ ಥಿಂಗ್ ಈಸ್ ಯು ಹ್ಯಾವ್ ಟು ಗೋ ಆ್ಯಂಡ್ ಚೆಕ್ ಗುಡ್ ಮೆಟೀರಿಯಲ್ಸು, ಸೋರ್ಸಸ್ಸು ಆ್ಯಂಡ್ ಇದು ಟೀಚಿಂಗು, ಕೋಚಿಂಗ್ ಇವೆಲ್ಲ ಕರೆಕ್ಟಾಗಿ ಇದೆಯಾ, ಸಿಗುತ್ತಾ, ಟೆಸ್ಟ್ ಸೀರೀಸ್ಗಳು ಇವೆಲ್ಲ ಅವೈಲಬಿಲಿಟಿ ಇದೆಯಾ. ಆ್ಯಂಡ್ ದ ಲಾಸ್ಟ್ ಥಿಂಗು ಟ್ರೆಂಡ್, ಒಳ್ಳೆ ಮಾರ್ಕ್ಸ್ ಬರ್ತಿದೆಯಾ, ಪಾಸ್ ಆಗ್ತಿದ್ದಾರೆ. ದಟ್ ಲಾಸ್ಟ್ ಟ್ರೆಂಡ್ ಇದೆಯಲ್ಲ, ದಟ್ ಇಸ್ ಜಸ್ಟ್ 10% ವೆಯ್ಟೇಜ್. ಸೊ ಸಿಲೆಬಸ್ಸು, ಸೋರ್ಸು ಇವೆಲ್ಲ ಅರೌಂಡ್ 20% ವೆಯ್ಟೇಜ್. 50% ವೆಯ್ಟೇಜ್ ಇಸ್ ಫಾರ್ ಸ್ಪೆಷಲ್ ಇಂಟ್ರೆಸ್ಟ್. ನಿಮ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಅಂದರೆ ಫಿಲಾಸಫಿನ ತೊಗೊಳ್ಳಿ, ಸೈಕಾಲಜಿಯನ್ನು ತೊಗೊಳ್ಳಿ. ಕೆಮಿಸ್ಟ್ರಿ ತೊಗೊಂಡು ಪಾಸ್ ಆಗಿರೋರು ಅವರೇ, ಎಲೆಕ್ಟ್ರಿಕಲ್ ಇಂಜಿನಿಯರ್ ತೊಗೊಂಡು ಪಾಸ್ ಆಗಿರೋರು ಇದ್ದಾರೆ, ಮೆಡಿಕಲ್ ಸೈನ್ಸ್ ತೊಗೊಂಡು ಪಾಸ್ ಆಗಿರೋರು ಇದ್ದಾರೆ. ಓಕೆನಾ? ಕನ್ನಡ ಲಿಟ್ರೇಚರ್ ತೊಗೊಂಡು ಫೇಲ್ ಆಗಿರೋರು ಇದ್ದೀವಿ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ಆಪ್ಷನಲ್ ಚೂಸ್ ಮಾಡೋದಿದೆಯಲ್ಲ, ಆಪ್ಷನಲ್ ಚೂಸ್ ಮಾಡೋದು ಅಪ್ಪ ಅಮ್ಮ ಇದ್ದಂಗೆ ಅಂತ. ಒಂದ್ಸಲ ತೊಗೊಂಡು ಫಿಕ್ಸು, ನಮ್ಮ ಮನೆ ಬರೋ ಚೇಂಜ್ ಮಾಡೋಕ್ಕಾಗಲ್ಲ, ದತ್ತು ಹೋಗ್ಬೇಕಾಗತ್ತೆ ಅಷ್ಟೇ. ಅಪ್ಪ Sir, my name is Jyotsna sir. Good evening. Is anthropology is a good option, sir? Every optional is a good optional. But I just wanted to know. Anthropology, according to the trends, source, material, syllabus, everything, anthropology is a good optional. Toppers kuda every year very good toppers, very good amount of toppers ಬರ್ತಾ ಹೋಗ್ತಾರೆ. ಈ ಸಲ ಆಲ್ಮೋಸ್ಟ್ 320 ಮಾರ್ಕ್ಸ್ ಗಂಟನೂ ತೆಗೆದಿದ್ದಾರೆ ಆಂಥ್ರೋಪಾಲಜಿ. 316 ಗಂಟ ಹೈಯೆಸ್ಟ್ ಮಾರ್ಕ್ಸು ಫ್ರಮ್ ಬಿಹಾರ್ ಐ ಥಿಂಕ್. ಸೊ ಆ್ಯಂಡ್ 303 ಸೆಕೆಂಡ್ ಹೈಯೆಸ್ಟ್ ನಮ್ಮ ಸಂದೀಪ್ ಸರ್ದು 82 ರ್ಯಾಂಕು. ಸೊ ಅವ್ರದ್ದು ಕೂಡ ಬಂದಿದೆ. ಸೊ ಆಂಥ್ರೋಪಾಲಜಿ ಇಸ್ ಅ ವೆರಿ ಗುಡ್ ಆಪ್ಷನಲ್ಲು. ಇಫ್ ಯು ಹ್ಯಾವ್ ಅ ಗುಡ್ ಇಂಟ್ರೆಸ್ಟ್ ಇನ್ ಆಂಥ್ರೋಪಾಲಜಿ, ದಟ್ ವುಡ್ ಬಿ ಅ ಬೆಸ್ಟ್ ಆಪ್ಷನಲ್. ಓಕೆ Sir, I'm just 18 years now. So like coming next 4 years, like what kind of preparation should be there? Can you just say me, sir? ಯು ಆರ್ ಜಸ್ಟ್ 18 years ನಾವು. ಲೈಫ್ ಎಂಜಾಯ್ ಮಾಡೋದು ಬಿಟ್ಬಿಟ್ಟು UPSC ಎಲ್ಲ ಯಾಕೆ ಮಾಡ್ತಾರೆ? ಇಲ್ಲ, Actually, my 11th and 12th I studied in Hyderabad, sir, in Ignite IAS College. Okay. Like there was combined with civils and the PCM. ಓಕೆ. ಹಾಂ, ಸೊ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್. Started, sir. Okay. So then, see, if you have already completed your basic foundation, go for any mentorship, good mentorship.
ಸೊ ಒಂದು ಒಳ್ಳೆ ಗುಡ್ ಮೆಂಟರ್ಶಿಪ್ ಇದ್ದಷ್ಟು ಏನಾಗ್ತಾ ಬರುತ್ತೆ, ಟೆಸ್ಟ್ ಸೀರೀಸ್ ಆ್ಯಂಡ್ ಗೈಡೆನ್ಸ್, ಪ್ರಾಪರ್ ಗೈಡೆನ್ಸು, ದೇ ವಿಲ್ ಗಿವ್ ಅ ಪ್ರಾಪರ್ ಟೈಮ್ ಟೇಬಲ್ ಆಲ್ಸೋ, ಫಾಲೋ ದಟ್ ಸ್ಟ್ರಿಕ್ಟ್ಲಿ. ಸೊ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಗಿವ್ ಮೋರ್ ಟೈಮ್ ಟು ದ ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್. ದಟ್ ವುಡ್ ಬಿ ಮೋರ್ ಹೆಲ್ಪ್ಫುಲ್. ಆಲ್ರೆಡಿ ಫೌಂಡೇಶನ್ ಆಗಿದ್ರೆ ಮತ್ತೆ ಫೌಂಡೇಶನ್ಗಳನ್ನು ಇನ್ನೂ ಒಂದ್ಸಲಿ ನೀವು ಫೌಂಡೇಶನ್ ಮಾಡ್ಬೋದು, ತರೋ ಫೌಂಡೇಶನ್ನು. ಸೊ ಅಲಾಂಗ್ ವಿತ್ ದ ಡಿಗ್ರಿ ಗ್ರಾಜುಯೇಷನ್ ಮಾಡಿಕೊಂಡು ಇನ್ ದ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ಯು ಕ್ಯಾನ್ ಫೋಕಸ್ ಆನ್ ಮೆಂಟರ್ಶಿಪ್ ಆ್ಯಂಡ್ ರಿವಿಷನ್ನು, ಆ್ಯಂಡ್ ದ ಥರ್ಡ್ ಇಯರ್ ಯು ಕ್ಯಾನ್ ಫೋಕಸ್ ಆನ್ ಟೆಸ್ಟ್ ಸೀರೀಸು. ಸೊ ಅದಾದಮೇಲೆ ಅಟೆಂಪ್ಟನ್ನು ಕೊಡಲಿಕ್ಕೆ ಇಟ್ ವಿಲ್ ಬಿ ಬೆಟರ್. ಓಕೆ, ಸೊ ನಿಮಗೂ ಅಷ್ಟೇ ನಾನು ಹೇಳಿದೆ. My aim is like to become IAFS, sir. IFS, ವೆರಿ ಗುಡ್. ಹಾಂ, ಯು ಕ್ಯಾನ್ ಅಲ್ಲ, ಇನ್ನೂ ಟೈಮ್ ಇದೆ, ಆರಾಮಾಗಿ ಮಾಡ್ಕೊಂಡು ಹೋಗೋದು, ಇನ್ನೂ 4 years Yes, ಟೈಮ್ sir, ಇದೆ. but it is there. Hmm. So, like, basically, when we start NCERT preparation, in that more like examples like economy, geography, we have NCERTs from 6th standard. Yes. Like should we read even the basics from that? Just now you said we have to read the economy of 11th class Yes, to yes. start preparation. Actually, when it comes to NCERT, I have studied NCERT. I have studied ಎಲ್ಲ ಬುಕ್ ಓದಿದ್ದೀನಿ, ಇಲ್ಲ ಅಂತಲ್ಲ. ಐ ಹ್ಯಾವ್ ಸ್ಟಡಿಡ್ ಆಲ್ ದ ಬುಕ್ಸ್ ಆಫ್ NCERT. ಸೊ ಐ ಫೌಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ವೆನ್ ಯು ಕಂಪ್ಲೀಟೆಡ್ ಯುವರ್ ಬೇಸಿಕ್, ಇಲ್ಲಿ ಕ್ಲಾಸ್ ಮಾಡಿರ್ತಾರಲ್ಲ, ಕ್ಲಾಸ್ ಮುಗಿದ ಮೇಲೆ ಆ್ಯಂಡ್ ಆಫ್ಟರ್ ದಟ್ ಯು ಹ್ಯಾವ್ ವೆನ್ ಯು ಕಂಪ್ಲೀಟೆಡ್ ದಿಸ್ ಒನ್ ಸ್ಟ್ಯಾಂಡರ್ಡ್ ಬುಕ್ಸ್ ಆಲ್ಸೋ, ದೆನ್ ಗೋ ಫಾರ್ NCERT. ಆಗ ಏನಾಗ್ತಾ ಬರುತ್ತೆ, NCERT ವಿಲ್ ಬಿಕಮ್ ಈಸಿ. ನೀವು NCERT ಫಸ್ಟು ಮೊದಲೇ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಏನಾಗ್ತಾ ಬರುತ್ತೆ, ವೆನ್ ಯು ಸ್ಟಾರ್ಟ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಫ್ಲೋ ಇರಲ್ಲ NCERTಲಿ. ಸೊ ದೇರ್ ವಿಲ್ ಬಿ ಸಮ್ ಟಾಪಿಕ್ಸ್ ಮಿಕ್ಸ್ ಅಪ್ ಆಗಿರುತ್ತೆ, ಯಾವ್ಯಾವ ಇನ್ಫಾರ್ಮೇಷನ್ ಕರೆಕ್ಟಾಗಿ ಆಗಿರಲ್ಲ. ಮತ್ತು ಚಿಕ್ಕ ಮಕ್ಳಿಗೆ ಯಾವ ರೀತಿ ಬೇಕು, ಫಾರ್ ದ ಚಿಲ್ಡ್ರನ್ ಯಾವ ರೀತಿ ಬೇಕೋ ಆ ರೀತಿ ಹಾಕಿರ್ತಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ಒನ್ಸ್ ಯು ಕಂಪ್ಲೀಟೆಡ್ ದ ಬೇಸಿಕ್ ಸಬ್ಜೆಕ್ಟ್ ಅಲ್ಲ, ಆ್ಯಂಡ್ ಆಫ್ಟರ್ ರೀಡಿಂಗ್ ದ ಸ್ಟ್ಯಾಂಡರ್ಡ್ ಬುಕ್ ಗೋ ಫಾರ್ NCERT. ಓಕೆ, ಸೊ ನೆಕ್ಸ್ಟು, ಸೊ 2 to 3 hours ಪ್ರಿಪೇರ್ ಫಾರ್ ಆಪ್ಷನಲ್ಲು. ಕ್ಲಾಸ್ ಇರುತ್ತೆ, ಕ್ಲಾಸ್ ಕೇಳಿ, ಆಪ್ಷನಲ್ಗೆ ಸಾಧ್ಯ ಆದಷ್ಟು ಕ್ಲಾಸ್ ಕೇಳಿ. ಏನಕ್ಕೆ ಆಪ್ಷನಲ್ ಕ್ಲಾಸ್ ಬೇಕು ಅಂದರೆ ನಾನು ಹೇಳೋಂಥದ್ದು, ಆಪ್ಷನಲ್ಲು ವಿ ಹ್ಯಾವ್ 500 marks ಆ್ಯಂಡ್ ಯು ಕ್ಯಾನ್ ಗೆಟ್ ಆ್ಯಸ್ 270 to 280 marks. ಒಂದು ಪೇಪರ್ಲಿ 140 marks ಕಂಡ್ರೂ ತಗೋಬೋದು, ಆ್ಯಂಡ್ ದಟ್ ಇಸ್ ಅ ವೆರಿ ಗುಡ್ ವೇಟೇಜ್ ಇರುವಂಥ ಮಾರ್ಕ್ಸು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಪ್ಷನಲ್ಲು. ಸೊ 2 to 3 hours ಯು ಪ್ರಿಪೇರ್ ಫಾರ್ ಆಪ್ಷನಲ್ಲು, ಪ್ಲಸ್ 1 hour ರಿವಿಷನ್ನು. ಆಪ್ಷನಲ್ ಎವ್ರಿ ಡೇ. ನಿಮಗೆ 4 hour GS, 2 hour ರಿವಿಷನ್ ಅಂದರೆ 6 hours ಅಲ್ಲೇ ಆಯಿತು. 2 hour ಆಪ್ಷನಲ್ಲು, 1 hour ರಿವಿಷನ್ ಅಂದರೆ 9 hours ಆಯಿತು. ಸೊ ಇನ್ನೂ ಒಂದು 2 hours ಯು ಹ್ಯಾವ್ ಟು ಗಿವ್ ಫಾರ್ ಕರೆಂಟ್ ಅಫೇರ್ಸು ವಿತ್ ಕ್ಲಾಸ್. ನಾನು ಹೇಳ್ತಿರೋಂಥದ್ದು ಅರೌಂಡ್ 10 to 12 hours. ಸಿ ನಮಗೆ ಎವ್ರಿ ಡೇ ವಿ ಹ್ಯಾವ್ 24 hours ಅಲ್ಲ, ಎವ್ರಿ ಡೇ 24 hours. ಇಲ್ಲಿ ಯಾರು ವರ್ಕಿಂಗ್ ಪ್ರೊಫೆಷನಲ್ ಇಲ್ಲ. ವರ್ಕಿಂಗ್ ಪ್ರೊಫೆಷನಲ್ ಇದ್ದರೆ ಅರೌಂಡ್ 7 hours, ಅವರೇಜು 6 to 7 hours ಕೊಟ್ಟರೆ ಓಕೆ. ಇನ್ 24 hours 7 hours ವಿ ಗೋ ಫಾರ್ ಸ್ಲೀಪ್, ಬೇಕೇ ಬೇಕು, ನೆಸೆಸರಿ. 6 to 8 hours ಸ್ಟಾರ್ಟಿಂಗಲ್ಲಿ ಹುಮ್ಮಸ್ ಬಂದ್ಬಿಟ್ಟು ನಾನು ನಿದ್ದೆ ಇಲ್ಲದೆ ಓದ್ತೀನಿ, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು 7 to 8 hours ಸೌಂಡ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 7 to 8 hours ಆ್ಯಂಡ್ ಬಿ ಅ ಮಾರ್ನಿಂಗ್ ಪರ್ಸನ್ನು. ನೈಟ್ ಓದೋಕ್ಕೆ ಹೋಗ್ಬೇಡಿ. ನಾನು ನೈಟ್ ಓದ್ತಿದ್ದಂಥವನು, ನಾನು ಸಜೆಸ್ಟ್ ಮಾಡ್ತೀನಿ. ಸಿಕ್ಕಾಬಟ್ಟೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಸ್ಲೀಪ್ ಹೈಜೀನ್ ಇರೋಲ್ಲ, ಸ್ಲೀಪ್ ಡಿಸಾರ್ಡರ್ಸು ಆ್ಯಂಡ್ ಅದರ್ ಹೆಲ್ತ್ ಅಫೆಕ್ಟ್ಸ್ ಕೂಡ ಆಗ್ತಾ ಬರುತ್ತೆ. ನಾನು ಫಸ್ಟ್ 4 to 5 years ಐ ಹ್ಯಾವ್ ಸ್ಟಡಿಡ್ ಎಟ್ ದ ನೈಟ್. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಬಟ್ ಐ ವೋಂಟ್ ಸಜೆಸ್ಟ್. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಬೆಳಗ್ಗೆ ಓದಿ, ಬೆಳಗ್ಗೆ 4:30-5 ಗಂಟೆಗೆ ಹೇಳೋದು ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಮಾಡಿ, ಏನಿಲ್ಲ, ಚೆನ್ನಾಗಿರುತ್ತೆ, ದಿನ ಚೆನ್ನಾಗಿರುತ್ತೆ. ಒಂದು ಥಿಂಗ್ ಏನು ಗೊತ್ತಾ, ನೀವು ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಲೈಬ್ರರಿಗೆ ಬಂದರೆ ಅಂದರೆ 12 o'clock ಬರೋಷ್ಟರಲ್ಲಿ 6 hour ಓದ್ಬಿಟ್ಟಿರ್ತೀರಿ, ಗೊತ್ತಾ ನಿಮಗೆ. ಸೊ ಎಂಟೈರ್ ನಿಮ್ಮ ಡೈಲಿ ಶೆಡ್ಯೂಲ್ ಏನಿರುತ್ತೆ ಅದನ್ನು ಆಲ್ರೆಡಿ ಮುಗಿಸೇ ಬಿಟ್ಟಿರ್ತೀರಿ 12 o'clock ಬರೋಷ್ಟರಲ್ಲಿ. ಇನ್ನು ಮಿಕ್ಕಿ 12ಇಂದ ರಾತ್ರಿ ಮಲ್ಕೊಳ್ಳೋದು 9 ಗಂಟೆ ಅಂದರೆ 8 hour ನೀವು ಒಂದು 3 hour ಓದ್ಕೊಂಡ್ರೆ ಸಾಕು. ಅಂಡರ್ಸ್ಟುಡ್? ಸೊ ಈ ರೀತಿ ಮಾಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಸೊ 2 to 3 hours. ಸೊ 24 hours 7 hours ಸ್ಲೀಪು ಆ್ಯಂಡ್ 5 hours ಎನಿಥಿಂಗ್ ಎಕ್ಸ್ಟ್ರಾ, ಗೆಟಿಂಗ್ ರೆಡಿ, ಫೋನಲ್ಲಿ ಮಾತಾಡೋದು, ಇನ್ಸ್ಟಾಗ್ರಾಮ್ ನೋಡೋಂಥದ್ದು, ಇವೆಲ್ಲ ಇದ್ದೇ ಇರ್ತವೆ. ಇನ್ಸ್ಟಾಗ್ರಾಮ್ ಸಾಧ್ಯ ಆದಷ್ಟು ಡಿಲೀಟ್ ಮಾಡಿ. ನಾನು ಇವತ್ತು ಡಿಲೀಟ್ ಮಾಡಿದೆ. ನೆನ್ನೆ 3 hour ನೋಡಿದ್ದೀನಿ ನಾನು, ಸುಮ್ಮನೆ ಮಲ್ಕೊಳ್ಳೋಣ ಅಂತ ಓದೋನು ಕ್ಲಾಸ್ ಮುಗಿಸ್ಬಿಟ್ಟು. ಸೊ ನಮ್ಮ ಹುಡುಗಿ ಜೊತೆ ಫೋನ್ ಕಟ್ ಮಾಡಿಬಿಟ್ಟು ಸೊ ಮಲ್ಕೋತೀನಿ ಅಂತ ಹೇಳಿದ್ರೆ ನಮ್ಮ ಹುಡುಗಿ ಬೈಲು ಸಿಕ್ಕಾಬಟ್ಟೆ, ಏನು ಇನ್ಸ್ಟಾಗ್ರಾಮ್ ನೋಡ್ತಾ ಕೂತಿದ್ದಿಲ್ಲ ಅಂತ, ಆ ಲೆವೆಲ್ಗೆ. ಸೊ 3 hour ಅದು ಬೇಜಾರಾಗಿ ಡಿಲೀಟ್ ಮಾಡಿದ್ದೀನಿ. ಸೊ 5 hours ಸಾಧ್ಯ ಆದಷ್ಟು 5 hours ವಿಲ್ ಗೋ ಫಾರ್ ಫ್ಯಾಮಿಲಿ ಜೊತೆ ಮಾತಾಡೋದಿದ್ದೇ ಇರುತ್ತೆ. ಟೀ ಬ್ರೇಕ್ಸು, ಲಂಚ್ ಬ್ರೇಕು, ಅದು ಇದು, ಸ್ನಾನ, ಅದು ಇದು, ಗೆಟಿಂಗ್ ರೆಡಿ, ಟ್ರಾವೆಲ್ ಇದ್ದೇ ಇರುತ್ತಲ್ಲ. ಸೊ 12 hours ಗಾನ್. ನೆಕ್ಸ್ಟ್ ಅನದರ್ 12 hours ಆದರೂ ಸರಿ UPSC ಕೊಡಿ ಅಂತ. UPSC ಕೊಡಿ ಅಂದರೆ ಒಂದು 12 ಗಂಟೆ ನೀವು ಲೈಬ್ರರಿಲಿ ಕೂತಿದ್ರೆ 10 hour ಓದ್ತೀರಿ. 10 hour ಓದಿದ್ರೆ ಒಂದು 8 hour ಆದರೆ ಎಫೆಕ್ಟಿವ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಕ್ಲಾಸ್. ಕರೆಕ್ಟಾ? ಸೊ ಗಿವ್ ಇಟ್ 2 hours ಫಾರ್ ಕರೆಂಟ್ ಅಫೇರ್ಸು, 1 hour ನ್ಯೂಸ್ ಪೇಪರ್ ಅನ್ನು ಓದಿ, ಎಡಿಟೋರಿಯಲ್ ಕಂಪಲ್ಸರಿ ಓದಿ.
ಏನಕ್ಕೆ ಅಂದರೆ ಎಡಿಟೋರಿಯಲ್ಲು ಎಸ್ಸೆ ಯಾವ ರೀತಿ ಬರೀಬೇಕು ಅಂತ ನಿಮ್ಗೊಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ. CSATಗೆ ಹೆಲ್ಪ್ ಆಗುತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ನು. ನನಗೆ ಇವತ್ತುವರೆಗೂ ರೀಡಿಂಗ್ ಕಾಂಪ್ರಿಹೆನ್ಷನ್ನು ಅಕ್ಯುರಸಿ ತುಂಬ ಚೆನ್ನಾಗಿದೆ. ಇವನ್ ದೋ ಐ ಆಮ್ ಕಮಿಂಗ್ ಫ್ರಮ್ ಕನ್ನಡ ಮೀಡಿಯಮು. ವೈ? ಬಿಕಾಸ್ ಐ ಹ್ಯಾವ್ ಯೂಸ್ ಟು ಸ್ಟಡಿ ಎಡಿಟೋರಿಯಲ್ ಎವ್ರಿ ಡೇ. ಎಡಿಟೋರಿಯಲ್ ಈಸ್ ವೆರಿ ಇಂಪಾರ್ಟೆಂಟ್. ನ್ಯೂಸ್ ಪೇಪರಲ್ಲಿ ಹಿಂದೂ ಆದರೂ ಸರಿ, ಇಂಡಿಯನ್ ಎಕ್ಸ್ಪ್ರೆಸ್ ಆದರೂ ಸರಿ, ಎಡಿಟೋರಿಯಲ್ಲು ಎವ್ರಿ ಡೇ ಒಂದು 2 ಆರ್ಟಿಕಲ್ ಆದರೂ ಓದಿ. ಅದ್ರ ಜೊತೆ ಯೂಟ್ಯೂಬಲ್ಲಿ ನ್ಯೂಸ್ ಅನಾಲಿಸಿಸ್ ಬಿಡ್ತಾರೆ. ಒಂದು 4 ತಿಂಗಳು ನಿಮಗೆ ನ್ಯೂಸ್ ಪೇಪರ್ ಅಡ್ಜಸ್ಟ್ ಆಗೋವರೆಗೂ ಅದನ್ನು ನೋಡ್ಕೊಳ್ತಾ ಹೋಗಿ. ಓಕೆನಾ? ಸೊ ಇಷ್ಟು ಮಾಡ್ಕೊಳ್ತಾ ಹೋಗಿ 2 ಅವರ್ಸು ನ್ಯೂಸ್ ಪೇಪರು ರೆಗ್ಯುಲರ್ಲಿ ಮಾಡ್ತಾ ಹೋಗಬೇಕು. ಆಲ್ಮೋಸ್ಟ್ 11 ಅವರ್ ಇದಾಗುತ್ತೆ. ಒಂದು 4 ತಿಂಗಳು ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಡೈಲಿ 1 ಅವರ್ ಪ್ರಿಲಿಮ್ಸ್ ಪ್ರಾಕ್ಟೀಸು, ಡೈಲಿ 1 ಅವರ್ ಮೇನ್ಸ್ ಪ್ರಾಕ್ಟೀಸ್. ಈ ರೀತಿ ಮಾಡ್ಕೊಳ್ತಾ ಹೋದರೆ ಯು ವಿಲ್ ಬಿ ರೆಡಿ. ವೆನ್ ಇಟ್ ಕಮ್ಸ್ ಟು ಇಯರ್, ನೀವೀಗ ಜೂನಲ್ಲಿದ್ದೀರಿ, ಜೂನಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಫ್ರಮ್ ಜೂನ್ ಟು ನೆಕ್ಸ್ಟ್ ಮಾರ್ಚ್ ಯುವರ್ ಬೇಸಿಕ್ ಫೌಂಡೇಶನ್ ಕ್ಲಾಸೇ ಇರುತ್ತೆ, ಫೌಂಡೇಶನ್. ಆ್ಯಂಡ್ ಒನ್ ಬೆಸ್ಟ್ ಥಿಂಗ್ ಅಬೌಟ್ ಲಾ ಎಕ್ಸಲೆನ್ಸ್ ಇಲ್ಲಿ ಅಂದರೆ ದೇ ವಿಲ್ ಗಿವ್ DPP ಆ್ಯಂಡ್ DMP ಅಂತ ಡೈಲಿ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಮತ್ತು ಡೈಲಿ ಮೇನ್ಸ್ ಪ್ರಾಕ್ಟೀಸ್ ಅಂತ ಕೊಡ್ತಾರೆ. ನಿಮ್ಗೆ ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ, ಬರೆದು ಮತ್ತು ಪ್ರಿಲಿಮ್ಸನ್ನು ಅಷ್ಟೇ. ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಡೈಲಿ ಪ್ರಿಲಿಮ್ಸ್ ಅಂತೂ ಪ್ರಾಕ್ಟೀಸ್ ಮಾಡಲೇಬೇಕು. ನಾವೇನು ಮಾಡ್ತಾ ಬರ್ತೀವಿ ಅಂದರೆ ಯುದ್ಧಕಾಲ ಶಸ್ತ್ರಾಭ್ಯಾಸ ಬೇಡ, ಇನ್ನೇನು ಎಕ್ಸಾಮ್ ಬರ್ತಿದೆ ಅಂದ್ಬಿಟ್ಟು ಆಗೆಲ್ಲ ರಾತ್ರಿ 12 ಗಂಟೆ 14 ಗಂಟೆ ಓದ್ಕೊಂಡು ಸಾಧ್ಯ ಆದಷ್ಟು ಅಂಥವನ್ನು ಅವಾಯ್ಡ್ ಮಾಡಿ. ನೀವು ಕನ್ಸಿಸ್ಟೆಂಟಾಗಿ 8 to 10 ಅವರ್ಸ್ ಓದಿದ್ರೆ ಎಕ್ಸಾಮ್ ಟೈಮಲ್ಲಿ ನೀವು ಓದೋಂಥ ಅವಶ್ಯಕತೆನೇ ಇಲ್ಲ. ಸೊ ನನಗಂತೂ ಇವರು ವಿನಾಯಕ್ ಸರ್ ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳೋರು ಯಾವಾಗಲೂ, ಎಕ್ಸಾಮ್ ಟೈಮಲ್ಲಿ ನನ್ನಷ್ಟು ಕೂಲಾಗಿರೋನೇ ಯಾರೂ ಇಲ್ಲ. ಈ ಮೇನ್ಸ್ ಟೈಮಲ್ಲಿ ನಮ್ಗೆ ಏನಾಗೋದು ಅಂದರೆ ಸೆಕೆಂಡ್ ಮೇನ್ಸ್ ಬರೀತಾ ಇರಬೇಕಾದ್ರೆ ಈ ಪೇರೆಂಟ್ಸ್ಗಳೆಲ್ಲ ಏನು ಮಾಡೋರು, ಮಕ್ಕಳು ಓದ್ತಾ ಇರ್ತಾರಲ್ಲ ಅವರಿಗೆಲ್ಲ ಹಾಸಿಗೆ ಇದನ್ನೆಲ್ಲ ತೊಗೊಬರೋ, ಊಟ ಅದನ್ನೆಲ್ಲ. ನಾನು ಮತ್ತು ನನ್ನ ಫ್ರೆಂಡು ಹಿಂಗೆ ಮಚ್ಚ, ನಾನು 5 ನಿಮಿಷ ನೀನು ತೊಡೆ ಮೇಲೆ ಮಲ್ಕೋತೀನಿ, ನೀನು 5 ನಿಮಿಷ ನಾನು ತೊಡೆ, ಇದು ನಮ್ಮದು. ಸೊ ಸುಮ್ಮನೆ ತರಲೆ ಮಾಡ್ಕೊಂಡು ಕೂತಿದ್ದಂಥವ್ರು ಮೇನ್ಸ್ ಟೈಮಲ್ಲಿ. ಸೊ ಏನಕ್ಕೆ ಅಂದರೆ ನಾವು ಅದಕ್ಕೂ ಮುಂಚೆ ಓದಿರ್ತೀವಿ ಅಂತ, ಆ ಟೈಮಲ್ಲಿ ಓದಲಿಲ್ಲ. ಸೊ 8 ಅವರ್ಸ್ to 10 ಅವರ್ಸ್ ನೀವು ಕನ್ಸಿಸ್ಟೆಂಟಾಗಿ ಓದಿದ್ರೆ ಎಕ್ಸಾಮ್ ಟೈಮಲ್ಲಿ ನೀವು ಟೆನ್ಷನ್ ಪಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಸೊ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಬನ್ನಿ. ಸೊ ಜೂನ್ ಟು ಮಾರ್ಚು ನಿಮಗೆ ಬೇಸಿಕ್ ಪ್ರಿಪ್ರೇಷನ್ನೇ ಆಗುತ್ತೆ. ಅದಾದಮೇಲೆ 2 ಮಂತ್ ಉಳ್ಕೊಳ್ಳುತ್ತೆ ಪ್ರಿಲಿಮ್ಸ್ ಬರೀಲಿಕ್ಕೆ. ಇಫ್ ಯು ಆರ್ ಶೋರ್ ಅಬೌಟ್ ಮೇನ್ಸು, ಗಿವ್ ದಟ್ ಪ್ರಿಲಿಮ್ಸ್. ಮೇನ್ಸ್ ಬಗ್ಗೆ ಶೋರ್ ಇಲ್ಲ ಅಂದರೆ ಕೊಡಬೇಡಿ. ನೆಕ್ಸ್ಟ್ ಅಟೆಂಪ್ಟ್ 28 ಅಟೆಂಪ್ಟನ್ನು ಕೊಡ್ತಾ ಹೋಗಿ. ಹಾಗೆಲ್ಲ ನೀವು ಏಪ್ರಿಲು ಮೇ ಅಲ್ಲಿ. ಸೊ ಜೂನ್ ಟು ಮಾರ್ಚು ಇಟ್ ವಿಲ್ ಬಿ ಬೇಸಿಕ್ ಸಬ್ಜೆಕ್ಟು, ಬೇಸಿಕ್ ಕ್ಲಾಸ್ಗಳು, ಫೌಂಡೇಶನ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಏಪ್ರಿಲ್ ಮೇ ಅಲ್ಲಿ ದೇರ್ ವಿಲ್ ಬಿ ಸಮ್ ಸಬ್ಜೆಕ್ಟ್ ದಟ್ ಮೇ ರಿಮೇನ್ ಲೈಕ್ ಅನ್ಫಿನಿಶ್ಡ್, ಚೆನ್ನಾಗಿ ಆಗಿಲ್ಲ ಅನ್ನೋಂಥದ್ದು, ಚೆನ್ನಾಗಿ ಓದ್ಕೊಂಡಿಲ್ಲ ಅನ್ನೋಂಥವು, ಅವನ್ನ ಮುಗಿಸ್ಕೊಳ್ಳಿ. ದೆನ್ ಜೂನ್ ಟು ಡಿಸೆಂಬರು ದಿಸ್ ಇಸ್ ಫಾರ್ ರಿಮೈನಿಂಗ್ ಸಬ್ಜೆಕ್ಟು. ಜೂನಿಂದ ಡಿಸೆಂಬರ್ವರೆಗೂ ಯು ಗೋ ಫಾರ್ ಮೆಂಟರ್ಶಿಪ್ ಆ್ಯಂಡ್ ಟೆಸ್ಟ್ ಸೀರೀಸು. ದೆರ್ ವಿಲ್ ಬಿ ಶಿಕ್ಷಾ ಅಂತ ಮಾಡ್ತಾ ಇರ್ತಾರೆ ಇಲ್ಲೇ ಲಾ ಎಕ್ಸಲೆನ್ಸಲ್ಲಿ. ಅಂದರೆ ಮೆಂಟರ್ಸ್ಗಳು ವಿತ್ ಟೆಸ್ಟ್ ಸೀರೀಸು ಗೈಡೆನ್ಸನ್ನು ಕೊಡ್ತಾ ಹೋಗ್ತಾರೆ. ಇಟ್ ವುಡ್ ಬಿ ಬೆಟರ್ ಇಫ್ ಯು ಜಾಯಿನ್. ಸೊ ಜೂನ್ ಟು ಡಿಸೆಂಬರ್ ಗೋ ಫಾರ್ ಮೆಂಟರ್ಶಿಪ್ ಆ್ಯಂಡ್ ಟೆಸ್ಟ್ ಸೀರೀಸು. ದೆನ್ ಜನವರಿ ಟು ಮೇ ಯು ಗೋ ಫಾರ್ ಪ್ರಿಲಿಮ್ಸ್ ಪ್ರಿಪ್ರೇಷನ್, ಎಕ್ಸಾಮ್ ಪ್ರಿಪ್ರೇಷನ್. ಓಕೆನಾ? ಒಬ್ಬ UPSC ಆಸ್ಪಿರೆಂಟ್ ಆಗಲಿ, ಒಬ್ಬ ಆಫೀಸರನ್ನ ನೀವು ನೋಡ್ತಾ ಬನ್ನಿ. ನೆಕ್ಸ್ಟು 2 ಇಯರ್ಸ್ ನೀವು ಇಲ್ಲಿ ಇರ್ತೀರಿ ಅಂದರೆ ನೆಕ್ಸ್ಟ್ 2 ಇಯರ್ಸ್ ಅಷ್ಟರಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಇವತ್ತೇ ಪ್ಲ್ಯಾನ್ ಮಾಡಿ ಇಟ್ಟಿರ್ಬೇಕು ನೀವು. ಓಕೆನಾ? ಒಂದೇ ಒಂದು ನಿಮಿಷ. ಹಲೋ, ಇನ್ನೊಂದು 10 ಮಿನಿಟ್ಸ್ ಸಾಕಲ್ಲ? ಸೊ ಓಕೆ. ಸೊ ಜೂನ್ ಟು ಡಿಸೆಂಬರ್ ಗೋ ಫಾರ್ ಮೆಂಟರ್ಶಿಪ್ಪು ಆ್ಯಂಡ್ ಜಾನ್ ಟು ಮೇ ಗೋ ಫಾರ್ ಪ್ರಿಲಿಮ್ಸ್ ಪ್ರಿಪ್ರೇಷನ್. ಸೊ ನಿಮಗೆ ನೆಕ್ಸ್ಟ್ ಈಗ ಇಫ್ ಯು ಆರ್ ಗೋಯಿಂಗ್ ಫಾರ್ ಗಿವಿಂಗ್ ದ 2027 ಅಟೆಂಪ್ಟ್ ಆರ್ 2028 ಅಟೆಂಪ್ಟ್, ಈ ಡಿಸೆಂಬರಲ್ಲಿ ಏನು ಮಾಡಬೇಕು, ಈ ಜುಲೈಯಲ್ಲಿ ಏನು ಮಾಡಬೇಕು ಇವತ್ತೇ ಗೊತ್ತಿರಬೇಕು ನಿಮ್ಗೆ. ಸೊ ಪ್ಲಾನ್ ಲೈಕ್ ದಟ್. ಆ್ಯಂಡ್ ಅದಾದಮೇಲೆ ಒಂದು ಡೈರಿ ತೊಗೊಳ್ಳಿ, ಒಂದು ಜರ್ನಲ್ ತೊಗೊಳ್ಳಿ. ಎವ್ರಿ ಡೇ ಬೆಳಗ್ಗೆ ಎದ್ದಿದ್ದರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನು ಮಾಡಿದ್ದೀನಿ ಅಂತ ಬರೆದಿರಿ. ನಿಮಗೆ ನೀವೇ ಅಕೌಂಟಬಲ್ ಇಲ್ಲ ಅಂದರೆ ಬೇರೆ ಯಾರಿಗೆ ಅಕೌಂಟಬಲ್ ಆಗಿ ಏನು ಪ್ರಯೋಜನ? ಕರೆಕ್ಟಾ? ಸೊ ಈ ರೀತಿ ಮಾಡ್ತಾ ಬನ್ನಿ. ಮತ್ತು ಇನ್ನೇನು ಹೇಳಬೇಕು ಅಂದ್ಕೊಂಡೆ, ಸಾಕಲ್ಲ? ಸೊ ಐ ವಿಲ್ ಫಿನಿಶ್ ವಿತ್ ದ ಸ್ಟೋರಿ ಆಫ್ ವಿಶ್ವಾಮಿತ್ರನ ಸ್ಟೋರಿ ಗೊತ್ತಾ ನಿಮಗೆ? ಹೇಳಿದ್ದೀನಿ, ಇದು ಹೇಳಿಲ್ಲಲ್ಲ, ಎಲ್ಲ ಬೇರೆ ಕಡೆ ಹೇಳಿದ್ದೆ ನಾನು. ಏನೋ ವಿಶ್ವಾಮಿತ್ರ ಗೊತ್ತಾ? ವಿಶ್ವಾಮಿತ್ರ ಏನು ಮಾಡಿರ್ತಾನೆ? ಆ್ಯಂಡ್ ನ್ಯೂಸ್ ಪೇಪರು, NCERT ಏನೇನು ಮಿತ್ಗಳಿದೆ ಅವ್ನು ಸಾಧ್ಯ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಸಾಕು ಮ್ಯಾಮ್, ಆಯಿತು. Sir, I am studying first year BSc PCM. When I will be start UPSC? Can I start prepare after MSc Mathematics or now itself start UPSC, sir? ಮಿಸ್ ಚಂದ್ರಿಕಾ ಅವರೇ, ನಿಮಗೆ UPSC ಡ್ರೀಮ್ ಇದೆ ಅಂದರೆ ಸಾಧ್ಯ ಆದಷ್ಟು ಈಗಲಿಂದನೇ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ತಾ ಬನ್ನಿ. MSc ಮ್ಯಾಥಮೆಟಿಕ್ಸ್ ಮಾಡೋಂಥದ್ದು ತುಂಬ ಒಳ್ಳೆ ಕೆಲಸ. ಸಾಧ್ಯ ಆದಷ್ಟು ಅದ್ರ ಜೊತೆನೂ UPSC ಮಾಡ್ಕೊಳ್ತಾ ಹೋಗೋಂಥದ್ದು ಬೆಟರ್ ಆಗ್ತಾ ಬರುತ್ತೆ. ಏನಕ್ಕೆ ಅಂದರೆ MSc ಮ್ಯಾಥಮೆಟಿಕ್ಸ್ ಈಗಂತೂ ಬೇಸಿಕ್ ಲಿಟ್ರಸಿ ಏನಾಗ್ತಾ ಬರ್ತದೆ, ಗ್ರಾಜುಯೇಷನ್ ದಾಟ ಹೋಗ್ತಿದೆ. MSc ಮಾಡಿದವ್ರಿಗೂ ಕೆಲಸ ಸಿಗ್ತಿಲ್ಲ. ಅಟ್ಲೀಸ್ಟ್ MSc ಇದ್ದರೆ ಒಂದು
ಸೊ ಏನಾದರೂ ಒಂದು ಹೋಪ್ ಆದರೂ ಇರುತ್ತೆ. ಆ್ಯಂಡ್ ಒಂದು ಪ್ಲಾನ್ ಬಿ ಅಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆನೇ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಈಗಲಿಂದನೇ ಸ್ವಲ್ಪ ಬೇಸಿಕ್ ಬುಕ್ಗಳನ್ನು ಓದೋಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. NCERTಗಳು, ಬೇಸಿಕ್ ಬುಕ್ಗಳು ಜೊತೆ ಕರೆಂಟ್ ಅಫೇರ್ಸ್ ರೆಗ್ಯುಲರಾಗಿ ಓದ್ಕೊಳ್ತಾ ಹೋದರೆ ಬೈ ದ ಟೈಮ್ ಯು ಫಿನಿಶ್ BSc ನಿಮಗೆ UPSC ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ. MSc ಪ್ರಿಪೇರ್ ಆಗ್ತಾ ನೀವು ಅಟೆಂಪ್ಟನ್ನು ಕೊಡ್ತಾ ಹೋಗ್ಬೋದು. ದಟ್ ವುಡ್ ಬಿ ಬೆಟರ್. ಹೆಂಗೆ ಮೂವ್ ಮಾಡೋದು ಇದು? ಹೋಗಿಲ್ಲ ಫಸ್ಟ್ ಇಯರ್ಸ್ ಹಾಂ ಅಷ್ಟೇ. ಓಕೆ ಸರ್, ಗಿವ್ ಸಮ್ ಟಿಪ್ಸ್ ಫಾರ್ ಸೆಲ್ಫ್ ಸ್ಟಡಿ ಸ್ಟೂಡೆಂಟ್ಸ್. ಸಿ, ಟಿಪ್ಸ್ ಫಾರ್ ಸೆಲ್ಫ್ ಸ್ಟಡಿ ಸ್ಟೂಡೆಂಟ್ಸ್ ಅಂದರೆ ಜನರಲಿ UPSCಯಲ್ಲಿ ಅಟ್ಲೀಸ್ಟ್ ಒಬ್ಬ ಗೈಡ್ ಅಂತೂ ಇರಲೇಬೇಕು, ಒಬ್ಬ ಮೆಂಟರ್ ಅಂತ ಯಾರಾದ್ರೂ. ಸೊ ಇದರ ಸೆಲ್ಫ್ ಸ್ಟಡಿ ಮಾಡ್ತಾ ಇರೋರು ಕೂಡ ಸಾಧ್ಯ ಆದಷ್ಟು ಒಂದು ಸಲ ಇಲ್ಲಿ ಬಂದು ವಿಚಾರಿಸ್ಕೊಂಡು ಹೋಗಿ. ಸೊ ಮೆಂಟರ್ಸ್ಗಳಂತೂ ಇರ್ತಾರೆ ನಮ್ಮ ಜೊತೆ, ನಮ್ಮ ರೀತಿ ಇಂಟರ್ವ್ಯೂ ಕೊಟ್ಟಿರೋಂಥವ್ರು. ಐ ಹ್ಯಾವ್ ಮೈ ಫ್ರೆಂಡ್ ಲೈಕ್ ಮಂಜುನಾಥ್ ಅಂತ ಇದ್ದಾರೆ, ಡಾಕ್ಟರ್ ಕೃಷ್ಣ ದೋನವಡೆ ಅಂತ ಇದ್ದಾರೆ. ಈ ರೀತಿ ಎಲ್ಲ ತುಂಬ ಒಳ್ಳೆ ಮೆಂಟರ್ಸ್ಗಳು. ವಿನಾಯಕ್ ಸರ್ ಇಸ್ ಆಲ್ಸೋ ದೇರ್. ಅವರು ನಿಮ್ಗೊಂದು ಸಜೆಸ್ಟ್ ಮಾಡ್ತಾರೆ ಮತ್ತು ಒಂದು ರೋಡ್ ಮ್ಯಾಪನ್ನು ಕೊಡ್ತಾರೆ. ನೀವು ಸಾಧ್ಯ ಆದರೆ ಒಂದು ಸಲ ಅಕಾಡೆಮಿಗೆ ಬಂದು ನನ್ನ ನಂಬರನ್ನು ಕೇಳಿ, ನಾನೊಂದು ಟೈಮ್ ಟೇಬಲನ್ನು ರೆಡಿ ಮಾಡಿಕೊಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಇನ್ನೂ ಹೇಳೋದು ತುಂಬ ಇದೆ, ಜಾಸ್ತಿ ಟೈಮ್ ತೊಗೊಬಿಟ್ಟೆ ಅಲ್ಲ. ಇನ್ನೊಂದು ಬಂತ ಸರ್, ಐ ಆಮ್ ಎ ವರ್ಕಿಂಗ್ ಪ್ರೊಫೆಷನಲ್, ಐ ಆಮ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಹೌ ಕ್ಯಾನ್ ಐ ಮ್ಯಾನೇಜ್ ದ ಥಿಂಗ್ಸ್ ಇನ್ ಬೆಟರ್ ವೇ, ಐ ವಾಂಟ್ ಟು ಗಿವ್ ಅಟೆಂಪ್ಟ್ ಇನ್ 2027. ಸರ್ ಆ್ಯಕ್ಚುಲಿ ನಮ್ಮ ಭಾನುಪ್ರಕಾಶ್ ಸರ್ ಅಂತ ಗೊತ್ತಿರಬೇಕು ನಿಮಗೆ. ಹೀಸ್ ಎನ್ IPS, 3 ಸಲ ಹ್ಯಾಟ್ರಿಕ್ ಹೊಡೆದವ್ರು, ಹ್ಯಾಟ್ರಿಕ್ ಹೀರೋ ಅಂತ ಕರಿತೀವಿ ನಾವು ಅವ್ರನ್ನ. ಸೊ 3 times he cleared UPSC ಅಗೇನ್ ಆ್ಯಂಡ್ ಅಗೇನು. ಹೀ ಈಸ್ ಆಲ್ಸೋ ವರ್ಕಿಂಗ್ ಪ್ರೊಫೆಷನಲ್ಲು. ಹಿ ಈಸ್ ಮ್ಯಾರಿಡ್ ಆ್ಯಕ್ಚುಲಿ. ಅದಾದಮೇಲೆ 2 ಮಕ್ಕಳು ಇದ್ದವು. ಸೊ ಅಟ್ ದ ಏಜ್ ಆಫ್ 28 he started his journey. 2 attempt ಫಿಲಿಮ್ಸ್ ಆಗಲಿಲ್ಲ. ಫ್ರಮ್ 3rd attempt he cleared UPSC 448 ರ್ಯಾಂಕು. 4th attempt he cleared UPSC 600 ರ್ಯಾಂಕು. 5th attempt he cleared UPSC 525 ರ್ಯಾಂಕು. ಸೊ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರು ಕೂಡ ಒನ್ ಬೆಸ್ಟ್ ಥಿಂಗ್ ವಾಟ್ ಐ ಅಬ್ಸರ್ವ್ ಫ್ರಮ್ ಹಿಮ್ ಅಂದರೆ, ಈಸ್ ಅ ವರ್ಕಿಂಗ್ ಪ್ರೊಫೆಷನಲ್. ಅಂದರೆ ಪೀಡಿಯಾಟ್ರಿಕ್ಸ್ ಮಾಡ್ತಿದ್ದವರು, ಡಾಕ್ಟರ್. ಸೊ ಅದು ಕೆಲಸನೂ ಮಾಡಬೇಕಿತ್ತು ಮತ್ತು ಟೀಚು ಮಾಡಬೇಕಿತ್ತು ಸಿದ್ಧಾರ್ಥ ಕಾಲೇಜಲ್ಲಿ. ಅದನ್ನು ಮುಗಿಸಿ ಬಂದು ಅವ್ರು ಏನು ಮಾಡ್ತಿದ್ದು ಅಂದರೆ, ಎವ್ರಿ ಡೇ ಲೈಬ್ರರಿಲಿ ಕೂತ್ಕೊಂಡು ನಾನು 7 ಅವರ್ ಓದಲೇಬೇಕು, 7ರಿಂದ 8 ಅವರ್. ಸೊ ಆ್ಯಂಡ್ ಎವ್ರಿ ಡೇ ಅವ್ರು ಬರೀತಿದ್ರಲ್ಲ 7 ಅವರ್ ಓದ್ಬಿಟ್ಟು ಅವರೊಂದು ಕಂಪ್ಲೀಟ್ ಒಂದು ಮಂತ್ಲಿ ಟೈಮ್ ಟೇಬಲನ್ನು ಮಾಡಿಕೊಂಡು ಪ್ರತಿದಿನ ನಾನು ಇಷ್ಟಿಷ್ಟು ಅವರ್ ಓದಿದ್ದೀನಿ ಅಂತ. ಸೊ ಅದನ್ನು ಅವರೇಜ್ ತೊಗೊಳ್ತಿದ್ರು. ಮಂತ್ಲಿ ಅಟ್ಲೀಸ್ಟ್ ಅವರೇಜು 7 to 8 ಅಂತೂ ಇರಲೇಬೇಕು ಅಂತ. ಸೊ ಆ ರೀತಿ ಒಂದು ಡೆಡಿಕೇಟೆಡ್ ಟೈಮ್ ಟೇಬಲನ್ನು ಇಟ್ಕೊಂಡು ಮಾಡ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ಪಾಸಿಬಲ್, ಈವನ್ ಇಫ್ ಯು ಆರ್ ಅ ವರ್ಕಿಂಗ್ ಪ್ರೊಫೆಷನಲ್ ಆಲ್ಸೋ. ಓಕೆ, ಸೊ ವಾಟ್ ಹ್ಯಾಸ್ ಮೋಟಿವೇಟೆಡ್ ಯು ಆಲ್ ದಿಸ್ ಇಯರ್ಸ್ ಸರ್? ಸೋ ಮೆನಿ ಫ್ಯಾಕ್ಟರ್ ಆರ್ ದೇರ್ ವಿಚ್ ಡಿಮೋಟಿವೇಟ್ ಆ್ಯಂಡ್ ಮೇಕ್ ಪ್ರೆಷರ್. ಜನರಲಿ ನಾವು UPSC ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಬಂದಂಥದ್ದು. ಆಮೇಲೆ ಗೊತ್ತಾಗಿದ್ದು ನಾವೇ ಬಡವರು ಅಂತ. ಆ್ಯಕ್ಚುಲಿ ಅಂದರೆ ನಾವು UPSC ಜರ್ನಿನ ಹೇಳಿದ್ವಲ್ಲ, ಸೇಮ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಸೋಷಿಯಲ್ ಸ್ಟೇಟಸ್ ಜಾಸ್ತಿ ಆಗುತ್ತೆ, ಪವರು ಇವೆಲ್ಲ ಇದ್ದೇ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಂದಂಥದ್ದು. ಮತ್ತು ಅದೊಂದು ನಂದು ಆ್ಯಕ್ಚುಲಿ ಫಿಲ್ಮ್ ಡೈರೆಕ್ಷನ್ ನಂದು ಆ್ಯಕ್ಚುಲಿ ಡ್ರೀಮ್ ಇದ್ದಿದ್ದು. ಆಲ್ರೆಡಿ ಕೋರ್ಸ್ಗೂ ಜಾಯ್ನ್ ಆಗಿಬಿಟ್ಟಿದೆ. ನಮ್ಮ ಟೀಚರೆಲ್ಲ ಬೈದು ಕಳಿಸಿದ್ರು, ಸ್ವಲ್ಪ ಹೋಗಿ ಡಿಗ್ರಿನಾದರೂ ಮಾಡ್ಕೊಂಬ, ಇಲ್ಲಾಂದರೆ ಜೀವನಕ್ಕೆ ಏನೂ ಇರಲ್ಲ ಅಂತ, ಫಿಲ್ಮ್ ನಂಬ್ಕೊಂಡು ಹೋದರೆ. ಸೊ ಈಗ ಉಪೇಂದ್ರ ನೋಡಿ ನಾವು ಸ್ವಲ್ಪ ಮೋಟಿವೇಟ್ ಆದಂಥವ್ರು. ಆಮೇಲೆ ಯಾವಾಗ DK ರವಿ ಸರ್ ವರ್ಕ್ಸು, ರವಿ ಡಿ ಚನ್ನಣ್ಣ ಅವ್ರದ್ದು ಒಂದು ಇದು ಬಂತು ಯಾವುದರಲ್ಲಿ, ವೀಕೆಂಡ್ ವಿತ್ ರಮೇಶಲ್ಲಿ, ಅದು ನಮ್ಮನ್ನು ಈ ಕಡೆ ಶಿಫ್ಟ್ ಮಾಡಿದ್ದು ಸ್ವಲ್ಪ. ಸೊ ಅದೊಂದು ಅಂದರೆ ನಾವು ಈ ಎಂಟೈರ್ ಓದೋದ್ರಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದ್ರಿ. UPSCಗೆ ನಾವು ಏನು ಮಾಡೋಕ್ಕೆ ಸಾಧ್ಯ? ಬರೀ ಕುತ್ಕೊಂಡು ಓದೋದು ಅಷ್ಟೇ ತಾನೆ. ಕುತ್ಕೊಂಡು ಓದೋದ್ರಿಂದ ನಮಗೆ 7 ವರ್ಷ ಅಲ್ಲ, ನಾವು ಅಂದ್ಕೊಂಡು ಬಂದಿದ್ದು ಒಂದು 2-3 ವರ್ಷ ಕುತ್ಕೊಂಡು ಓದಿದ್ರೆ ಪಾಸಾಗಿ ನಾನು IAS ಆಗ್ಬೋದು ಅಂದರೆ ಏನಕ್ಕೆ ಮಾಡಬಾರ್ದು ಅಂತ ಲೆಟ್ಸ್ ಗಿವ್ ಇಟ್ ಅ ಟ್ರೈ ಅಂದ್ಕೊಂಡು ಬಂದಂಥವ್ರು ನಾವು. ಓವರ್ ದ ಇಯರ್ಸ್ ಏನು ಮೋಟಿವೇಟ್ ಮಾಡ್ತು ಅಂದರೆ, ಇದು ಬಿಟ್ಟು ಬೇರೆ ಕಡೆ ನಮಗೆ ಬದುಕೋಕ್ಕೆ ಆಪರ್ಚುನಿಟಿಗಳಿಲ್ಲ ಅಂತ. BSc ಮಾಡ್ಕೊಂಡು ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಹೋಗಿದ್ರೆ ಎಷ್ಟು ಸಂಬಳ ಕೊಡ್ತೀವಿ? ಒಂದು 25,000 ಸಂಬಳ ಕೊಡ್ತಿದ್ರು, ಕರೆಕ್ಟಾ? ನಾನು ಇಲ್ಲಿ UPSC ಮಾಡಿಕೊಂಡು ಒಂದು ಇಂಟರ್ವ್ಯೂ ಆದಮೇಲೆ ನನ್ನದು ಬೇಸಿಕ್ ಸ್ಯಾಲ್ರಿನೇ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು, ಅವ್ನು ನಾನು ಹೇಳ್ಕೊಳಕ್ಕಾಗಲ್ಲ. ಆ ಲೆವೆಲ್ಗೆ ಸ್ಯಾಲ್ರಿ ಸಿಕ್ತು ನಾನು ಫ್ಯಾಕಲ್ಟಿ ಆದಾಗ, ಮೆಂಟರ್ ಆದಾಗ. ಸೊ ಒಳ್ಳೆ ಸ್ಯಾಲ್ರಿನೇ ಸಿಗ್ತಾ ಬಂತು. BScಗಿಂತ ಜಾಸ್ತಿ ಅರ್ನ್ ಮಾಡ್ಕೊಳ್ತಾ ಹೋದೆ. ಆಮೇಲೆ ಏನಾಗ್ತಾ ಬಂತು ಅಂದರೆ, ಒಂದು ಇಂಟರ್ವ್ಯೂ ಆದಮೇಲೆ ಇಟ್ ಹ್ಯಾಸ್ ಬಿಕಮ್ ರೋಟೀನ್. ಸೊ ಲಾಸ್ಟ್ ಕೊನೆಯಲ್ಲಿ ಏನಾಗ್ತಾ ಬಂತು, ನಮ್ಮ ಹುಡುಗಿ ಮದುವೆ ಆಗಬೇಕಲ್ಲ, ಅದೊಂದಿದೆ. ಮಾತು ಕೊಟ್ಬಿಟ್ಟು ಬೇರೆ ಬಂದಿದೆ KGF ಫಿಲಮ್ ಥರ 2024ಕ್ಕೆ ಬರ್ತೀನಿ ಅಂತ. ಸೊ ಆ್ಯಕ್ಚುಲಿ ಹೋದೆ, ಈಗ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಐ ಆಮ್ ಹ್ಯಾಪಿ. ಸೊ ಒಂದು 100 ಪ್ರಾಬ್ಲಮ್ಸ್ ಇರಲಿ, 100 ಪ್ರಾಬ್ಲಮ್ಸ್ ದರ್ ಇಸ್ ಓನ್ಲಿ ಒನ್ ಸೊಲ್ಯೂಷನ್, ದಟ್ ಈಸ್ UPSC ನನಗೆ. ಸೊ ಫ್ಯಾಮಿಲಿ ಪ್ರೆಷರ್ ಇತ್ತು, ಅಪ್ಪಂಗೆ ಏಜ್ ಆಗ್ತಿತ್ತು, ತಮ್ಮನ ಕೆರಿಯರು, ನಮ್ಮ ಕೆರಿಯರ್ ಇದ್ದಿತ್ತು. ಸೊ ಮೈ ಗರ್ಲ್ ಫ್ರೆಂಡ್ ಈಸ್ ವೆಯ್ಟಿಂಗ್ ಫ್ರಮ್ ದ ಪಾಸ್ಟ್ 8 years. ಇವೆಲ್ಲದಕ್ಕೂ ಕೂಡ ದೇರ್ ವಾಸ್ ಒನ್ ಸೊಲ್ಯೂಷನ್ ಅಂತ ಕಾಯ್ತಾ ಕೂತಿದ್ದೇನು, ದಟ್ ವಾಸ್ UPSC. ಸೊ ಅದೊಂದು ಸಿಕ್ತಲ್ಲ, ಸೊ ಅದೊಂದು ಅದೇ ಮೋಟಿವೇಟ್ ಮಾಡಿದ್ದು. ಆಮೇಲೆ ಇನ್ನೊಂದೇನು ಅಂದರೆ, ನಾವು ಮೆಂಟರ್ಶಿಪ್ ಮಾಡ್ತಾ ಇರಬೇಕಾದ್ರೂ ಕೂಡ ನಮಗೇನಿರುತ್ತೆ ಅಂದರೆ, ನಮ್ಮದೇ ಪಾಸ್ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ನನಗೆ ಡಿಮೋಟಿವೇಟ್.
ಅದೊಂದು ಫ್ಯಾಕ್ಟ್ರ್ ಇದ್ದೇ ಇರುತ್ತಲ್ಲ ಕ್ರೆಡಿಬಿಲಿಟಿ ಇದು. ಸೊ ಅದೊಂದು ಫ್ಯಾಕ್ಟ್ರ್ ಆಗ್ತಾ ಬರ್ತಿತ್ತು. ಮತ್ತು ಇನ್ನೊಂದು ಏನಂದರೆ ಸ್ಟಾರ್ಟ್ ಮಾಡ್ಬಿಟ್ಟು ಆಲ್ರೆಡಿ ಇಷ್ಟು ದೂರ ಬಂದುಬಿಟ್ಟಿದ್ದೀವಿ ಮತ್ತೆ ವಾಪಸ್ ಹೋಗೋದು ಹೇಗೆ ಅಂತ. ಆ್ಯಂಡ್ ಇನ್ನೊಂದು ಥಿಂಗ್ ಐ ವಾಂಟ್ ಟು ಟೆಲ್ ಯು ಅಬೌಟ್ ಸಮಥಿಂಗ್ ಅಂದರೆ ಪ್ಲಾನ್ ಬಿ ಇಟ್ಕೋಬೇಕಂದ್ರೆ ಇಟ್ಕೋಬೇಕು. ನಾನು ಪ್ಲಾನ್ ಬಿ ಸಿ ಡಿ ಇ ಎಫ್ ಜಿ ಎಚ್ ಎಲ್ಲ ಇಟ್ಕೊಂಡು ಯಾವ ಲೆವೆಲ್ಗೆ ಇಟ್ಕೊಂಡಿದೆ ಅಂದರೆ ಪ್ಲ್ಯಾನ್ಗಳು ನನ್ನ ತಲೆಗಳು ಬರ್ಸ್ಟ್ ಆಗಿಬಿಡ್ಬೇಕಿತ್ತು, ಆ ಲೆವೆಲ್ ಪ್ಲ್ಯಾನ್ಗಳಿದ್ದು. ಅಂದರೆ ಒನ್ ಥಿಂಗ್, ಈವನ್ ಇಫ್ ಯುವರ್ ಪ್ಲಾನ್ ಬಿ ಶುಡ್ ಬಿ ದ ಸೆಕೆಂಡ್ ಬೆಸ್ಟ್ ಥಿಂಗ್ ಇನ್ ಯುವರ್ ಲೈಫ್. ಡೋಂಟ್ ಗೋ ಆ್ಯಂಡ್ ಸೆಟಲ್ ಫಾರ್ ದ ಸೇಮ್ ಜಾಬ್. ಯಾವ ಜಾಬು ನಾನು ಮಾಡಬೇಕು ಅಂತ ಬಿಟ್ಟು ಬಂದಿದ್ದೀರಿ, ನನಗಿಷ್ಟ ಇಲ್ಲ, ನಾನು ಏನಾದರೂ ಒಂದು ಮಾಡಬೇಕು ಅಂತ ಬಂದಿದ್ದೀರಲ್ಲ, ಇದನ್ನು ಬಿಟ್ಟಾಗಲೂ ಕೂಡ ಇದಾಗಲಿಲ್ಲ ಅಂದ್ರೂ ಕೂಡ ದ ಸೆಕೆಂಡ್ ಬೆಸ್ಟ್ ಥಿಂಗು ನಿಮ್ಗೆ ಏನಿರಬೇಕು, ಯುವರ್ ಪ್ಲಾನ್ ಬಿ ಇರಬೇಕು. ಮೈ ಪ್ಲಾನ್ ಬಿ ಈಸ್ ಮೆಂಟರ್ಶಿಪ್ ಆ್ಯಂಡ್ ಫ್ಯಾಕಲ್ಟಿ. ಅದು ನನಗೆ ಸಿಕ್ಕಾಪಟ್ಟೆ ಹ್ಯಾಪಿನೆಸ್ ಕೊಡ್ತಿತ್ತು. ಸ್ಟೂಡೆಂಟ್ಸ್ಗಳು ಬಂದು ನನ್ನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಇಟ್ ಫೀಲ್ಸ್ ಲೈಕ್ ಅ ಕೌನ್ಸಿಲಿಂಗ್, ಒಂದು ರೀತಿ ಥೆರಪಿ ಆಗ್ತಿತ್ತು ಅವ್ರಿಗೂ ಕೂಡ ನನಗೂ ಕೂಡ. ಯಾಕಂದರೆ ಅವ್ರ ಪ್ರಾಬ್ಲಮ್ಗಳನ್ನ ನಮ್ಮ ಹತ್ರ ಹೇಳ್ಕೊಳ್ತಾ ಇರ್ಬೇಕಾದ್ರೆ ನಮ್ಮ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ಕೊಂಡಂಗೆ. ಸೊ ವಿಲ್ ಫೈಂಡ್ ಅ ಸೊಲ್ಯೂಷನ್. ಸೊ ಇದೊಂದು ಮೋಸ್ಟ್ ಹ್ಯಾಪಿಯೆಸ್ಟ್ ಜಾಬ್ ಆಗಿತ್ತು, ಒಂದು ಮೆಂಟರ್ಶಿಪ್. ಸೆಕೆಂಡ್ ಥಿಂಗ್ ಅಗ್ರಿಕಲ್ಚರ್, ಇದ್ರ ಮೇಲೆ ಫೋಕಸ್ ಇದೆ. ನಾವೆಲ್ಲ ಚಿಗುರಿದ ಕನಸು ಬುಕ್ ಓದ್ಬಿಟ್ಟು ಊರಿಗೆ ಹೋಗಿ ತೋಟ ಮಾಡೋಣ ಅಂತ. ಈಗಲೂ ಕೂಡ ನಮ್ಮ ಡ್ರೀಮ್ ಇರೋದು ಅಷ್ಟೇ, ಇನ್ನೊಂದು 20 ವರ್ಷ ಎಷ್ಟಾದರೂ ದುಡಿ ಒಂದು 5 ಎಕರೆ ತೋಟ ಮಾಡ್ಕೋಬೇಕು, ಅಲ್ಲಿ ಹೋಗಿ ಬದುಕಬೇಕಷ್ಟೇ. ಲೈಕ್ ತೇಜಸ್ವಿ ಇದೇ, ವೆದರ್ IRS ಆಗಿ ದುಡಿತೀನ, IPS ಆಗಿ ದುಡಿತೀನ ಅಥವಾ ಟೀಚರ್ ಆಗಿ ದುಡಿತೀನ, ಐ ಡೋಂಟ್ ನೋ. ಸೊ ವಾಟ್ ಐ ನೀಡ್ ಅಟ್ ದ ಎಂಡ್ ಈಸ್ 5 ಎಕರೆ ತೋಟ ಅಷ್ಟೇ. ಜಗ್ಗೇಶ್ ಹೇಳ್ತಾನಲ್ಲ, ನನಗೆ ಬೇಕಿರೋದು 2 ಎಕರೆ ತೋಟ ಅಂತ, ಹಂಗೆ. ಸೊ ದಿಸ್ ವಾಸ್ ದ ಡ್ರೀಮ್, ದಟ್ ಈಸ್ ಪ್ಲಾನ್ ಸಿ. ಆಮೇಲೆ ಪ್ಲಾನ್ ಡಿ, ನನಗೆ ಟೂರಿಸಮ್ ಮೇಲೆ ಇಂಟ್ರೆಸ್ಟ್ ಇತ್ತು, ಅದ್ರ ಬಗ್ಗೆ ಆರ್ಗನೈಸು ಮಾಡ್ತಿದ್ದೆ, ಆಲ್ರೆಡಿ ಒಂದು ಬ್ಯಾಚ್ ಕರ್ಕೊಂಡು ಹೋಗಿದ್ದೆ, ದಟ್ ಈಸ್ ಪ್ಲಾನ್ ಡಿ. ಆಮೇಲೆ ಅಕ್ವಾಕಲ್ಚರು, ಬೀ ಕೀಪಿಂಗು, ದಟ್ ಈಸ್ ಪ್ಲಾನ್ ಇ. ಆಮೇಲೆ ಪ್ಲಾನ್ ಎಫ್ ಕೂಡ ಇದೆ, ಬುಕ್ಕು, ಲಿಟ್ರೇಚರ್. ಸೊ ಐ ಹ್ಯಾವ್ ಮಲ್ಟಿಪಲ್ ಪ್ಲಾನ್ಸ್. ಬಟ್ ಈ ಆಲ್ ಪ್ಲಾನ್ಸ್ ಹೇಳಿದ್ನಲ್ಲ, ಇದು ಯಾವುದು ನನ್ನ BScಗೆ ಸಂಬಂಧಪಟ್ಟಿದ್ದಲ್ಲ, ಇವೆಲ್ಲ ನನ್ನ ಹಾಬೀಸ್ ಸಂಬಂಧಪಟ್ಟಿದ್ದು. ಸೊ ಡೆವಲಪ್ ಅ ಹಾಬೀಸ್, ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್. ನಿಮ್ಗೆ UPSC ಆಗಲಿಲ್ಲ ಅಂದ್ರೂ ಕೂಡ ನಿಮ್ಮನ್ನ ಆಪ್ಟಿಮಿಸಮಲ್ಲಿ ಇಡುವಂಥದ್ದು, ನಿಮ್ಮನ್ನು ಖುಷಿಯಿಂದ ಇಡೋಂಥದ್ದು ನಿಮ್ಮ ಹಾಬೀಸ್ಗಳು. ಅವುಗಳ ಮೇಲೆ ಫೋಕಸ್ ಮಾಡ್ತಾ ಹೋಗಿ, ಯು ವಿಲ್ ಬಿ ಹ್ಯಾಪಿ. ಈವನ್ ನಾಟ್ ಕ್ಲಿಯರಿಂಗ್ UPSC ಆಲ್ಸೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಯಾವಾಗ ಇದ್ರ ಮೇಲೆ ವರ್ಕ್ ಮಾಡ್ತಾ ಹೋದಾಗ. ಅಂಡರ್ಸ್ಟುಡ್? ಬಿಫೋರ್ ಕ್ಲಿಯರಿಂಗ್ UPSC ಐ ಟ್ರಾನ್ಸ್ಲೇಟೆಡ್ ಲಿಟ್ರೇಚರ್, ಇದನ್ನು ಯಾವುದೋ ಒಂದು ಎಥಿಕ್ಸ್ ಬುಕ್ಕನ್ನು ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಮಾಡಿದೆ. ಸೊ ಐ ವಾಂಟೆಡ್ ಟು ಸ್ಟಾರ್ಟ್ ಪಬ್ಲಿಷಿಂಗ್ ಹೌಸು, ಅಷ್ಟರಲ್ಲಿ ರಿಸಲ್ಟ್ ಬಂತು, ಇಲ್ಲಾಂದರೆ ಪಬ್ಲಿಷಿಂಗ್ ಹೌಸ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಈ ರೀತಿ ಮಲ್ಟಿಪಲ್ ಪ್ಲಾನ್ಸ್ ಅಂತೂ ಇತ್ತು. ಸೊ ಆ್ಯಂಡ್ ಐ ಹ್ಯಾವ್ ಅಕ್ವಾಕಲ್ಚರ್ ಮತ್ತು ಅಗ್ರಿಕಲ್ಚರ್ ಮೇಲೆ ಬಿಸ್ನೆಸ್ ಮಾಡಲಿಕ್ಕೆ ವಿ ಹ್ಯಾವ್ ಅ ಗ್ರೂಪ್ ಆಲ್ರೆಡಿ. ಸೊ ಐ ಆಲ್ರೆಡಿ ಆಲ್ ದೀಸ್ ಪ್ಲಾನ್ಸ್. ಸೊ ಇವೆಲ್ಲ ಪ್ಲಾನ್ಸ್ಗಳು ನನಗೆ ಹ್ಯಾಪಿ ಕೊಡೋಂಥವೆ. ಮತ್ತು ಒನ್ ಮೋಟೋ ಇನ್ ಮೈ ಲೈಫ್, ನೀವು UPSC ಆಗ್ತೀವಿ ಏನೋ ಒಂದು, ಮೈ ಮೋಟೋ ಆಫ್ ಲೈಫ್ ಈಸ್ ಗೆಟ್ ಬಿಸಿ ಲಿವಿಂಗ್ ಆರ್ ಗೆಟ್ ಬಿಸಿ ಡೈಯಿಂಗ್. ಶಾಶಂಕ್ ರಿಡೆಂಪ್ಷನ್ ಮೂವಿ ನೋಡಿದರೆ, ಶಾಶಂಕ್ ರಿಡೆಂಪ್ಷನ್ ತುಂಬ ಒಳ್ಳೆ ಮೂವಿ. ಇನ್ನೊಂದು ಡೆಡ್ ಪೋಯೆಟ್ ಸೊಸೈಟಿ, ಇವೆರಡು ಮೂವಿ ನೋಡಿ, ನನ್ನ ಫೇವ್ರೇಟ್ ಮೂವಿ ಡೆಡ್ ಪೋಯೆಟ್ ಸೊಸೈಟಿ ಆ್ಯಂಡ್ ಶಾಶಂಕ್ ರಿಡೆಂಪ್ಷನ್. ಗೆಟ್ ಬಿಸಿ ಲಿವಿಂಗ್ ಆರ್ ಗೆಟ್ ಬಿಸಿ ಡೈಯಿಂಗ್, ಇದನ್ನೇ ಹೇಳೋದು. ಒಂದು ಬದುಕೋಕ್ಕೋಸ್ಕರ ಬಿಸಿ ಇರಬೇಕು, ಇಲ್ಲಾಂದರೆ ಸಾಯೋಕ್ಕೋಸ್ಕರ ಬಿಸಿ ಇರಬೇಕು, ಖಾಲಿ ಅಂತೂ ಇರಬಾರ್ದು. ಸೊ ಬಿಸಿನೇ ಇದೀನಲ್ಲ. ಈವನ್ ಟುಡೇ ನಾನು ಬೆಳಗ್ಗೆ 4 ಅವರ್ 5 ಅವರ್ ಕ್ಲಾಸ್ ಮಾಡಿದ್ದೀನಿ, ಬಂದಿದ್ದೀನಿ, ಮತ್ತೆ 1 ಅವರ್ 2 ಅವರ್ ಕ್ಲಾಸ್ ಆಯಿತು, 1 ಅವರ್ ಅನ್ಕೊ ಬಂದೆ. ಸೊ ಸುಸ್ತಾಗ್ತಿದೆ ಆಲ್ರೆಡಿ ಆದ್ರೂ. ಸೊ ಇಟ್ ವಾಸ್ ಆಲ್ರೆಡಿ 6th ಅವರ್ ಕ್ಲಾಸು, ಐ ಆಮ್ ಬಿಸಿ. ಅದಾದಮೇಲೆ ಒಂದು 10 ಪೇಜ್ ಬುಕ್ಕು ಓದಿ ಬಂದೆ ನಾನು. ಸಿ, ದಿಸ್ ಈಸ್ ವಾಟ್ ಮೈ ಲೈಫ್ ಈಸ್. ಆಮೇಲೆ ಇನ್ನೊಂದು ಏನಂತ ಹೇಳಿ, ಜೆರ್ರಿ ಸೈನ್ಫೀಲ್ಡ್ ಏನಂತ ಹೇಳ್ತಾನೆ ಗೊತ್ತಾ? ಹಿ ವಾಸ್ ಅ ಸ್ಟ್ಯಾಂಡಪ್ ಕಾಮಿಡಿಯನ್, ಫೇಮಸ್ ಸ್ಟ್ಯಾಂಡಪ್ ಕಾಮಿಡಿಯನ್. ಸ್ಟ್ಯಾಂಡಪ್ ಕಾಮಿಡಿ ಸ್ಟಾರ್ಟ್ ಮಾಡಿದವನೇ ಅವನು, ಜೆರ್ರಿ ಸೈನ್ಫೀಲ್ಡ್. ಹಿ ಸೇಸ್ ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಈಸ್ ವೇಸ್ಟಿಂಗ್ ದ ಟೈಮ್ ಆ್ಯಸ್ ವಿ ವಿಶ್ ಅಂತ. ನಾವು ಇಷ್ಟಪಟ್ಟಂಗೆ ಟೈಮನ್ನು ವೇಸ್ಟ್ ಮಾಡೋಂಥದ್ದು. ಇಲ್ಲಿ ನೀನು ಖಾಲಿ ಕೂತಿದ್ರು ಟೈಮ್ ವೇಸ್ಟ್ ಆಗುತ್ತೆ, ಕರೆಕ್ಟ್? ನೀವು ಸುಮ್ಮನೆ ಕೂತ್ಕೊಳ್ಳಿ 5 ನಿಮಿಷ ಟೈಮ್ ವೇಸ್ಟ್ ಅನ್ನೋದು. ಅಟ್ಲೀಸ್ಟ್ ವೇಸ್ಟ್ ಆ್ಯಸ್ ಯು ವಿಶ್ ಅಂತ ಮನಸ್ಸಿಗೆ ಬಂದಂಗೆ ವೇಸ್ಟ್ ಮಾಡಿ. ನಾನು UPSCಲಿ 7 ಇಯರ್ಸ್ ಸ್ಪೆಂಡ್ ಮಾಡಿದ್ದೀನಿ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್, ಸುಮ್ಮನೆ ಕೂತಿದ್ರು ವೇಸ್ಟ್ ಆಫ್ ಟೈಮು. ಬಟ್ ಈ 7 ಇಯರ್ಸ್ ಐ ವೇಸ್ಟೆಡ್ ಆ್ಯಸ್ ಐ ವಿಶ್. ನೀವು ಅಷ್ಟೇ ಆ ರೀತಿಯೇ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಇನ್ನೊಂದು ಸಜೆಷನ್ ನನ್ನ ಕಡೆಯಿಂದ, ಡಿಡ್ ಯು ಟೇಕ್ ಟೆಸ್ಟ್ ಸೀರೀಸ್ ಓನ್ಲಿ ಫಾರ್ ಮೇನ್ಸ್ ಆರ್ ಬೋತ್ ಫಿಲಿಮ್ಸ್ ಆ್ಯಂಡ್ ಮೇನ್ಸು? ಪ್ರಿಲಿಮ್ಸ್ಗೆ ನಾವೆಲ್ಲ ಟೆಸ್ಟ್ ಸೀರೀಸನ್ನು ದುಡ್ಡು ಕೊಟ್ಟಂತೂ ತೊಗೊಂಡಿಲ್ಲ. ಹೇಳ್ತಾನೆ, ಇಲ್ಲೇ ಜೆರಾಕ್ಸ್ ಶಾಪ್ಗಳಲ್ಲಿ ಸಿಗ್ತಿದ್ದೋ ಅವನ್ನೇ ಫಾಲೋ ಮಾಡ್ತಾ ಹೋಗ್ತಿದ್ದೆ. ಮೇನ್ಸ್ಗಂತೂ ಈ ಸಲ ಸಿಕ್ಕಾಬಟ್ಟೆ ಖರ್ಚು ಮಾಡಿ ತೊಗೊಂಡೆ. ಏನಕ್ಕೆ ಡು ಆರ್ ಡೈ ಇತ್ತು. ಸೊ ಏನು ಕೊಡ್ತಿರ್ಲಿಲ್ಲ, ಇಲ್ಲ ಆ ಥರ ಏನಿಲ್ಲ, ಪಾಪ ಕೊಡ್ತಿದ್ರು. ಸರ್, ಫಾರ್ NCERT books from 6 to 12, should I read individual books or books which combines everything and make one book for it, like Oswald one for all? ಇದು ಯಾವುದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ NCERT ನಿಮಗೆ NCERT ಜಿಸ್ಟ್ ಅಂತ ಬಿಡ್ತಾರೆ. ಸೊ ಇಲ್ಲೇ ನಿಮಗೆ ಕ್ಲಾಸನ್ನು ಮಾಡಿಕೊಡ್ತಾರೆ, ಅವೇ ಸಾಕಾಗುತ್ತೆ. ಅವು ಬಿಟ್ಟು ಬೇರೆ ಏನು ಅಷ್ಟೇನು ಅವಶ್ಯಕತೆ ಇಲ್ಲ. NCERTಗೋಸ್ಕರ ಅಷ್ಟು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನಾದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ಅವರೇ ಸೇಮ್. ನಾ ಹೇಳ್ತೀನಿಲ್ಲ, ಇಂಗ್ಲೀಷ್ ವೀಕ್ ಅಂತ ಅಂದ್ಕೊಳ್ಳೋದಿದೆಯಲ್ಲ. ಸೊ ಈಗ ನಾವು ಕನ್ನಡ ಮೀಡಿಯಮ್ ಹುಡುಗರು ಇರ್ತೀವಲ್ಲ, ನಾವು ತುಂಬ ಸ್ಟ್ರಾಂಗ್ ಇರ್ತೀವಿ, ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಹನುಮಂತ ಇದ್ದಂಗೆ ನಾವು, ಮಾರುತಿ. ಸೀರಿಯಸ್ಲಿ ಅವ್ನ ಶಕ್ತಿ ಅವ್ನಿಗೆ ಗೊತ್ತಿತ್ತಾ? ಬೇರೆಯವ್ರು ಹೇಳ್ಬೇಕಿತ್ತಷ್ಟೇ. ವೆನ್ ಯು ಸ್ಟಾರ್ಟ್ ಎಡಿಟೋರಿಯಲ್ ಅಲ್ಲ,
ಎಡಿಟೋರಿಯಲ್ ಓದ್ತಾ ನಿನಗೆ ಇಂಗ್ಲೀಷ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಒಂದು ಥಿಂಗು. ಸೆಕೆಂಡ್ ಥಿಂಗು, ಈ ಸನ್ಸೆಟ್ ಟಿ ವಿಲಿ ಪರ್ಸ್ಪೆಕ್ಟಿವ್ ಅಂತ ಒಂದು ಬರುತ್ತೆ, ಎವ್ರಿ ಡೇ ನೋಡಿ, ಒಂದು 30 ಮಿನಿಟ್ಸ್ ಇರುತ್ತೆ, ವೆರಿ ಗುಡ್. ಗೌರ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಗೌರ್ಮೆಂಟ್ ಪಾಲಿಸಿಗಳನ್ನು ಡಿಸ್ಕಸ್ ಮಾಡ್ತಾರೆ. ಇವೆರಡನ್ನ ರೆಗ್ಯುಲರಾಗಿ ಮಾಡ್ತಾ ಹೋದರೆ ಯುವರ್ ಇಂಗ್ಲೀಷ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಆ್ಯಂಡ್ ಕನ್ನಡದಲ್ಲಿ ನೋಡ್ಕೊಳ್ತಾ ನಾವೆಲ್ಲ ಇಂಗ್ಲೀಷ್ ಎಕ್ಸಾಮ್ ಬರೆದು ಪಾಸ್ ಆಗಿದ್ದು ಹೆಂಗೆ ಗೈಡಲ್ಲಿ, ಕನ್ನಡ ಗೈಡಲ್ಲಿ ನೋಡಿಕೊಂಡು ಹಂಗೆ UPSCನೂ ಮಾಡ್ಬೋದು, ಏನಿಲ್ಲ. ಮತ್ತು UPSC ಡಸ್ ನಾಟ್ ಎಕ್ಸ್ಪೆಕ್ಟ್ ಶಶಿ ತರೂರ್ ಇಂಗ್ಲೀಷ್, ಇಟ್ ಎಕ್ಸ್ಪೆಕ್ಟ್ಸ್ ವೆರಿ ಬೇಸಿಕ್ ಇಂಗ್ಲೀಷ್. ನನಗೂ ಇಂಗ್ಲೀಷ್ ಬರಲ್ಲ, ಸೊ ಡೋಂಟ್ ವರಿ. ಫಸ್ಟ್ ಇಂಟರ್ವ್ಯೂ ನಾನು ಮಾರ್ಕ್ ಇಂಟರ್ವ್ಯೂ ಕೊಡೋಕೆ ಹೋದಾಗ ಕ್ಯಾಮ್ರಾಮನ್ ನಕ್ಕಿದ್ದ ನಾನು ನೋಡಿ, ಏನು ಇಂಗ್ಲೀಷ್ ಮಾತಾಡ್ತಾನೆ ಇವನು ಅಂತ ಸೀರಿಯಸ್ಸಾಗಿ ಹೇಳ್ತೇನೆ. ಸೊ ಹೋಗ್ತಾ ಇಂಪ್ರೂವ್ ಆಗುತ್ತೆ, ಅದೇನು ಪ್ರಾಬ್ಲಮ್. ಆ ಥರ ಏನಿಲ್ಲ, ಇಲ್ಲ ಕನ್ನಡದಲ್ಲಿ ಕೊಟ್ಟವರು ಕೂಡ ಆಗಿದ್ದಾರೆ. ಬಟ್ ಐ ವಿಲ್ ಸಜೆಸ್ಟ್ ಟು ಗಿವ್ ಇನ್ ಇಂಗ್ಲೀಷ್ ಓನ್ಲಿ. ಏನಕ್ಕೆ ಗೊತ್ತಾ, ಒಂದು ಬೇಸಿಕ್ ಥಿಂಗು, ನೀವೇ ಜನರಲಾಗಿ ಥಿಂಕ್ ಮಾಡಿ, ಯಾರಾದರೂ ಒಬ್ಬ DC ಹತ್ರಕ್ಕೆ ಹೋಗ್ಬಿಟ್ಟು DC ಇಂಗ್ಲೀಷ್ ಬರಲ್ವಂತೆ ಅಂದರೆ ಹೆಂಗಿರುತ್ತೆ ಹೇಳಿ ಕೇಳಿಸ್ಕೊಳ್ಳೋಕ್ಕೆ, ಕರೆಕ್ಟಾ? ಒಬ್ಬ DC SP ಅದು ಬೇಡಪ್ಪ, ಒಬ್ಬ ತಹಶೀಲ್ದಾರ್, ಒಬ್ಬ PSI ಎದ್ರಕೊಬಿಟ್ಟು ಇವ್ನು ಇಂಗ್ಲೀಷ್ ಬರಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ. ಸೊ ದಟ್ಸ್ ವೈ ಗಿವ್ ಇನ್ ಇಂಗ್ಲೀಷ್. ಸೊ ಕನ್ನಡದಲ್ಲಿ ಕೊಟ್ಟರೆ ಅದೇನು ಕಡಿಯೋಂಥದ್ದು ಇದು ಮಾಡೋಂಥದ್ದು ಏನಿಲ್ಲ. ಸೊ ಆ ಥರ ಏನೂ ಮಾಡಲ್ಲ, ಡಿಸ್ಕ್ರಿಮಿನೇಷನ್ ಅಂತೂ ಇಲ್ಲ. ಆ ರೀತಿ ಇದ್ದಾರೆ ಅಂತ ಹೇಳ್ತಾರೆ, ಬಟ್ ಐ ನೆವರ್ ಫೆಲ್ಟ್. ನಮ್ಮ ಮಂಜುನಾಥ್ ಅಂತ ಇದ್ದರು, ಹಿ ಗಾಟ್ ಗುಡ್ ಮಾರ್ಕ್ಸ್ ಓನ್ಲಿ, 165 ಮಾರ್ಕ್ಸ್ ಸಿಕ್ಕಿದೆ. ಸೊ ಅವ್ರ ಆನ್ಸರಿಂಗ್ ಕೆಪಬಿಲಿಟಿ ಬೇಸ್ಡ್ ಮೇಲೆ ದಟ್ ಇಸ್ ಗುಡ್ ಓನ್ಲಿ. ಆ ರೀತಿ ಏನಿಲ್ಲ, ಕನ್ನಡ ಇಂಗ್ಲೀಷ್ ಅಂತ ಬ್ಯಾರಿಯರ್ ಏನಿಲ್ಲ. ಬಟ್ ಟ್ರೈ ಟು ಲರ್ನ್ ಇನ್ ಇಂಗ್ಲೀಷ್. ಆ್ಯಂಡ್ ಒನ್ಸ್ ಯು ರೀಚ್ ದ ಸ್ಟೇಜ್ ಆಫ್ ಇಂಟರ್ವ್ಯೂ ಅಲ್ಲ, ಇಂಗ್ಲೀಷ್ ತಾನಾಗೆ ಬಂದಿರುತ್ತೆ. ಇಫ್ ಯು ಹ್ಯಾವ್ ಪ್ರಾಕ್ಟೀಸ್ಡ್ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಇಂಗ್ಲೀಷ್ ಇಂಪ್ರೂವ್ ಆಗಿರುತ್ತೆ. ಓಕೆ, ಬೇರೆ ಏನೋ ಡೌಟ್ ಇದೆಯಾ? ಪ್ಲೀಸ್ ರೆಫರ್ ಡೈಲಿ ನ್ಯೂಸ್ ಪೇಪರ್. ಎಸ್, ಥ್ಯಾಂಕ್ಸ್ ಚಂದ್ರಿಕಾ. ಸರ್ ಪ್ಲೀಸ್ ರೆಫರ್ ಮಂತ್ಲಿ ಆರ್ ವೀಕ್ಲಿ. ಸೊ ಡೈಲಿ ನ್ಯೂಸ್ ಪೇಪರ್ ಅಂದರೆ ಯಾವ್ದು ಓದಬೇಕು ಅಂತನಾ? ಎಸ್. ಸೊ ಒಂದು ಹಿಂದೂ ಚೆನ್ನಾಗಿದೆ, ಆ್ಯಕ್ಚುಲಿ ನಾವೆಲ್ಲ ಅದನ್ನೇ ಓದಿ ಬಂದಂಥವ್ರು. ಇಂಡಿಯನ್ ಎಕ್ಸ್ಪ್ರೆಸ್ಸು ಚೆನ್ನಾಗಿದೆ. ಹಿಂದೂ ಅಲ್ಲಿ ಟೆಕ್ಸ್ಟ್ ಆ್ಯಂಡ್ ಕಂಟೆಕ್ಸ್ಟ್ ಆ್ಯಂಡ್ ಎಡಿಟೋರಿಯಲ್ ಇಸ್ ವೆರಿ ಗುಡ್. ಟೆಕ್ಸ್ಟ್ ಆ್ಯಂಡ್ ಕಂಟೆಕ್ಸ್ಟ್ ಅಂತ ಬರುತ್ತೆ, ಮಿಸ್ ಮಾಡದೆ ಓದಿ. ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತಿದ್ರೆ ಎಕ್ಸ್ಪ್ಲೈನ್ಡ್ ಅಂತ ಒಂದು ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಓಕೆ. ಆ್ಯಂಡ್ ಮಂತ್ಲಿ ಆ್ಯಂಡ್ ವೀಕ್ಲಿ ಮ್ಯಾಗ್ಝಿನ್ ಯಾವುದು ಬೇಡ. ಮಂತ್ಲಿ ಮ್ಯಾಗ್ಝಿನ್ನು ಬೇರೆ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ, ಇಲ್ಲ ಸರ್ ಕೇಳಿ ಆಮೇಲೆ ಹೇಳ್ತೀನಿ. ಸೊ ನಾನು ರೆಫರ್ ಮಾಡಿರೋಂಥದ್ದು ಬೇರೆ, ಅದಕ್ಕೋಸ್ಕರ ಐ ವಾಂಟ್ ಸಜೆಸ್ಟು. ನನ್ನ ಡಿಮೋಟಿವೇಟ್ ಮಾಡಿದ್ದು ಏನೂ ಇಲ್ಲ. ಡಿಮೋಟಿವೇಟ್ ಮಾಡಿದ್ದು ಒಂದೇ ಒಂದು ತಿಂಗು ಏನಪ್ಪ ಅಂದರೆ ಮಲ್ಟಿಪಲ್ ಫೇಲ್ಯೂರ್ಸು. ಈ ಸಲ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ, ಸಾಕು ಬೇರೆ ಏನಾದರೂ ಮಾಡ್ಕೊಳ್ಳೋಣ. ಅದು ಹೇಳೋದನ್ನೆಲ್ಲ ಪ್ಲಾನ್ಗಳು ಅಷ್ಟೊಂದು ಇದ್ವಲ್ಲ, ಅವುಗಳ ಮೇಲೆ ವರ್ಕ್ ಮಾಡೋಣ. ಇನ್ನು 27 ವರ್ಷ ಆಯಿತು, ಇನ್ನೂ ಒಂದು ಬುಕ್ಕು ಬರಲಿಲ್ಲ ಅಂತ ಅದೊಂದು ತಲೆಯಲ್ಲಿತ್ತು. ಸೊ ಅದಕ್ಕೆ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು, ನಮ್ಮ ಹುಡುಗಿ ಎಲ್ಲ ಸೇರ್ಕೊ ಬೈದರು. ಸೊ ಅದಕ್ಕೋಸ್ಕರ ಮತ್ತೆ ಮಾಡ್ದು. ಸೊ ಆಯಿತು ಅಷ್ಟೇ. ಸೊ ಇಟ್ ಹ್ಯಾಸ್ ಬಿಕಮ್ ರೂಟೀನ್. ಮತ್ತು ಇನ್ನೊಂದೇನು ಅಂದರೆ, ಎಲ್ಲೋ ಒಂದು ಮೈನ್ಯೂಟ್ ಮಿಸ್ಟೇಕ್ಗಳು ಮಾಡ್ತಾ ಇರ್ತೀವಿ, ಅಲ್ಲಿವರೆಗೂ ಹೋಗಿ ಮತ್ತೆ ಫೇಲ್ ಆಗ್ತಿದ್ದೀವಿ ಅಂದರೆ ಏನೋ ಒಂದು ಮೈನ್ಯೂಟ್ ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಅಂತ. ಆ ಮೈನ್ಯೂಟ್ ಮಿಸ್ಟೇಕ್ಸನ್ನು ಸರಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಹೋದೋ. ಈ ಸಲ ಅದನ್ನೆಲ್ಲ ಸರಿ ಮಾಡಿದೆ, ನಥಿಂಗ್ ಶುಡ್ ಗೋ ರಾಂಗ್ ಅಂತ. ಸೊ ಅದಕ್ಕೋಸ್ಕರ ಎವ್ರಿ ಡೇ 10 hours ಸ್ಟಾಪ್ ವಾಚ್ ಇಟ್ಕೊಂಡು ಓದಲೇಬೇಕು. ಈ ರೀತಿ ಎಲ್ಲ ಮಾಡ್ಕೊಳ್ತಾ ಹೋದೆ. ಟೋಟಲ್ 66 ದಿನದಲ್ಲಿ ಐ ಹ್ಯಾವ್ ಸ್ಟಡಿಡ್ ಆಲ್ಮೋಸ್ಟ್ 630 hours. ಅಂದರೆ ಅವರೇಜ್ ಅಂದರೆ 66 ದಿನ 630 hours ಅಂದರೆ ಆಲ್ಮೋಸ್ಟ್ 9 hours ಪ್ಲಸ್ ಓದಿದ್ದೀನಿ ನಾನು. ಈ ರೀತಿಯೇ ಟೈಮ್ ಟೇಬಲ್ ಇಟ್ಕೊಂಡು ಹೋದೆ. ಡೆಫಿನೆಟ್ಲಿ ಈ ಸಲ ಆಗುತ್ತೆ ಅಂತ ಗೊತ್ತಿತ್ತು. ಈ ಸಲ ಇನ್ನೂ ಆಗಲಿಲ್ಲ ಅಂದರೆ ನಾನು ಹಣೆ ಬರನೇ ಸರಿ ಇಲ್ಲ ಅಂತ ಬಿಡ್ತಿದ್ದೆ, ಅದಂತೂ ಗೊತ್ತಿತ್ತು. ಸೊ ಬಟ್ ಡಿಮೋಟಿವೇಶನ್ ಫ್ಯಾಕ್ಟರ್ ಅಂದರೆ ಅದೇ, ಅಲ್ಲಿವರೆಗೂ ಹೋಗಿ ಫೇಲ್ ಆಗ್ತಿತ್ತಲ್ಲ. ಮೇ ಬಿ ನನ್ನ ಮೆಂಟರ್ಶಿಪ್ಪಲ್ಲೇ ಐ ವಾಸ್ ಮೋರ್ ಹ್ಯಾಪಿ, ಅದರಲ್ಲೇ ಮಾಡ್ಕೊಂಡು ಹೋಗೋಣ ಅನ್ನೋದೊಂದಿತ್ತು. ಬಟ್ ವಾಟ್ ಹ್ಯಾಸ್ ಮೋಟಿವೇಟೆಡ್ ಅಂದರೆ ಮತ್ತೆ ಏನೋ ಒಂದು ಮೈನ್ಯೂಟ್ ಮಿಸ್ಟೇಕ್ ಇದೆ, ಸರಿ ಮಾಡ್ಕೊಂಡು ಇದೊಂದು ಸಲ ಕೊಪ್ಪೋಣ, 3ಕ್ಕೆ ಮುಕ್ತಾಯ ಮಾಡೋಣ ಅಂತ ಕೊಟ್ಟೆ. ಸೊ ದಟ್ ಹ್ಯಾಸ್ ಮೈ ಓಕೆ. ಸಾಕು, ವಿಶ್ವಾಮಿತ್ರನ ಕಥೆ ಇನ್ನೊಂದು ಸಲ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಮೇ ಬಿ ಇನ್ನೊಂದು ಓರಿಯೆಂಟೇಷನ್ ಏನು ಹೇಳಿರ್ಬೋದು, NCERT ಕೂಡ ಕ್ಲಾಸ್ ಹೇಳಿದ್ದಾರೆ. ಆ ಟೈಮಲ್ಲಿ ಏನಾದರೂ ಡೌಟ್ ಕೇಳಿದ್ರೆ ವಿಲ್ ಕ್ಲಿಯರ್. ಓಕೆ, ಲೇಟಾಗಿದೆ, ಹೋಗಿ ಬೇಗ ಮನೆಗೆ ಹೋಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.